ಬಾರ್ ಅಂಡ್ ರೆಸ್ಟೋರೆಂಟ್ ಬಗ್ಗೆ ನಿಮ್ಮ ಸಕ್ಸಸ್ ಸ್ಟೋರಿ ಏನಾದರೂ ಒಂದು ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ. ಇವಾಗ ನಾವು ಹೊರಗಡೆಯಿಂದ ಬಂದು ನಾವು ಇಲ್ಲಿ ಬಾರಿಗೆ ಸೇರ್ಕೊಂಡು ನಾವು ಮೊದಲೇ ಸೊ ನೋಡಿ ಸ್ನೇಹಿತರೆ, ಯಾರಾದರೂ ಬಾರ್ ಬಿಸ್ನೆಸ್ ಅಲ್ಲಿ ಬರೋದಾದ್ರೆ ಸಾರ್ನ ಕೂಡ ಕಾಂಟ್ಯಾಕ್ಟ್ ಇರೋದೇ ಜಾಸ್ತಿ. ನಮ್ಮ ಜೀವನ ಎಲ್ಲ ನಡೆದಿರೋದೆಲ್ಲ ನಾವು ಬಾರಿ. ಈಗ ಬರುವಂತಹ 5 ವರ್ಷ 10 ವರ್ಷ ನಂತರ ಬಾರ್ ಬಿಸ್ನೆಸ್, ಲಿಕ್ಕರ್ ಬಿಸ್ನೆಸ್ ಯಾವ ತರ ಇರ್ಬೋದು, ಯಾವ ತರ ಇರುತ್ತೆ ಅನ್ನೋದು ನಿಮ್ಮ ಅನಿಸಿಕೆ ತಿಳಿಸ್ಕೊಡಿ ಸರ್. ಈಗ ಸಾಮಾನ್ಯವಾಗಿ ಬಾರ್ ಅಂದ್ರೆ ಇವಾಗ ಲಿಕ್ಕರ್ನ ಪ್ರತಿಯೊಬ್ಬರು ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಳ್ಬೇಕು ಅಂತಂದ್ರೆ ಗಂಡು ಮಕ್ಕಳ ತವರು ಎಲ್ಲಪ್ಪ ಅಂತಂದ್ರೆ ಬಾರು ಅಂತ ಹೇಳ್ತೀವಿ ಅಲ್ವಾ. ಸೊ ಅದೇ ತರನೇ ಬಾರ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡಕ್ಕಂತಾನೆ ನಮ್ಮ ಜೊತೆ ಇದ್ದಾರೆ ಮಾದೇಶ್ ಸರ್ ಹಾಗೆ ರಕ್ಷಿತ್ ಅವ್ರು ಕೂಡ. ಸರ್ ನಿಮ್ಮ ಬಗ್ಗೆ ತಿಳಿಸ್ಕೊಡಿ. ಹಾಗೆ ಸರ್, ನನ್ನ ಹೆಸರು ಮಾದೇಶ ಅಂತ. ನಾವು ಮೂಲತಃ ಹಾಸನ ಜಿಲ್ಲೆ ಅರಕೋಡ್ ತಾಲೂಕು ಮಲ್ಪಣ್ಣದಲ್ಲಿ ನಾವು ಹುಟ್ಟಿದ್ದು ಮತ್ತು ಬೆಳೆದಿದ್ದೆಲ್ಲ ಅಲ್ಲೇನೆ. ಮತ್ತು ನಾವು ನಮ್ಮ ತಂದೆ ತಾಯಿಗಳು ನಾವು ಎಲ್ಲ ಸೇಂದಿ ಸರಾಯಿ ಮಾಡ್ಕೊಂಡು ನಾವು ಬೆಳ್ಕೊಂಡು ಜೀವನ ಮಾಡ್ಕೊಂಡು ಬಂದವ್ರು. ನಾವು ಮೂಲತಃ ನಮ್ಮ ಕುಲಕಸಬು ಸೇಂದಿ ಮಾರೋದು ಮತ್ತು ಸರಾಯಿ ಮಾರೋದು. ಮತ್ತು ಏನು ಅಂತವ್ರು ನಾವು ನಮ್ದು ಏನಾದ್ರು ವೃತ್ತಿ ಜೀವನ ಎಲ್ಲ ಬರೀ ಇದೇನೆ, ಸಾರಾಯಿ ಸೇಂದಿ ಮಾಡ್ಕೊಂಡಿರೋದು. ಯಾವಾಗ ಸೇಂದಿನ ನಿಲ್ಲಿಸ್ಬಿಟ್ರು ನಾವು ಜೀವನ ಮಾಡೋಕ್ಕಾಗದೆ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ಏನು ಮಾಡೋದು, ಯಾವುದೋ ಒಂದು ಬಾರಲ್ಲಿ ಸೇರಿಕೊಂಡು ಕ್ಯಾಶಿಯರ್ ಆಗಿದ್ವಿ. ಕ್ಯಾಶಿಯರ್ ಆಗಿ ಬೆಳೆದು ಆಮೇಲೆ ಒಂದು ದೊಡ್ಡ ಬಾರ್ ಕ್ಯಾಶಿಯರ್ ಆಗಿ, ದೊಡ್ಡಲ್ಲಿ ಬಾರಲ್ಲಿ ಕ್ಯಾಶಿಯರ್ ಆಗಿ ಅಲ್ಲಿ ಒಂಥರ ಬೆಳೆದು ನಾವು ಜೀವನ ಮಾಡ್ಕೊಂಡು ಬಂದ್ವಿ. ಈಗ ನಾವು 60 ವರ್ಷ, ಹೆಚ್ಚು ಕಮ್ಮಿ 60 ವರ್ಷ ಆಯಿತು. ನಾವು ಸುಮ್ಮನೆ ಮನೇಲಿ ಇವಾಗ ನನ್ನ ಮಗ, ನಾನು ಉಸ್ತುವಾರಿ ಎಲ್ಲ ನನ್ನ ಮಗ ನೋಡ್ಕೊಳ್ಳೋದ್ರಿಂದ ನಾನು ಮನೇಲಿದ್ದೀನಿ. ಮನೇಲಿದ್ದು ಸುಮ್ಮನೆ ಏನು ಮಾಡೋದು ಅಂತ ಯೋಚನೆ ಇದ್ದಾಗ ನನ್ನ ಮಗ ಒಂದು ಪ್ಲ್ಯಾನ್ ಕೊಟ್ಟ. ಸುಮ್ಮನೆ ಏನು ಮಾಡ್ತಾಯಿದ್ದೀರಾ, ನೀವು ಮಾಡಿರೋ ಒಂದು ಅನುಭವನ ಜನಗಳಿಗೆ ತಿಳಿಸಿ ನೋಡಲಿ, ಅವ್ರಿಗೊಂದು ಅನುಭವ ಆಗಲಿ. ಸುಮ್ಮನೆ ಕೆಲವರು ಮಾಡ್ತಾರೆ, ಅದರಿಂದ ಲಾಸ್ ಮಾಡ್ಕೊಳ್ಳೋದು ಬೇಡ, ಅದಕ್ಕೊಂದು ಮಾಹಿತಿ ಕೊಡೋಣ ನಿಮ್ಮ ಕಡೆಯಿಂದ ಅಂತ ಹೇಳ್ಬಿಟ್ಟು ನನ್ನ ಮಗ ಮಾಡ್ದ. ಅದನ್ನು ನಾನು ಮಾಡ್ತಾಯಿದ್ದೀನಿ. ಅದು ಮಾಡಿದ್ವೋ, ಅದು ಜನಗಳಿಗೆಲ್ಲ ತಿಳಿಸ್ತೋ, ಒಳ್ಳೆಯದು ಕೆಟ್ಟದ್ದೆಲ್ಲ ಹೇಳ್ಕೊಂಡು ಬಂದಿದ್ದೀವಿ. ಅದು ನಮಗೆ ಸಕ್ಸಸ್ಸು ಕಾಣ್ತು, ಒಳ್ಳೆಯದು ಆಗಿದೆ. ಜನಗಳೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ, ಇನ್ನೂ ಆಶೀರ್ವಾದ ಮಾಡ್ತಾನೇ ಇದ್ದಾರೆ. ಅವ್ರಿಗೆಲ್ಲ ನಾವು ಕೃತಜ್ಞತೆ ತಿಳಿಸ್ತೀನಿ. ಹಾಗೆ ಸ್ನೇಹಿತರೆ, ಹೇಳಬೇಕು ಅಂತಂದ್ರೆ ಮಾದೇಶ್ ಸರ್ ಅವ್ರದ್ದು ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಪೇಜ್ ಇದೆ, ಜಸ್ಟ್ ಮಾದೇಶ್ ಅಂತ ಅಂದ್ಬಿಟ್ಟು ನೀವು ಚೆಕ್ಔಟ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಟೈಟಲಲ್ಲಿ ಮೆನ್ಷನ್ ಕೂಡ ಮಾಡಿರ್ತೀನಿ. ಮಾದೇಶ್ ಸರ್ ಮಗ ಆದ ರಕ್ಷಿತ್ ಅವ್ರು ಕೂಡ ಕೇಳೋಣ. ಸರ್, ನೀವು ನಿಮ್ಮ ಪರಿಚಯ ಕೊಡಿ ಸರ್. ಸರ್, ನನ್ನ ಹೆಸರು ರಕ್ಷಿತ್ ಅಂತ ಹೇಳಿ. ನಾನು ಕೆಲಸ ಕಮ್ಮಿ ಮಾಡಿದ್ದು, ಬಿಸ್ನೆಸ್ ಜಾಸ್ತಿ ಮಾಡಿದ್ದು. ನಾನು ಇಂಥ ಬಿಸ್ನೆಸ್ ಮಾಡಿಲ್ಲ ಅನ್ನೋದಕ್ಕಿಂತ ಸುಮಾರು ಬಿಸ್ನೆಸ್ಗಳನ್ನ ಮಾಡಿ ಅದರಲ್ಲಿ ಸಕ್ಸಸ್ಸು ಕಂಡು ಫೇಲ್ಯೂರು ಕಂಡು ಇವಾಗ ಈ ಮಟ್ಟಕ್ಕೆ ಇದ್ದೀನಿ. ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಏನೇ ಇದ್ರು ಕಂಪ್ಲೀಟಾಗಿ ನಾನೇ ನೋಡ್ಕೊಳ್ಳೋದು. ನೀವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇನೆ, ಬ್ಯಾಂಗ್ಳೂರಲ್ಲೇನೆ. ಬಟ್ ನಮ್ಮ ಊರು ಬಂದ್ಬಿಟ್ಟು ಮಲ್ಲಿಪಟ್ನ ಅಂತ ಹೇಳಿ, ಹಾಸನ್ ಡಿಸ್ಟ್ರಿಕ್ಟ್ ಕೊಡಗು ಬಾರ್ಡರ್ ಬರುತ್ತೆ ಮಲ್ಲಿಪಟ್ನ ಅಂತ ಹೇಳಿ ನಮ್ಮೂರು. ಅದು ನಮಗೆ ತುಂಬಾ ಇಷ್ಟನೇ. ವರ್ಷಕ್ಕೆ 3-5 ಸತಿನಾರು ನಾವು ಅಲ್ಲಿ ಹೋಗಿ ಬರ್ತಾ ಇರ್ತೀವಿ. ಬಟ್ ಈ ಲಿಕ್ಕರ್ ಬಿಸ್ನೆಸ್ ವಿಚಾರವಾಗಿ ನಮ್ಮ ತಂದೆಯವರು ಮಾಡ್ತಾ ಇದ್ದಾಗ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಕೂರೋದಕ್ಕಾಗ್ಲಿ ನಿಂತ್ಕೊಳ್ಳೋಕೆ ಟೈಮ್ ವೇಸ್ಟ್ ಯಾವುದೇ ಮಾಡ್ಕೊಂಡ್ ಬಂದಿಲ್ಲ. ಯಾಕಂದ್ರೆ ಅವರು ಕಷ್ಟದಲ್ಲಿ ಬೆಳ್ತಿರೋದು, ನಮಗೂ ಹಂಗೆ ಬೆಳೆಸಿದ್ದಾರೆ. ನಾನು 14ನೇ ವಯಸ್ಸಿಗೆ ನಮ್ಗೆ ಬಾ ವ್ಯವಹಾರ ತಿಳ್ಕೊ, ಬಾ ಆಚೆ ಹೋಗು, ವ್ಯವಹಾರ ಅಂದ್ರೇನು, ಕಾಸಿನ ವ್ಯವಹಾರಗಳೇನು ಅಂತ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಅವ್ರ ಮಾರ್ಗದರ್ಶನದಿಂದ ನಾವು ಬಂದಿದ್ದೀವಿ ಸರ್. ಹೀಗಾಗಿ ಲಿಕ್ಕರ್ ಬಿಸ್ನೆಸ್ ಅಲ್ಲಿ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಇದೆಯೋ ಅದು ನಮಗೂ ಸ್ವಲ್ಪ ಪಾಸ್ ಮಾಡಿದ್ದಾರೆ. ನಾವು ಇವಾಗಿನ ಕರೆಂಟ್ ಬಿಸ್ನೆಸ್ ಮತ್ತೆ ಮುಂದೆ ಇರೋ ಫ್ಯೂಚರ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಅದು ನಮ್ಮ ಆ ಪಾತ್ರ ನಾನು ವಹಿಸ್ತೀನಿ ಸರ್. ಓಕೆ ಸರ್, ಜೊತೆಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ವಿಡಿಯೋಗಳು ಮಾಡ್ತಿದ್ದೀರಾ, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಿದೆ. ಹಾಗಾಗಿ ತುಂಬಾ ವೀಕ್ಷಕರಿಗೂ ನೀವು ಟಚ್ ತಲುಪಿದ್ದೀರಾ. ಮತ್ತೆ ತುಂಬಾ ಇನ್ಫಾರ್ಮೇಶನ್ ಅದ್ರ ಕಮೆಂಟ್ ಆಗಿರ್ಲಿ, ಸುಮಾರು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಸೊ ಅದೇ ಕುರಿತಾಗಿ ಸೇಮ್ ಈ ವಿಡಿಯೋದಲ್ಲಿ ಕೂಡ ಬಂದು ನಿಮ್ಮ ಹತ್ರ ಮಾಹಿತಿ ಕೇಳ್ತಾ ಇದೀವಿ. ನಮ್ಮ ವೀಕ್ಷಕರು ಕೂಡ ಸ್ವಲ್ಪ ಆ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿ. ಯಾಕಂದ್ರೆ ಕರ್ನಾಟಕದಲ್ಲಿ ನಾನು ನೋಡ್ದಂಗೆ ಮೊಟ್ಟ ಮೊದಲದಾಗಿ ನೀವೇನೆ ಈ ಬಿಸ್ನೆಸ್ ಬಗ್ಗೆ ತಿಳಿಸ್ತಾ ಇರೋದು, ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ಈ ಲಿಕ್ಕರ್ ಬಿಸ್ನೆಸ್ಗೆ ಎಷ್ಟು ವರ್ಷ ಆಯ್ತು ನೀವು ಬಂದು, ಮತ್ತೆ ಯಾಕೆ ಬಂದ್ರಿ ಸರ್ ಈ ಲಿಕ್ಕರ್ ಬಿಸ್ನೆಸ್ಗೆ? ನಂದು ಸುಮಾರು ಒಂದು 35 ವರ್ಷಕ್ಕಿಂತ ಇನ್ನೊಂದು ಮೇಲ್ಪಟ್ಟು ನಾನು ಈ ಬಿಸ್ನೆಸ್ಸಲ್ಲಿ ಬಂದಿದ್ದೀನಿ. ನಾನು ಜೀವನ ಆರಿಸಿ ನಾನು ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದಾಗ ನಾನು ಆರಿಸ್ಕೊಂಡಿದ್ದು ಲಿಕ್ಕರ್ ಬಿಸ್ನೆಸ್ಸು. ಲಿಕ್ಕರಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಿ ಮುಂದೆ ಬಂದು ನಾನು ಇದರಲ್ಲೇ ನಾನು ಚೆನ್ನಾಗಿ ಪಳಗಿ ಮತ್ತು ಇದರಲ್ಲಿ ಚೆನ್ನಾಗಿ ಅನುಭವ ಇರೋದ್ರಿಂದ ನಾನು ಈ ಬಿಸ್ನೆಸ್ನ ನಾನು ಇಷ್ಟಪಟ್ಟೆ. ಸರ್, ಈಗ ಲಿಕ್ಕರ್ ಬಿಸ್ನೆಸ್ ಅಂದರೆ ಏನು, ಕರ್ನಾಟಕದಲ್ಲಿ ಅದು ಯಾವ ಥರ ಸರ್? ಲಿಕ್ಕರ್ ಬಿಸ್ನೆಸ್ಸು ಅಂತಂದರೆ ಬ್ರ್ಯಾಂಡಿ, ವಿಸ್ಕಿ, ರಮ್ಮು ಇಂಥವೆಲ್ಲ ಸಾರ್ವಜನಿಕರಿಗೆ ಅಥವಾ ಕುಡಿಯೋರಿಗೆ ನಾವು ಮಾರಾಟ ಮಾಡ್ತೀವಲ್ಲ, ಅದರಿಂದ ಪಡ್ಕೊಳ್ಳೋವಂಥ ಲಾಭ
ಇವೆಲ್ಲನೂ ನಾವು ಲಿಕ್ಕರ್ ಬಿಸ್ನೆಸ್ ಅಂತ ಹೇಳ್ತೀವಿ. ಇದನ್ನು ಸರ್ಕಾರದರ ಇವಾಗ ಎಲ್ಲರಿಗೂ ಒಂದು ಲೈಸೆನ್ಸ್ ಕೊಟ್ಟು ವ್ಯಾಪಾರ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದನ್ನು ಲಿಕ್ಕರ್ ಬಿಸ್ನೆಸ್ ಅಂತ ಹೇಳ್ತೀವಿ. ಓಕೆ ಸರ್, ಇದು ಬಾರು ಮತ್ತೆ ಲಿಕ್ಕರ್ ಬಿಸ್ನೆಸ್ಗೂ ಡಿಫ್ರೆಂಟ್ ಇದೆಯಾ? ಬಾರ್ ಆ್ಯಂಡ್ ರೆಸ್ಟೋರೆಂಟು ಮತ್ತು ವೈನ್ ಸ್ಟೋರು ಇವೆಲ್ಲ ಸಪ್ರೇಟ್ ಇರುತ್ತೆ. ಎಲ್ಲವಕ್ಕೂ ಅವದೇ ಆದಂಥ ಒಂದು ನಿಯಮಗಳು ಇರ್ತವೆ. ಆ ನಿಯಮಗಳಿಗೆ ತಕ್ಕಾಗಿ ಸರ್ಕಾರದ ಒಂದು ಯಾವುದು ರೂಲ್ಸ್ ಇದೆ ಅದಕ್ಕೆ ಅನುಗುಣವಾಗಿ ವ್ಯಾಪಾರ ಮಾಡ್ಕೊಂಡು ಹೋಗಬೇಕು. ಇದು ನಿಯಮಾನುಸಾರ ಮಾಡಿದ್ರೆ ಎಲ್ಲರಿಗೂ ಒಂದು ಲಿಕ್ಕರ್ ಬಿಸ್ನೆಸ್ಸಲ್ಲಿ ಒಂದು ಇದು ಬರುತ್ತೆ, ಲಾಭ ಬರುತ್ತೆ. ಅದನ್ನು ಕ್ರಮಬದ್ಧವಾಗಿ ಮಾಡಬೇಕು. ಸರ್, ಲಿಕ್ಕರ್ ಬಿಸ್ನೆಸ್ ಅಲ್ಲಿ ಯಾವ ತರ ಅಂದ್ರೆ ಅಪ್ ಟು ಡೇಟ್ ಯಾವ ತರ ಇರೋದು ಮತ್ತೆ ಟ್ರೆಂಡ್ ಅಂದ್ರೆ ಯಾವ ತರ ಸರ್? ಇದಕ್ಕೆ ಯಾವ ತರ ಟ್ರೆಂಡ್ ಇದೆ ಲಿಕ್ಕರ್ ಬಿಸ್ನೆಸ್ ಅಲ್ಲಿ? ಸರ್, ಮುಂಚೆ ಇದ್ದಿದ್ದು ಸೇಂದಿ ಸಾರಾಯಿ, ಊರುಗಳಲ್ಲಾಗ್ಲಿ ಸಿಟಿಗಳಲ್ಲಾಗ್ಲಿ ಮುಂದೆ ಇದ್ದಿದ್ದು ಸೇಂದಿ ಸಾರಾಯಿಗಳು ಇದ್ದಿದ್ದು. ಇದ್ದಾಗ ಹಿಂದೆ ಇದ್ದಿದ್ದು. ಅದಾದ್ಮೇಲೆ ಲಿಕ್ಕರ್ಸ್ಗಳು ಸ್ಟಾರ್ಟ್ ಮಾಡಿದ್ದು. ಲಿಕ್ಕರ್ಸ್ ಇಲ್ಲಿದಲ್ಲ, ಎಲ್ಲ ಫಾರಿನಿಂದ ಬಂದಿದ್ದು ಲಿಕ್ಕರ್ಸ್ಗಳು ಸ್ಟಾರ್ಟ್ ಆಗಿದ್ದು. ಇವಾಗ ಬರೀ ಇಂಡಿಯಾದಲ್ಲೇನೆ ಆಲ್ ಓವರ್ ವರ್ಲ್ಡ್ ಕಂಟ್ರಿಯಿಂದ ಬರೋ ಬಿಯರ್ಸ್ ಆಗಲಿ, ವಿಸ್ಕಿ ಆಗಲಿ, ಜಿನ್ ಆಗಲಿ ಎಲ್ಲದನ್ನು ಇವಾಗ ಟ್ರೆಂಡ್ ಆಗ್ತಾ ಬಂದಿದೆ. ಎಲ್ಲಾನು ಇವಾಗ ಇಂಡಿಯಾಗೆ ಬಂದಿದೆ. ಆಮೇಲೆ ನಾರ್ಮಲ್ ಆಗಿ ಲೋಕಲ್ ಬ್ರ್ಯಾಂಡು, ಇಂಟರ್ನ್ಯಾಷನಲ್ ಬ್ರ್ಯಾಂಡು, ಫಾರಿನ್ ಬ್ರ್ಯಾಂಡು, ಇಂಡಿಯನ್ ಬ್ರ್ಯಾಂಡು ಆ ಥರ ಎಲ್ಲ ಡಿಸ್ಟಿಂಗ್ವಿಷ್ ಮಾಡಿದ್ದಾರೆ. ಅದಕ್ಕೆ ಆದಂಥ ಸಪ್ರೇಟ್ ಟ್ಯಾಕ್ಸ್ ಸಿಸ್ಟಮ್ಸ್ಗಳಿದೆ, ಅದಕ್ಕೆ ಆದಂಥ ಕಾಯ್ದೆಗಳಿದೆ, ಅದೆಲ್ಲ ಕರೆಕ್ಟ್ ಆಗಿದೆ ಸರ್. ಅಪ್ ಟು ಡೇಟ್ ಅಂತಂದ್ರೆ ನಮ್ಮ 1965 ಅಲ್ಲಿ ಯಾವುದು ನಮಗೆ ಲಿಕ್ಕರ್ ಬಿಸ್ನೆಸ್ ಅಂದ್ರೆ ಏನು ಇಂತಿಂತದೇ ಮಾಡಬೇಕು ಅಂತ ಏನು ರೂಲ್ಸ್ ಹೊಡಿಸಿದ್ರೋ ಅದ್ರ ಮೇಲಿಂದ ಜಾಸ್ತಿ ಇದುವರೆಗೂ ಚೇಂಜಸ್ ಬಂದಿಲ್ಲ. ಅದೇ ಏನು ಕಾಯ್ದೆಗಳಿದೆ, ಅದೇ ಏನು ನಿಯಮಗಳಿದೆ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿರೋದು. ಸ್ವಲ್ಪ ಚೇಂಜಸ್ಗಳು ಮಾಡಿದ್ದಾರೆ. ಅದರಲ್ಲಿ ಮೇಜರ್ ಚೇಂಜಸ್ ಏನಪ್ಪಾ ಅಂತಂದ್ರೆ ಈ ಸೇಂದಿ ಸಾರಾಯನ್ನ ನಿಲ್ಸಿದ್ದು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅನುಮತಿ ಕೊಟ್ಟಿದ್ದು. ಅದೇ ಮೇಜರ್ ಚೇಂಜಸ್. ನಮ್ಮ ಈ 1947 ಏನ್ ಸ್ವಾತಂತ್ರ್ಯ ಆಗಿ ಬಂತು ಅಂದ್ರೆ ಇಲ್ಲಿವರೆಗೂ ಮೇಜರ್ ಚೇಂಜಸ್ ಅಂತಂದ್ರೆ ಕೆಲವರು ಫ್ಯಾಮಿಲಿನೇ ಚೇಂಜ್ ಆಗಿದ್ದು, ಊರಿಂದ ಊರಿಗೆ ಬಂದಿದ್ದು, ಬಿಸ್ನೆಸ್ ಹೊಲಸೆ ಬಂದಿದ್ದು, ಆ ಚೇಂಜಸ್ ಎಲ್ಲ ಆಗಿದ್ದು ಆ ಸೇಂದಿ ಸಾರಾಯಿ ಏನೆಲ್ಲ ನಿಲ್ಸಿ ಈ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಯಾವಾಗ ಪರ್ಮಿಷನ್ ಕೊಟ್ಟರೋ ಆವಾಗ ಆಗಿದ್ದು ಮೇಜರ್ ಚೇಂಜಸ್ ಸರ್. ಇದು ಅಪ್ ಟು ಡೇಟ್. ಇನ್ನ ಕರೆಂಟ್ ಫ್ಯೂಚರ್ ಟ್ರೆಂಡಿಂಗ್ ಏನಪ್ಪಾ ಅಂತಂದ್ರೆ ಇವಾಗ ನಾವು ಗಮನಿಸಬೇಕಾಗಿರೋದು, ಮುಂಚೆ ಇದ್ದಿದ್ದು ಆ ಸೇಂದಿ ಸಾರಾಯಿ ಲೋಕಲ್ ಅಂಗಡಿಗಳಿತ್ತು, ಅಲ್ಲಿಂದ ಹಿಡಿದು ನೆಕ್ಸ್ಟ್ ಬಂದಿದ್ದು ಈ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನೋ ಕಾನ್ಸೆಪ್ಟ್ಸ್ಗಳು. ಏನಪ್ಪಾ ಅಂತಂದ್ರೆ ಈ ನಾರ್ಮಲ್ ಬಾಟ್ಲ್ಗಳು ಒಂದು ಕೌಂಟರ್ ಇರುತ್ತೆ, ಅದಕ್ಕೊಂದು ಕುಡಿಯೋ ಜಾಗ ಇರುತ್ತೆ, ಅಲ್ಲಿ ಬರ್ತಾರೆ ಜನ ಕುಡಿತಾರೆ ಅಥವಾ ಏನು ಫುಡ್ ಗಿಡ್ಡು ಏನು ತಿಂತಾರೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದ್ದಿದ್ದು. ಇವಾಗ ಏನಾಗಿದೆ, ಈ ಬಾರ್ ಅಂಡ್ ರೆಸ್ಟೋರೆಂಟ್ ಬಂದ್ಬಿಟ್ಟು ಬರೀ ಕುಡಿಯೋ ಜಾಗ ಅಲ್ದೇನೆ ಒಂದು ಎಕ್ಸ್ಪೀರಿಯನ್ಸ್ ಜಾಗ ಹೋಗಿದೆ. ಎಕ್ಸ್ಪೀರಿಯನ್ಸ್ ಜಾಗ. ಇವಾಗ ಕುಡಿಯೋರ್ಗು ಸರಿ, ಇವಾಗ ಕುಡಿಯೋ ಮನುಷ್ಯಗೆ ಒಬ್ಬಂಗೆ ಏನ್ ಬೇಕು, ನೆಮ್ಮದಿ ಬೇಕು. ಮೇಜರ್ ಆಗಿ ಹೋಗೋದೇ ಎಲ್ಲದಕ್ಕೂ ಒಂದು ನೆಮ್ಮದಿ ಬೇಕಪ್ಪ, ನಮ್ಗೊಂದು ಫ್ರೀ ಟೈಮ್ ಇದೆ ಅನ್ನೋದಕ್ಕೂ ಹೋಗೋದು. ಸೊ ಏನ್ ಮಾಡ್ತಾರೆ, ಅದಕ್ಕೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಬೇಸಿಕಲಿ ಲೆಸ್ ಕಾಲ್ಡ್ ಎಕ್ಸ್ಪೀರಿಯನ್ಸ್ ಸೆಂಟರ್. ವಿಧವಾದಂತ ಡ್ರಿಂಕ್ಸ್ ಕೊಡ್ತಾರೆ. ಅದರಲ್ಲಿ ಒಬ್ಬ ಬಾರ್ ಟೆಂಡರ್ ಇರ್ತಾನೆ, ಅವ್ನು ಡ್ರಿಂಕ್ಸ್ ಹಾಕೊಡೋದಕ್ಕೇನೆ ಒಂದು ವಿಧವಾಗಿ ಹಾಕೊಡ್ತಾನೆ. ಅದರಲ್ಲೂ ಕಾಕ್ಟೇಲ್ಸ್, ಮಾಕ್ಟೇಲ್ಸ್ ಅಂತ ಮಾಡ್ಕೊಂಡಿದ್ದಾರೆ. ಆಮೇಲೆ ದೊಡ್ಡ ಬಾರ್ಗಳು ಮಾಡಿದ್ದಾರೆ, ರೂಫ್ ಟಾಪ್ ಬಾರ್ಗಳು ಮಾಡಿದ್ದಾರೆ, ಅಂಡರ್ ಗ್ರೌಂಡ್ ಬಾರ್ಗಳು ಮಾಡಿದ್ದಾರೆ. ಅದ್ರದ್ದು ಆದಂತ ಕಾನ್ಸೆಪ್ಟ್ಗಳನ್ನ ತರ್ತಾರೆ. ಸೊ ಈ ರೆಸ್ಟೋರೆಂಟ್ ಕಾನ್ಸೆಪ್ಟ್ ಮತ್ತೆ ಈ ಬಾರ್ ಕಾನ್ಸೆಪ್ಟ್ ಎರಡೂ ಇವಾಗ ಕಂಬೈನ್ ಆಗಿದೆ. ಸಣ್ಣದಾಗಿ ಇದ್ದಿದ್ದ ಬಿಸ್ನೆಸ್ ಇವಾಗ ತುಂಬಾ ಬೃಹದಾಕಾರವಾಗಿ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡುವಂತ ದೊಡ್ಡ ಬಿಸ್ನೆಸ್ ಇವಾಗ ಕರ್ನಾಟಕದಲ್ಲಿ ಬಾರ್ ರೆಸ್ಟೋರೆಂಟ್ ಬಿಸ್ನೆಸ್ ಆಗಿದೆ ಸರ್. ಸಣ್ಣ ಅಂಗಡಿ ಮಳಿಗೆಯಿಂದ ಕೋಟಿ ದೊಡ್ಡ ಮಾಲ್ ರೇಂಜ್ ಅಲ್ಲಿ ಬೆಳೆಯುವಂತ ಬಿಸ್ನೆಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಬಿಸ್ನೆಸ್ ಇವಾಗ ಆಗಿದೆ. ವಿತ್ ಇನ್ ಅ ಸ್ಪ್ಯಾನ್ ಆಫ್ 50 years. ಹೌದು ಸರ್, ಒಂದು ಸಣ್ಣ ಅಂಗಡಿಯಿಂದ ವಿತ್ ಇನ್ ಅ ಸ್ಪ್ಯಾನ್ ಆಫ್ 50 years ಇಷ್ಟು ದೊಡ್ಡದಾಗಿ ಬೆಳೆದಿದೆ ಸರ್. ಸರ್ಕಾರಕ್ಕೆ ಮೂಲ ಆದಾಯ ಅಂತಂದ್ರೆ ನಮ್ಮ ಲಿಕ್ಕರ್ ಡಿಪಾರ್ಟ್ಮೆಂಟು, ಲಿಕ್ಕರಲ್ಲಿ ಬರುವಂಥ ಆದಾಯನ ಸರ್ಕಾರದಲ್ಲಿ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಜನಗಳಿಂದ ಅಲ್ಲಿ ದುಡ್ಡು ಸರ್ಕಾರಕ್ಕೆ ಹೋಗ್ತಾ ಇರೋದೇ ನಮ್ಮ ಲಿಕ್ಕರ್ ಡಿಪಾರ್ಟ್ಮೆಂಟಿಂದ. ಅಂದ್ರೆ ತುಂಬಾ ದೊಡ್ಡದಾಗಿ ಇವಾಗ ಬಿಸ್ನೆಸ್ ಬೆಳೆದಿದೆ ಇದು. ಹೌದೌದು. ಓಕೆ ಸರ್, ಇವಾಗ ಗೋವಾದಲ್ಲಿ ಕೂಡ ಇರುತ್ತೆ, ಕೆಲವೊಬ್ರು ಹೇಳ್ತಾರೆ ಅಲ್ಲಿದು ಎಣ್ಣೆ ಹೊಡೆದ್ರೆ ಅಷ್ಟು ಕಿಕ್ಕಿ ಇರಲ್ಲ ಅಂತ ಅಂದ್ಬಿಟ್ಟು, ಇಲ್ಲಿದ್ ನೋಡಿದ್ರೆ ಸ್ವಲ್ಪ ಹಾಕಿದ ತಕ್ಷಣನೇ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಕರ್ನಾಟಕದ ಲಿಕ್ಕರ್ ಬಂದು ಇಡೀ ನಮ್ಮ ಭಾರತ ದೇಶದಲ್ಲಿ ಹೈ ಕ್ವಾಲಿಟಿ ಲಿಕ್ಕರು ನಮ್ಮ ಕರ್ನಾಟಕದಲ್ಲಿ ಸಿಗೋದು. ಪ್ರತಿಯೊಬ್ಬರಿಗೂ ಒಳ್ಳೆ ಟೇಸ್ಟ್ ಲಿಕ್ಕರ್ ಅಂತಂದರೆ ಕರ್ನಾಟಕ. ನೀವು ಬೀರ್ ತಗೊಳ್ಳಿ, ಬ್ರ್ಯಾಂಡಿ ತಗೊಳ್ಳಿ, ವಿಸ್ಕಿ ತಗೊಳ್ಳಿ, ಜನಗೆ ಒಂಥರ ಸಮಾಧಾನ ಸಿಗೋಂಥ ಲಿಕ್ಕರು ನಮ್ಮ ಕರ್ನಾಟಕದಲ್ಲಿ ಇದೆ. ಅದಕ್ಕೆ ಯಾವುದೇ ಭಾರತದ ಮೂಲೆಗಳಿಂದ ಕರ್ನಾಟಕದಲ್ಲಿ ಲಿಕ್ಕರ್ನ ಕುಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಷ್ಟೋ ಜನ ಇಲ್ಲಿ ಬಂದು ಕುಡಿದುಬಿಟ್ಟು ಅವ್ರ ಮೂಲ ಸ್ಥಾನಕ್ಕೆ ಹೋಗೋರು ಎಷ್ಟೋ ಜನ ಇದ್ದಾರೆ. ಅದಕ್ಕೆ ನಾವು ಕರ್ನಾಟಕನ ಹೆಮ್ಮೆಯಿಂದ ಹೇಳ್ಕೊತೀವಿ.
ಲಿಕ್ಕರ್ ಮಾಡೋದಾಗಲಿ, ಲಿಕ್ಕರ್ ಒಂದು ಪ್ರೊಡಕ್ಷನ್ನೇ ಆಗಲಿ, ಒಂದು ಟೇಸ್ಟ್ ಆಗಲಿ, ಒಂದು ಬೀರ್ ಟೇಸ್ಟ್ ಆಗಲಿ, ಒಂದು ನೆಮ್ಮದಿಯಿಂದ ಕುಡಿದು ಒಳ್ಳೆ ಜಾಗ ಅಂತ ಅಂದರೆ ಕರ್ನಾಟಕ ಅಂತ ಇಷ್ಟಪಡುವಂಥ ಒಂದನ್ನು ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾವು ಹೆಮ್ಮೆ ಆಗುತ್ತೆ, ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಲಿಕ್ಕರ್ ಸಿಗುತ್ತೆ ಅಂತ. ಯಾವುದೇ ನಮ್ಮ ಇಡೀ ಇಂಡಿಯಾ ದೇಶದಲ್ಲಿ ಒಳ್ಳೆ ಲಿಕ್ಕರು ಅಂದರೆ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ. ಅದಕ್ಕೆ ಬೇರೆ ಕಡೆದಷ್ಟು ನಾವು ನೋಡ್ದಂಗೆ ಗೋವಾಗೆಲ್ಲ ಹೋಗ್ಬಿಟ್ರೆ ಕೆಲವೊಂದು ನನ್ನ ಫ್ರೆಂಡ್ಸು, ನಾನು ಹೋಗಿದ್ದೀನಿ, ಬಟ್ ನಾನು ಇವಾಗ ಎಣ್ಣೆ ಹೊಡಿಯೋದಿಲ್ಲ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳೋದಂದ್ರೆ ಒಂದು ಫುಲ್ ಬಾಟ್ಲ್ ಇಳಿಸಿದ್ರು ಕೂಡ ಅಷ್ಟು ಕಿಕ್ ಬರೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದೇನ್ ಸರ್ ರೀಸನ್ ಆ ತರ? ಸರ್ ರೀಸನ್ ಅದನ್ನ ನಾವು ಹೇಳೋದಕ್ಕೆ ಬರಲ್ಲ ಅಂತಂದ್ರೆ ಆಕ್ಚುಲಿ ನಮ್ಗೆ ಗೊತ್ತಿಲ್ಲ. ಇವಾಗ ನಾವು ಹೋಗಿದೀವಿ ಗೋವಾಗೆ, ನಾವು ಆಬ್ವಿಯಸ್ಲಿ ಹೋಗ್ತೀವಿ, ಯಂಗ್ಸ್ಟರ್ ಇದೀವಿ, ನಾವು ಹೋಗ್ತೀವಿ. ಸೊ ನನಗೂ ಆಗಿರೋ ಎಕ್ಸ್ಪೀರಿಯನ್ಸು ಅದೇನೆ. ಬಟ್ ಯಾವ ಮ್ಯಾಟರ್ ಆಫ್ ಫ್ಯಾಕ್ಟ್ ಯಾವ್ದು ಇದಾಗುತ್ತೆ ಅಂದ್ರೆ ಅಲ್ಲಿರೋ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಮತ್ತೆ ಅಲ್ಲಿ ಯಾವ ಡಿಸ್ಟಿಲರಿಯಿಂದ ಬರುತ್ತೆ ಅನ್ನೋದು. ಇವಾಗ ನಮ್ಮ ಕರ್ನಾಟಕ ಡಿಸ್ಟಿಲರಿ ಇಲ್ಲಿರೋ ಅಂತದ್ದು ಇಲ್ಲೇ ಬೇರೆ ತರ ಇರುತ್ತೆ, ಅಲ್ಲಿರೋ ಡಿಸ್ಟಿಲರಿನೇ ಬೇರೆ ತರ, ಅಲ್ಲಿ ಮ್ಯಾನುಫ್ಯಾಕ್ಚರೇ ಬೇರೆ ತರ ಇರುತ್ತೆ. ಅಲ್ಲಿ ನಾರ್ಮಲ್ ಆಗಿ ಅಲ್ಲಿರೋ ಲೋಕಲ್ ಡಿಸ್ಟಿಲರಿ, ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಹೋಗಿ ಯಾವ ತರ ಬರಲ್ಲ. ಅಲ್ಲಿರೋ ಲೋಕಲ್ ಅಲ್ಲಿ ಯಾವ ಡಿಸ್ಟಿಲರಿಗಳಿರುತ್ತೆ ಅಲ್ಲಿಂದನೇ ಅದನ್ನ ಪರ್ಚೇಸ್ ಮಾಡೋದು. ಸೊ ಅದ್ರ ಮೇಲೆ ಡಿಪೆಂಡ್ ಸರ್. ಅಲ್ಲಿರೋ ಆಲ್ಕೋಹಾಲ್ ಕಂಟೆಂಟ್ಸ್ ಗಳಿಗೆ ಅಲ್ಲಿ ಡಿಪೆಂಡ್. ಸಪೋಸ್ ಬಿಸ್ನೆಸ್ ವೈಸ್ ತಗೊಂಡಾಗ್ಲೂ ಅಲ್ಲಿ ಮೇಜರ್ ಸೋರ್ಸ್ ಅದಿರುತ್ತೆ. ಹೌದು, ಗೋವಾದಲ್ಲಿ ಎಲ್ಲರೂ ಹೋಗೋದು ಬಂದ್ಬಿಟ್ಟು ಮೇಜರ್ ಸೋರ್ಸ್ ಅದಕ್ಕೆ ಅಂತಾನೆ ಹೋಗ್ತಾರೆ. ಪಾರ್ಟಿ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು, ಲಿಕ್ಕರ್ ಕುಡಿಬೇಕು, ಬಿಯರ್ ಕುಡಿಬೇಕು ಅಂತ. ಸೊ ಹಂಗ್ ಹೋದಾಗ ಅವ್ರು ಒಂದೇ ಬಾಟ್ಲಿಗೆ ಕುಡಿದು ಟೈಟ್ ಆಗೋಯ್ತು ಅಂತಾರೆ, ಬಿಸ್ನೆಸ್ ಎಲ್ಲಿಂದ ತೆಗಿತೀರಾ? ಪ್ಲಸ್ ಅಲ್ಲಿ ಡ್ಯೂಟಿ ಫ್ರೀ ಇದೆ, ಮತ್ತೆ ರೇಟ್ಗಳು ಕಮ್ಮಿ ಇರುತ್ತೆ. ಸೊ ಅದ್ರ ತಕ್ಕಾಗಿ ನಾವು ಹಂಗಂತ ಅಂದ್ಬಿಟ್ಟು ಅದ್ರ ಕ್ವಾಲಿಟಿ ಏನು ಕಮ್ಮಿ ಇಲ್ಲ ಅಂದ್ರೆ ಅಷ್ಟೇ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ, ಅಷ್ಟೇ ಕರೆಕ್ಟ್ ಆಗೂ ಇದೆ. ತುಂಬಾ ಎಂಜಾಯಬಲ್ ಆಗಿ ಅಲ್ಲಿ ಕುಡಿಬಹುದು. ಹೌದು, ತುಂಬಾ ಎಂಜಾಯಬಲ್ ಆಗಿ ನಾವು ಗೋವಾದಲ್ಲಿ ಕುಡಿಬಹುದು. ಡಿಸ್ಟಿಲರಿ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಯಾವ ಟರ್ಮ್ಸ್, ಯಾವ ನಾರ್ಮ್ಸ್ ಮೇಲೆ ಅದನ್ನ ಅವ್ರದ್ದೇ ಆದಂತ ಇದಿರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಯಾವ ತರ ಡಿಸ್ಟಿಲ್ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ಆ ತರ ಮಾಡಿ ಅವ್ರು ಕೊಡ್ತಾರೆ. ಸೊ ಹಾಗಾಗಿ ಬೇರೆ ಬೇರೆ ಕಂಟ್ರಿ ಡಿಫ್ರೆನ್ಸ್ ಇದೆ ಸರ್. ಇವಾಗ ಬರೀ ಗೋವಾ ಮತ್ತೆ ಬ್ಯಾಂಗ್ಳೂರ್ ಮಾತ್ರ ಕಂಪೇರ್ ಮಾಡೋದಲ್ಲ. ಗೋವಾ, ಬ್ಯಾಂಗ್ಳೂರ್, ಮುಂಬೈ, ಪಾಂಡಿ, ಡೆಲ್ಲಿ ಅಂದ್ರೆ ಅವ್ರವ್ರದ್ದು ಡಿಸ್ಟಿಲರಿಗಳಿರುತ್ತೆ. ಬಟ್ ಒನ್ ಆಫ್ ದ ಬೆಸ್ಟ್ ಡಿಸ್ಟಿಲರಿ ಇನ್ ಎಂಟೈರ್ ಇಂಡಿಯಾ ಅಂತಂದ್ರೆ ದಟ್ ಈಸ್ ಕರ್ನಾಟಕ. ಯಾಕಂದ್ರೆ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಷ್ಟೇ ಸ್ಟ್ರಿಕ್ಟ್ ಆಗಿದೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಯಾವುದೇ ರೀತಿ ಕಳಬೆರಕೆಯಿಂದ ಹಿಡಿದು ಯಾವುದೇ ರೀತಿ ಇನ್ನೊಬ್ರು ಮೂಲೆಯಿಂದ ಇನ್ನೊಬ್ರು ಪ್ರೈವೇಟ್ ಆರ್ಗನೈಸೇಷನ್ಸ್ ಇಂದ ಇಲ್ಲಿ ಬರುವಂತ ಯಾವುದೇ ಇದಂತ ಬಿಡಲ್ಲ, ಅವಕಾಶ ಕೊಡಲ್ಲ. ಎಲ್ಲ ಅವರೇ ಕರ್ನಾಟಕ ಸರ್ಕಾರನೇ ತುಂಬಾ ಸ್ಟ್ರಾಂಗ್ ಆಗಿ ಅವ್ರನ್ನ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಕ್ವಾಲಿಟಿ ಕೂಡ ಅದೇ ರೀತಿ ಮೇಂಟೈನ್ ಮಾಡ್ತಾರೆ. ಇವಾಗ ಜನಕ್ಕೆ ಬ್ಯಾಂಗ್ಳೂರಲ್ಲಿ ಮೇನ್ ಏನಪ್ಪ ಅಂದ್ರೆ ಕ್ವಾಲಿಟಿನ ಅಂತ ಬಂದ್ರೆ ಬ್ಯಾಂಗ್ಳೂರಲ್ಲಿ ಇರೋದು ಅಥವಾ ನಮ್ಮ ಕರ್ನಾಟಕದಲ್ಲಿರೋದು ಕ್ವಾಲಿಟಿ ಸರ್. ಸುತ್ತಮುತ್ತ ಯಾವುದೇ ರಾಜ್ಯಕ್ಕೆ ಹೋಗಿ ಕರ್ನಾಟಕ ಲಿಕ್ಕರ್ಗೆ ಎಲ್ಲರೂ ಬೇಡಿಕೆ ಇದ್ದೇ ಇದೆ. ಎಲ್ಲರೂ ಕೇಳ್ತಾರೆ. ಕರ್ನಾಟಕಕ್ಕೆ ಫಸ್ಟ್ ಕೇಳೋದೇ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಬರ್ತಾ ಏನಾರ ತಗೊಂಬಾರೋ, ನಿಮ್ ಕಡೆ ಲಿಕ್ಕರ್ ಚೆನ್ನಾಗಿರುತ್ತೆ, ಬರ್ತಾ ತಗೊಂಬಾ ಇದೆ. ಸ್ವಲ್ಪ ಬೇರೆ ಕಡೆ ರೇಟ್ ಎಲ್ಲ ಕಮ್ಮಿ ಇದೆ, ಸ್ವಲ್ಪ ರೇಟ್ ಜಾಸ್ತಿನೇ ಇದೆ. ಜಾಸ್ತಿ ಇದ್ರೂ ಕ್ವಾಲಿಟಿ ಯಾವತ್ತೂ ಕೇಳಿಸ್ಕೊಂಡಿಲ್ಲ, ಅಷ್ಟೇ ಚೆನ್ನಾಗಿದೆ. ಕರೆಕ್ಟ್. ಸೊ ವೀಕ್ಷಕರಿಗೆ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಯಾಕೆ ಗೋವಾ ಎಣ್ಣೆ ಅಂದ್ರೆ ರೇಟ್ ಕಡಿಮೆ ಇರುತ್ತೆ ಮತ್ತೆ ಯಾಕೆ ಕಿಕ್ಕೇರಲ್ಲ ಅನ್ನೋದು ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಅನ್ಕೊಂಡಿದ್ದೀನಿ. ಸರ್, ಈಗ ಲಿಕ್ಕರ್ ಬಿಸ್ನೆಸ್ ನ ರನ್ ಮಾಡ್ಬೇಕಂದ್ರೆ ಏನ್ ಸರ್ ಅದ್ರಲ್ಲಿ ಚಾಲೆಂಜ್ ಇರೋದು, ಅಂದ್ರೆ ಕಷ್ಟ ಯಾವ ತರ ಏನೆಲ್ಲ? ಫಸ್ಟ್ ಲಿಕ್ಕರ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಯಾವುದೇ ಆಗಲಿ ಮನುಷ್ಯನಿಗೆ ಯಾವುದೇ ವ್ಯಕ್ತಿ ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ನ ಅಂತ ಅಂದ್ರೆ ಅನುಭವ ಮುಖ್ಯ. ಅನುಭವ ಇಲ್ಲ ಅಂತಂದ್ರೆ ಲಿಕ್ಕರ್ ಬಿಸ್ನೆಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವು ಏನೇ ಮಾಡಬೇಕಾದ್ರೂ ಅಲ್ಲಿ ಒಂದು ಅಂಗಡಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ಅನುಭವದಿಂದ ಹೋಗಿ ಅಲ್ಲಿ ಒಂದು ಅಂಗಡಿ ಸ್ಟಾರ್ಟ್ ಮಾಡಿದಾಗ ಸರ್ವೆ ಮಾಡಬೇಕು. ಸರ್ವೆ ಮಾಡಿದಾಗ ಈ ಜಾಗದಲ್ಲಿ ವ್ಯಾಪಾರ ಆಗುತ್ತೋ ಇಲ್ವೋ ಅಂತ ತಿಳ್ಕೊಂಡಾದಾಗ ನಾವೇನು ಮಾಡಬೇಕು, ಅಲ್ಲಿಗೆ ಇನ್ವೆಸ್ಟ್ ಮಾಡೋಣಕ್ಕೆ ನಾವು 10 ಸರಿ ಯೋಚನೆ ಮಾಡಿ ಆ ಜಾಗನ ಸೆಲೆಕ್ಟ್ ಮಾಡಿ ಆ ಜಾಗದಲ್ಲಿ ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಆಗುತ್ತೆ ಅಂತ ತಿಳ್ಕೊಂಡಾದ್ಮೇಲೆ ಅಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಸರ್, ಮೇಜರ್ ಇವಾಗ ಲಿಕ್ಕರ್ ಬಿಸ್ನೆಸ್ ಅಲ್ಲಿ ಚಾಲೆಂಜ್ ಅಂತಂದ್ರೆ ಲೊಕೇಶನ್ ಸರ್ ಚಾಲೆಂಜ್. ಯಾಕೆ ಅಂತಂದ್ರೆ ಚೆನ್ನಾಗಿರೋ ಒಳ್ಳೆ ಸ್ಪಾಟ್, ಜನ ಸಂದಾಣೆ ಇರೋಂತ ಸ್ಪಾಟ್ಗಳು ನಮ್ಗೆ ಸಿಗ್ಬೇಕು. ಅದೇ ತರ ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡಬೇಕು. ಇದೆರಡು ಕಾಂಬಿನೇಷನ್ ಅಲ್ಲಿ ಆಗ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಇದೆ. ಇವಾಗ ನೋಡಿ, ಈ ಜಾಗ ಇಲ್ಲೊಂದು ಹತ್ರದಲ್ಲಿ ಯಾವ್ದೋ ಒಂದು ಜಾಗ ಇದೆ, ಸಖತ್ತಾಗಿದೆ ಅಪ್ಪ ಜಾಗ ಅನ್ನಂಗಿದೆ. ಆದ್ರೆ ಪಕ್ಕದಲ್ಲೇ ಸ್ಕೂಲ್ ಇರುತ್ತೆ, ಪಕ್ಕದಲ್ಲೇ ಕಾಲೇಜ್ ಇರುತ್ತೆ, ಇನ್ನೊಂದಿರುತ್ತೆ. ಅಂತ ಜಾಗದಲ್ಲಿ ಮಾಡೋದಕ್ಕಾಗಲ್ಲ. ಓಕೆನಾ? ಸೊ ಆ ಗೌರ್ಮೆಂಟ್ ನಾರ್ಮ್ಸ್ ಪ್ಲಸ್ ಈ ನಮ್ಮ ಜಾಗದ ಯಾವ್ದು ಪ್ರೈಮ್ ಲೊಕೇಶನ್ಸ್ ಗಳು ಅಂತ ಇರುತ್ತೋ ಅದೆರಡು ಕಾಂಬಿನೇಷನ್ ಅಲ್ಲಿ ಬರೋದೇ ಮೇಜರ್ ಚಾಲೆಂಜ್ ಸರ್.
ಆ ಯಾವ್ದೇ ಆಗ್ಲಿ ಲಿಕ್ಕರ್ ಬೇಸ್ ಅಲ್ಲಿ ಫಸ್ಟ್ ಕೇಳಿದ್ರೆ ಲೊಕೇಶನ್ ಇದೆಯಾ ಅಂತ ಕೇಳ್ತಾರೆ. ಯಾರೇ ಸ್ಟಾರ್ಟ್ ಮಾಡಕ್ಕಾಗ್ಲಿ, ನಾವ್ ಸ್ಟಾರ್ಟ್ ಮಾಡಿ, ನೀವ್ ಸ್ಟಾರ್ಟ್ ಮಾಡಿ, ಯಾರು ಹೊಸಬ ಸ್ಟಾರ್ಟ್ ಮಾಡಕ್ಕಾಗ್ಲಿ, ಫಸ್ಟ್ ನೋಡೋದು ಅಂದ್ಬಿಟ್ಟು ಲೊಕೇಶನ್, ಜನಕ್ಕೆ ಆಕ್ಸೆಸ್ ಇದೆಯಾ, ಮತ್ತೆ ಅದು ರೂಲ್ಸ್ ಪ್ರಕಾರ ಇದೆಯಾ ಅಂತಂದ್ರೆ. ಹಳೆ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಸುತ್ತಮುತ್ತ ಫಸ್ಟ್ ಬಾರ್ ಇರುತ್ತೆ, ಆಮೇಲೆ ಇನ್ಯಾವುದೋ ಕಾಲೇಜ್ ಬಂದಿರುತ್ತೆ, ಪಕ್ಕದಲ್ಲೇ ಬಂದಿರುತ್ತೆ ಅಂತ ಅನ್ಕೊಳ್ಳಿ, ಅವಾಗ ಇವ್ರನ್ನ ಡಿಸ್ಟರ್ಬ್ ಮಾಡಕ್ ಆಗಲ್ಲ, ರನ್ ಮಾಡ್ಕೋಬಹುದು ಆಯ್ತಾ. ಆದ್ರೆ ಕೆಲವುದ್ರಲ್ಲಿ ಸ್ಕೂಲ್ ಇರುತ್ತೆ, ಹೋಗ್ಬಿಟ್ಟು ಪಕ್ಕದಲ್ಲಿ ಹಾಕ್ತೀನಿ, ಒಳ್ಳೆ ಕಾಲೇಜ್ ಇದೆ ಹೋಗ್ಬಿಟ್ಟು ಪಕ್ಕದಲ್ಲಿ ಹಾಕ್ತೀನಿ, ಒಳ್ಳೆ ವ್ಯಾಪಾರ ಆಗುತ್ತೆ. ಸರ್ ಅದಿಲ್ಲ. ಕಾಲೇಜು, ಸ್ಕೂಲು ಮತ್ತೆ ಹಾಸ್ಪಿಟ್ಲು ಇತ್ಯಾದಿ ಯಾವುದೇ ಸಾರ್ವಜನಿಕ ಒಂದು ಪ್ಲೇಸ್ಗಳಾಗಲಿ, ದೇವಸ್ಥಾನ ಆಗಲಿ, ಅಂಥ ಜಾಗದಲ್ಲಿ ನಾವು ಬಿಸ್ನೆಸ್ನ ಮಾಡೋಕ್ಕೆ ಆಗಲ್ಲ, ಸರ್ಕಾರದವರು ಬಿಡೋದಿಲ್ಲ. ನಾವು ಲೊಕೇಶನ್ ಇದ್ರೂ ಅದನ್ನು ಕಾನೂನುಬದ್ಧವಾಗಿ ಆ ಜಾಗದಲ್ಲಿ ಬಿಸ್ನೆಸ್ ಮಾಡಬೇಕು ಅಂದರೆ ಕಾನೂನಿಗೆ ವಿರುದ್ಧವಾಗಿ ನಾವು ಅಲ್ಲಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಆ ಜಾಗದಲ್ಲಿ ಮಾಡಬೇಕು ಅಂದರೆ ಎಲ್ಲ ನಮ್ಮ ಒಂದು ಬಿಸ್ನೆಸ್ಗೆ ಅನುಗುಣವಾಗಿ ಸರ್ಕಾರದ ರೂಲ್ಸ್ ಪ್ರಕಾರ ಅಲ್ಲಿ ಜಾಗನ ಸೆಟ್ ಮಾಡಿಕೊಂಡು ವ್ಯಾಪಾರ ಮಾಡಿದ್ರೆ ನಮ್ಗೆ ಯಾವುದೇ ಒಂದು ತೊಂದರೆನೂ ಆಗಲ್ಲ, ಬಿಸ್ನೆಸ್ಸು ಆಗುತ್ತೆ. ಸರ್, ಈಗ ಈ ಲೊಕೇಶನ್ ಎಲ್ಲ ಜಾಗ ನಾವು ನೋಡಿರ್ತೀವಿ, ಎಲ್ಲ ಓಕೆ ಆಗಿರುತ್ತೆ, ಬಟ್ ಇದನ್ನ ಚೆಕ್ ಮಾಡಕ್ಕಂತ ಯಾರು ಬರ್ತಾರೆ ಸರ್? ಅಬಕಾರಿ ಇಲಾಖೆಯವರು ಬಂದು ಒಂದು ಕರೆಕ್ಟಾಗಿ ಇಲ್ಲಿ ಮಾಡ್ಬೋದೋ ಇಲ್ವೋ ಅಂತ ಅವರೇ ಚೆಕ್ ಮಾಡೋದು. ಅವ್ರು ಚೆಕ್ ಮಾಡಿ ಓಕೆ ಕೊಟ್ಟಾದ ಮೇಲೆ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೇನಾದ್ರೂ ಫೀಸ್ ಏನಾದರೂ ಕಟ್ಟಬೇಕಾ? ಖಂಡಿತ ಕಟ್ಟಬೇಕು. ಯಾಕೆ ಅಂದರೆ ಹೋಗಿ ಒಂದು ಅಪ್ಲಿಕೇಶನ್ ಹಾಕಬೇಕು, ಬನ್ನಿ ಸರ್ ನಮ್ಮ ಜಾಗ ಹಿಂಗಿದೆ ಬಂದು ಚೆಕ್ ಮಾಡಿ ಅಂತ ಹೇಳಬೇಕು. ಅವರು ಬಂದು ಅಲ್ಲಿ ನೋಡಿ ಚೆಕ್ ಮಾಡಿ ಯಾವುದೇ ನ್ಯೂನ್ಯತೆಗಳು ಇಲ್ಲ ಅಂತಂದರೆ ಆ ಜಾಗದಲ್ಲಿ ನೀವು ಬಾರ್ ಆಗಲಿ ಯಾವುದೇ ಒಂದು ವೈನ್ ಸ್ಟೋರೇ ಆಗಲಿ ನೀವು ಮಾಡೋಕ್ಕೆ ಅನುಮತಿ ಓಕೆ ಅಂತ ಕೊಟ್ಟಾದ್ಮೇಲೆ ನಾವು ಮಾಡ್ಬೋದು, ಅವರು ಅನುಮತಿ ಕೊಡ್ತಾರೆ. ಓಕೆ ಸರ್, ಈಗ ಬಾರು ಮತ್ತೆ ಇವಾಗ MRP ಅಂತ ಇದೆ ಅಲ್ವಾ, ಸೊ MRPನೂ ಮಾಡಂಗಿಲ್ಲ ಇಲ್ಲ ಅಂದ್ರೆ ಈ ರೂಲ್ಸ್ ಎಲ್ಲದಕ್ಕೂ ಒಂದೇನೆ, ಗೊತ್ತಾಯ್ತಾ? ಎಲ್ಲವಕ್ಕೂ ಒಂದೇನೆ, ಗೊತ್ತಾಯ್ತಾ? ನಾವು ನಮ್ಮದು ಬೇರೆ ಬೇರೆ ಬಾರು ರೆಸ್ಟೋರೆಂಟು, ವೈನ್ಸು ಅಥವಾ ಯಾವುದೇ ಕ್ಲಬ್ ಆಗಲಿ ಅದಕ್ಕೆ ರೂಲ್ಸ್ಗಳೆಲ್ಲ ಒಂದೇ ಥರನೇ ಇರುತ್ತೆ. ಓಕೆ ಸರ್, ಕೆಲವೊಂದು ಏರಿಯಾದಲ್ಲಿ ನಾನು ನೋಡಿದ್ದೀನಿ, ಮೋಸ್ಟ್ಲಿ ನೀವು ಹೇಳ್ದಂಗೆ ಆಮೇಲೆ ಏನಾದ್ರು ಬಂದಿರ್ಬೋದು ಈ ಸ್ಕೂಲು ಕಾಲೇಜ್ ಏನಾದ್ರು, ಬಟ್ ಏನಂದ್ರೆ ಈ ಕ್ಲಬ್ ಅಂತ ಇರ್ತವೆ. ಇವಾಗ ಎಕ್ಸಾಂಪಲ್ ರಾಜಾಜಿನಗರ ಒಂದು ಕ್ಲಬ್ ಇರುತ್ತೆ, JP ನಗರ ಕ್ಲಬ್ ಅಂತದ್ರಲ್ಲಿ ಅಲ್ಲೂ ಕೂಡ ಇರುತ್ತಲ್ಲ ಸರ್? ಹೌದೌದು. ಕ್ಲಬ್ಬೇ ಮಾಡಲಿ, ವೈನ್ ಸ್ಟೋರ್ ಮಾಡಲಿ, ಬಾರ್ ಅಂಡ್ ರೆಸ್ಟೋರೆಂಟೇ ಮಾಡಲಿ, ಅಲ್ಲಿ ನಾವು 100 ಮೀಟರ್ ಒಳಗಡೆ ಏನು ಕಾನೂನು ಮಾಡಿರ್ತಾರೆ ಅದ್ರ ಒಳಗಡೆ ನಾವು ಮಾಡೋಕ್ಕಾಗೋದಿಲ್ಲ, ಮಾಡೋಕ್ಕೆ ಬಿಡೋದು ಇಲ್ಲ. ಯಾವುದೇ ಅಂದ್ರೆ 100 ಮೀಟರ್ ಒಳಗಡೆ ಯಾವುದೇ ತರ ಇರಬಾರ್ದು. ಸರ್, ಈಗ ಲಿಕ್ಕರ್ ಸ್ಟಾಕ್ ನ ಎಲ್ಲಿಂದ ತರಿಸ್ಕೊಳೋದು, ಇಂಟರ್ನ್ಯಾಷನಲ್ ಆಗಿರ್ಲಿ ಲೋಕಲ್ ಆಗಿರ್ಲಿ, ಅದು ಎಲ್ಲಿಂದ ಆ ಸಪ್ಲೈ ಚೈನ್ಗಳನ್ನ ತರಿಸ್ಕೊಳೋದು ಯಾವ ತರ? ಕರ್ನಾಟಕದ ಮದ್ಯ ಮಾರಾಟ ಮಳಿಗೆ ಅಂತ ಇರುತ್ತೆ. ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಅಲ್ಲಲ್ಲೇ ಮಾಡಿರ್ತಾರೆ, ತಾಲೂಕ್ ಲೆವೆಲಲ್ಲೂ ಮಾಡಿರ್ತಾರೆ ಕೆಲವು ಕಡೆ. ಅದು ಕರ್ನಾಟಕ KSBCL ಅಂತ ಇರುತ್ತೆ, ಕರ್ನಾಟಕ ಸ್ಟೇಟ್ ಬ್ರೇವರೀಸ್ ಕಾರ್ಪೊರೇಷನ್ ಲಿಮಿಟ್ ಅಂತ ಇರುತ್ತೆ. ಅಲ್ಲಿಂದಲೇ ಪ್ರತಿಯೊಂದು ವೈನ್ ಸ್ಟೋರು, ಬಾರು, ಪ್ರತಿಯೊಂದು ಸ್ಟಾರ್ ಹೋಟ್ಲಿಗೂ ಅಲ್ಲಿಂದಲೇ ಲಿಕ್ಕರ್ನ ತರಬೇಕು, ಬೇರೆ ಕಡೆ ತರೋಕ್ಕೆ ಅವಕಾಶ ಇಲ್ಲ. ಓಕೆ ಸರ್, ಅಲ್ಲಿ ಇವಾಗ ಆರ್ಡರ್ ಕೊಡೋದಾದ್ರೆ ಹೆಂಗೆ? ಅದು ಫೋನ್ ಮಾಡಿ ಆರ್ಡರ್ ಕೊಡೋದಾ, ಇಲ್ಲ ಸಿಸ್ಟಮ್ ಅಲ್ಲಿ ಜನರೇಟ್ ಮಾಡಿ ಕೊಡೋದಾ, ಇಲ್ಲ ಅಂತಂದ್ರೆ ಲೈಸೆನ್ಸ್ ನ ಏನ್ ಸಬ್ಮಿಟ್ ಮಾಡ್ಬಿಟ್ಟು ಕೊಡೋದು, ಯಾವ ತರ? ಅದನ್ನ ಲೈಸೆನ್ಸ್ ಎಲ್ಲ ಮೊದಲೇ ಅವರು ಸಬ್ಮಿಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನಾವು ಸ್ಟಾಕ್ ಬೇಕು ಅಂತ ಅಂದಾಗ ನಮ್ಮ ಜಾಗದಲ್ಲಿ ಯಾವ ರೀತಿ ವ್ಯಾಪಾರ ಆಗುತ್ತೆ, ಯಾವ ಬ್ರ್ಯಾಂಡ್ಗಳು ಸೇಲ್ ಆಗ್ತವೆ, ಅದನ್ನೆಲ್ಲ ಪ್ರತಿಯೊಬ್ಬರಿಗೂ ಅಲ್ಲಿ ಅನುಭವ ಇರೋರಿಗೆ ಗೊತ್ತಿರುತ್ತೆ. ಅದನ್ನು ಅವನೇನು ಮಾಡ್ತಾರೆ, ಇಂತಿಂಥ ಸ್ಟಾಕು ನಮಗೆ ಬೇಕು ಅಂತ ಸ್ಟಾಕನ್ನು ಒಂದು ಕರೆಕ್ಟಾಗಿ ಒಂದು ಪಟ್ಟಿ ಮಾಡಿಕೊಂಡು ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಇದು ಡಿಪೋಗಳಿಗೆ ಹೋಗಿ ಅವರೇ ಹೇಳಿ ಮಾಡ್ತಾಯಿದ್ರು. ಈಗೆಲ್ಲ ಆನ್ಲೈನ್ ಸಿಸ್ಟಮ್ ಬಂದಿರೋದ್ರಿಂದ ಪ್ರತಿಯೊಂದರು ಫೋನ್ ಮುಖಾಂತರ ಅಲ್ಲಿ ಆನ್ಲೈನ್ಗೆ ತಮ್ಮ ಎಲ್ಲ ಸ್ಟಾಕುಗಳು ಏನೇನು ಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರ್ ಕೊಡ್ತಾರೆ. ಅವು ಆರ್ಡ್ರ್ ತೊಗೊಂಡು ಅವ್ರೇನು ಮಾಡ್ತಾರೆ, ಇವರಿಗೆ ನಿಗದಿ ಮಾಡಿರೋವಂಥ ಒಂದು ಯಾವುದೋ ಟ್ರಾನ್ಸ್ಪೋರ್ಟಿಂಗ್ ಗಾಡಿಗಳಲ್ಲಿ ತುಂಬಿಸಿ ಅಲ್ಲಿ ಚೆಕ್ ಮಾಡಿ ತುಂಬಿಸಿ ನಮಗೆ ಕಳಿಸ್ಕೊಡ್ತಾರೆ. ಅಥವಾ ಒಬ್ಬ ಡ್ರೈವರ್ ಮುಖಾಂತರ ಅದನ್ನು ತೊಗೊಂಬರ್ತಾನೆ ಗಾಡಿ ಇಟ್ಕೊಂಡಿರೋನು, ಅದನ್ನು ನಾವು ಇಲ್ಲಿ ಚೆಕ್ ಮಾಡ್ಕೊಂಡು ಹಾಕೊಂಡು ನಾವು ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ. ಯಾವುದೇ ಬಾರ್ಗಳಲ್ಲಾಗಲಿ KSBCL ಆ ಬಾರಿನ ಹೆಸರಲ್ಲಿ ಒಂದು ಅಕೌಂಟ್ ತರ ಒಂದು ಫೇಸ್ಬುಕ್ ಅಕೌಂಟ್, ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಇರುತ್ತಲ್ಲ, KSBC ನಲ್ಲಿ ಆಲ್ರೆಡಿ ಅದು ರಿಜಿಸ್ಟರ್ ಆಗಿರುತ್ತೆ. ಆ ರೇಂಜ್, ಇವಾಗ ಸಪೋಸ್ ನಾವು ರಾಜಾಜಿನಗರ್ಲಿ ಇದೀವಿ, ನಮ್ದೇ ಒಂದು ರೇಂಜ್ ಬರುತ್ತೆ, ಆ ರೇಂಜ್ ಅಲ್ಲಿ ಇಂಥ ಬಾರ್ಗಳು ಬರುತ್ತೆ ಅಂತ ಆಲ್ರೆಡಿ ಅದ್ರಲ್ಲಿ ಇರುತ್ತೆ. ಇವಾಗ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಯಾಂಕ್ ಕರೆಂಟ್ ಅಕೌಂಟ್ ಏನಿದೆ, ಒಂದು ಅಮೌಂಟ್ ಇಟ್ಟಿರ್ತೀವಿ, ಸ್ಟಾಕ್ ನಮ್ದು ಏನ್ ಬಿಸ್ನೆಸ್ ಆಗುತ್ತೆ, ಅಲ್ಲಿಂದ ಏನ್ ಮಾಡ್ಬೇಕು, ನಾವು KSBCL ಕಳಿಸ್ಬೇಕು. KSBCL ಇದೇ ಬಾರಿಂದ ಬಂದಿದೆ ಅಂತ ಅಂದ್ಬಿಟ್ಟು ಆ ಅಮೌಂಟ್ ಅಲ್ಲೇ ಜಮಾ ಆಗಿರುತ್ತೆ. ಅಷ್ಟೇ ಅಮೌಂಟ್ ಕಟ್ಟಬೇಕು. ಅದಾದ್ಮೇಲೆ ನಮ್ ಬಾರ್ಗೆ ಏನೇನ್ ಬೇಕು ನಾವು ವ್ಯಾಪಾರದ ಪ್ರಕಾರ ಏನೇನ್ ಸೇಲ್ ಆಗಿದೆ, ಏನಾಗಿಲ್ಲ,
ನಮ್ಗೆ ಯಾವ್ದು ಎಕ್ಸೈಸ್ ಇದೆ, ಇನ್ನೊಂದು ಏನಿದೆ ಅಂತದೆಲ್ಲ ತಿಳ್ಕೊಂಡು ಒಂದು ಲಿಸ್ಟ್ ಹಾಕೊಂತೀವಿ. ಆ ಲಿಸ್ಟ್ ನ ತಗೊಂಡೋಗಿ ನಾವು KSPCL ಅಲ್ಲಿ ಸ್ಟಾಕ್ ಕೊಟ್ಟಾಗ ಅದ್ರದ್ದು ನಮ್ ಏನ್ ಕಟ್ಟಿರ್ತೀವಿ ಅಮೌಂಟ್ ಅದ್ರಲ್ಲಿ ಅಷ್ಟು ಡಿಡಕ್ಟ್ ಆಗುತ್ತೆ. ಸಪೋಸ್ ಒಂದ 20 ಲಕ್ಷ ನಾವು ಕಟ್ತೀವಿ ಅಂತಂದ್ರೆ ಸ್ಟಾಕ್ ಒಂದ್ 15 ಲಕ್ಷ ಹಾಕ್ಸ್ಕೊತೀವಿ, 5 ಲಕ್ಷ ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಆ 15 ಲಕ್ಷ ಅದ್ರಲ್ಲಿ ಡಿಡಕ್ಟ್ ಆಗಿ ನಮ್ದೊಂದ್ 5 ಲಕ್ಷ ಇನ್ನೂ ಉಳಿದಿದೆ ಅಂತ ಬರುತ್ತೆ. ಅದು ಮುಂದಿನದಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಆ 15 ಲಕ್ಷ ಸ್ಟಾಕ್ ಏನಿದೆ ಅವತ್ತಿಂದ ಅವತ್ತೆ ಸ್ಟಾಕ್ ಒಂದು ರಿಸಿಪ್ಟ್ ಬಂದು ನಾವು ಆಚೆ ಕೊಟ್ಟಿದ ತಕ್ಷಣ ಪ್ರೈವೇಟ್ ಟ್ರಾನ್ಸ್ಪೋರ್ಟರ್ಸ್ ಇರ್ತಾರೆ. ನಾವು ಇದು ಕೊಟ್ಟ ರಿಸಿಪ್ಟ್ ಕೊಟ್ಟಾದ್ಮೇಲೆ ಅವ್ರು ಅದನ್ನೆಲ್ಲ ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ತಗೊಂಡ್ಬರ್ತಾರೆ. ಅದೆಲ್ಲ ಇವಾಗ ಏನಾಗಿದೆ, ಸ್ವಲ್ಪ ಎಲ್ಲ ಪರ್ಮನೆಂಟ್ ಆಗೋಗಿದೆ. ನಾವ್ ಏನ್ ಹೋಗಿ ಅಲ್ಲಿ ಮಾಡ್ಬೇಕು ಅನ್ನೋದು ಏನಿಲ್ಲ. ನಾವು ಅಲ್ಲಿ ಹೋಗಿ ಸ್ಟಾಕ್ ಚೆಕ್ ಮಾಡ್ಬೇಕು ಅಂತ ಅಂದಿದ್ದೇನಿಲ್ಲ. ಆ ಲಿಸ್ಟ್ ಏನ್ ಕೊಟ್ಟಿರ್ತಾರೆ ಅದನ್ನ ನಾವು ಟ್ರಾನ್ಸ್ಪೋರ್ಟ್ ಅವ್ರಿಗೆ ಕೊಟ್ರೆ ಅವರೆಲ್ಲ ಲೋಡ್ ಮಾಡ್ಕೊಂಡ್ಬಂದು ನಮ್ಗೆ ಇಳಿಸ್ಬಿಟ್ಟು ಹೋಗ್ತಾರೆ ಸರ್. ಆಮೇಲೆ ಅವ್ರು ಒಬ್ಬರೇ ಬರಲ್ಲ. ಒಂದು ರೋಡಲ್ಲಿ ಒಂದು 5 ಬಾರ್ ಇರುತ್ತೆ ಅಂತ ಅನ್ಕೊಳ್ಳಿ. ಎಲ್ಲಾರು ಅಕಸ್ಮಾತ್ ಒಂದೇ ದಿವಸ ಹಾಕ್ಸ್ಕೊಟ್ರು, 2 ದಿವಸ ಇದ್ರಲ್ಲಿ ಹಾಕೊಟ್ರು ಅಂತಂದ್ರೆ ಎಲ್ಲಾನು ತಗೊಂಡ್ಬಂದು ನಮ್ಗೆ ಎಷ್ಟು ಬೇಕು ಇಳಿಸ್ತಾರೆ. ಹಂಗೆ ಮುಂದೆಗಡೆ ಹೋಗಿ ನಾರ್ಮಲ್ ಸರ್ ಇವಾಗ ಎಲ್ಲ ಅಂಗಡಿಗೂ ಸ್ಟಾಕ್ ಹೆಂಗ್ ಬರುತ್ತೆ ಸೇಮ್ ಅದೇ ತರನೇ. ಅದೆಲ್ಲ ಈಸಿ ಇದೆ. ಯಾವ್ದೇ ರೀತಿ ಕಷ್ಟ ಇಲ್ಲ. ಮೇಜರ್ ಏನ್ ನೋಡ್ಕೋಬೇಕು ಅಂದ್ರೆ ಯಾವ ರೇಂಜ್ ಬರುತ್ತೆ ನಮ್ ಬಾರು, ಅಲ್ಲಿ ನೋಡ್ಕೊಂಡು ಅಲ್ಲಿಗೆ ಹೋಗಿ ಮಾತಾಡ್ಕೊಂಡು. ಅಂದ್ರೆ ಒಂದೊಂದು ಏರಿಯಾಗೆ ಒಂದೊಂದು ಏರಿಯಾಗ ಅಂತಲ್ಲ ಸರ್. ಸಪೋಸ್ ಇವಾಗ ರಾಜಾಜಿನಗರ ಕಂಪ್ಲೀಟ್ ಒಂದು ರಾಜಾಜಿನಗರ ಸುತ್ತಮುತ್ತ ಸೇರ್ಕೊಳ್ಳುತ್ತೆ. ಈ ಸುತ್ತಮುತ್ತ ಬೈ ಏರಿಯಾಸ್ ಸೇರ್ಕೊಳ್ಳುತ್ತೆ. ಆಮೇಲೆ ಎಲ್ಲದಕ್ಕೂ ಕೊಡಲ್ಲ, ಒಂದು ರೇಂಜ್ಗೆ ಜಾಸ್ತಿ ಒಂದಷ್ಟು ಬಾರ್ಗಳು ಬರ್ಬೇಕು. ಆಯ್ತಾ, ಒಂದೊಂದು ಏರಿಯಾಗೂ ಸಪರೇಟ್ ಅಂತ ಕೊಡಲ್ಲ. ಆ ಒಂದೇ ರೇಂಜ್ಗೆ ಸಪರೇಟ್ ಡಿಫ್ರೆಂಟ್ ಏರಿಯಾಸ್ಗಳು ಕೊಟ್ಟಿರ್ತಾರೆ. ಡಿಫ್ರೆಂಟ್ ಏರಿಯಾಸ್ಗಳು ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ಆಗುತ್ತೆ ಸರ್. ಓಕೆ, ಫಸ್ಟ್ ನಾವು ಅಮೌಂಟ್ ನ ಡಿಪಾಸಿಟ್ ಮಾಡ್ಲೇಬೇಕು. ಎಷ್ಟು ಸ್ಟಾಕ್ ತಗೊಂತೀವಿ ಒಂದು ಇದೇನಪ್ಪ ಅಂದ್ರೆ ಈ ಸತಿ ನ್ಯೂ ಇಯರ್ ಗೆ ತುಂಬಾ ಸೇಲ್ಸ್ ಇದ್ದಿದ್ದರಿಂದ KSBCL ಅವರು ಕ್ರೆಡಿಟ್ ಕೊಟ್ಟಿದ್ರು ಸರ್. 2024 ನ್ಯೂ ಇಯರ್ ಗೆ ಸ್ಟಾಕ್ ಹಾಕ್ಸ್ಕೊಳ್ಳೋಕೆ ಕ್ರೆಡಿಟ್ ಕೊಟ್ಟಿದ್ರು. ಇಲ್ಲ ಅಂತಂದ್ರೆ ಎಲ್ಲ ಪ್ರೀಪೇಡ್. ಓಕೆ, ಫಸ್ಟ್ ಪೇ ಮಾಡಬೇಕು, ಸ್ಟಾಕ್ ಎತ್ಕೋಬೇಕು. ಓಕೆ, ನಾವ್ ಏನ್ ಅಮೌಂಟ್ ಕಟ್ಟಿರ್ತೀವಿ ಆ ಅಮೌಂಟ್ ಸ್ಟಾಕ್ ಎಷ್ಟು ಎತ್ಕೊಂತೀವಿ, ಏನ್ ಪೆಂಡಿಂಗ್ ಅಮೌಂಟ್ ಇದೆ ಅದು ಅಲ್ಲೇನೆ ಬ್ಯಾಲೆನ್ಸ್ ಆಗಿ ಉಳ್ಕೊಂಡಿರುತ್ತೆ. ರೆಸ್ಟೋರೆಂಟ್ ಅಲ್ಲಿ ಇವಾಗ ಅಡಿಷನಲ್ ಜಾಸ್ತಿ ಪ್ರಾಫಿಟ್ ಮಾಡ್ಬೇಕು ಅಂತಂದ್ರೆ ಲಿಕ್ಕರ್ ಬಿಟ್ಟು ಸೊ ಏನ್ ಸರ್ ಏನೆಲ್ಲ ಆಡ್ ಮಾಡ್ಬೋದು, ಯಾವ ತರ ಗ್ರೋತ್ ಮಾಡ್ಕೋಬಹುದು ಸರ್? ಅಂದ್ರೆ ಮತ್ತೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೂಡ ಯಾವ ತರ ಇರುತ್ತೆ? ಆ ಏರಿಯಾದಲ್ಲಿ ಏನು ಜನಗಳು ಯಾವ ರೀತಿ ಅಭಿರುಚಿಗೆ ಅನುಗುಣವಾಗಿ ನಾವು ಅವ್ರಿಗೆ ಇಷ್ಟವಾದಂತ ನಾವು ಇದನ್ನ ಕೊಡಬೇಕು, ಸ್ಪೆಷಾಲಿಟಿ ಕೊಡಬೇಕು. ಮತ್ತೆ ಅವರು ರೇಟಲ್ಲೂ ನಾವು ಒಂದು ಇದಾಗಬೇಕು. ಏನು ಜಾಸ್ತಿ ರೇಟ್ ಇಟ್ಟಾಗ ಜನಗಳಿಗೆ ಎಲ್ಲ ನಾರ್ಮಲ್ ಆಗಿರೋಂಥದ್ದು ಮಾತ್ರ ಬರೋಕ್ಕಾಗಲ್ಲ. ದುಡ್ಡಿರೋರು ಮಾತ್ರ ಬರ್ತಾರೆ. ಎಲ್ಲರನ್ನೂ ಜನ ಸೆಟ್ ಮಾಡಬೇಕು ನಾವು ಅಂತಂದರೆ ಲಿಕ್ಕರ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ರೈಟನ್ನು ರೀಸನಬಲ್ ಆಗಿ ಇಟ್ಟರೆ ಪ್ರತಿಯೊಬ್ಬರು ಬಡವರು ಬರ್ತಾರೆ, ಮಧ್ಯಮ ವರ್ಗದವರು ಬರ್ತಾರೆ, ಶ್ರೀಮಂತರು ಬರ್ತಾರೆ. ಮತ್ತು ಫುಡ್ಡೇ ಆಗಲಿ ಚೆನ್ನಾಗಿರೋದು ಕೊಡಬೇಕು, ಕ್ಲೀನಿಂಗ್ ಮೇಂಟೈನ್ ಮಾಡಿರಬೇಕು, ಆಮೇಲೆ ಸರ್ವಿಸ್ನ ಚೆನ್ನಾಗಿ ಕೊಡಬೇಕು, ಜನಗಳಿಗೆ ಇಷ್ಟವಾಗೋ ರೀತಿ ನಾವು ನಡ್ಕೋಬೇಕು. ಆವಾಗ ಜನಗಳು ಹೊರಗಡೆಯಿಂದ ಬರೋರು ಪಾಪ ಇಲ್ಲಿ ಚೆನ್ನಾಗಿದೆ, ಈ ಬಾರ್ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ, ಲಿಕ್ಕರ್ ಚೆನ್ನಾಗಿದೆ, ಟ್ರೀಟ್ಮೆಂಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ಬರ್ತಾರೆ. ಆವಾಗ ನಮಗೆ ಆಟೋಮೆಟಿಕ್ ಆಗಿ ವ್ಯಾಪಾರ ರೈಸ್ ಆಗೇ ಆಗುತ್ತೆ ಸರ್. ಇದ್ರ ಜೊತೆಗೆ ಏನಾದ್ರು ಅಡಿಷನಲ್ ಏನಾದ್ರು? ಹೌದು, ಆಫರ್ಗಳೇನಾದ್ರು ಈಗೇನು ವಿಶೇಷವಾದ ಆಫರ್ಗಳನ್ನ ಕೊಡಬೇಕು ಅವರಿಗೆ. ಆವಾಗ ಏನಾಗುತ್ತೆ, ಒಂದು ಗ್ರೂಪಲ್ಲಿ ಬಂದಾಗ ಒಂದು ಆಫರ್ಗಳು ಕೊಡಬೇಕು, ಡಿಸ್ಕೌಂಟ್ಗಳನ್ನ ಕೊಡಬೇಕು. ನಮ್ಗೆ ಆದಾಯಕ್ಕೆ ತಕ್ಕಾಗಿ ಡಿಸ್ಕೌಂಟ್ನ ಕೊಡಬೇಕು. ಆವಾಗ ಇಲ್ಲಿ ಡಿಸ್ಕೌಂಟು ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆವಾಗ ಅವರೇ ಇನ್ನು 10 ಜನಕ್ಕೆ ಹೇಳ್ತಾರೆ, ಬಾರ ಇಲ್ಲಿ ಡಿಸ್ಕೌಂಟು ಕೊಡ್ತಾರೆ, ಟ್ರೀಟ್ಮೆಂಟ್ ಚೆನ್ನಾಗಿದೆ, ಫುಡ್ಡು ಚೆನ್ನಾಗಿದೆ ಬಾ ಅಂತ ಅವರು 10 ಜನಕ್ಕೆ ಹೇಳಿದಾಗ ಅವ್ರು 100 ಜನಕ್ಕೆ ಹೇಳ್ತಾರೆ. ಆವಾಗ ಆಟೋಮೆಟಿಕ್ ಆಗಿ ಬಿಸ್ನೆಸ್ ರೈಸ್ ಆಗ್ತಾ ಹೋಗುತ್ತೆ. ಲಿಕ್ಕರ್ ಅಲ್ಲಿ 2 ತರ ಸರ್. ಒಂದು ಅಕೇಶನಲ್ ಡ್ರಿಂಕರ್ಸ್, ಇನ್ನೊಂದು ಡೈಲಿ ಡ್ರಿಂಕರ್ಸ್. ಓಕೆನಾ? ಅಕೇಶನಲ್ ಡ್ರಿಂಕರ್ಸ್ ಅವ್ರಿಗೆ ಈ ವೀಕೆಂಡ್ಸ್ ಗಳಿಗೆ ಮಾತ್ರನೇ ಬರ್ತಾರೆ. ಇಲ್ಲ ಅಂತಂದ್ರೆ ಏನೋ ಒಂದು ಮನೆಯಲ್ಲಿ ಫಂಕ್ಷನ್ ಇಲ್ಲ ಏನೋ ಒಂದು ಸೆಲೆಬ್ರೇಷನ್ ಅದಕ್ಕೆ ಮಾತ್ರ ಬರ್ತಾರೆ. ಇನ್ನು ಡೈಲಿ ಡ್ರಿಂಕರ್ಸ್ ಅಂತಂದ್ರೆ ಅವ್ರಿಗೆ ನಿಗದಿತ ಆದಂತ ಒಂದು ಟೈಮ್ ಇರುತ್ತೆ. ಆ ಟೈಮಲ್ಲಿ ಬರ್ತೀನಪ್ಪ, ಇದು ನನ್ನ ಕ್ರಮ, ನನ್ನ ಡೈಲಿ ಕ್ರಮ ಇದ್ರಲ್ಲಿ ನಾನು ಇಲ್ಲಿ ಕುತ್ಕೊಂತೀನಿ, ಇಂಥ ಜಾಗದಲ್ಲಿ ಇರ್ತೀನಿ. ಇಂಥ ಜಾಗದಲ್ಲಿ ಕೆಲವರು ಮೀಟಿಂಗು ಮಾಡ್ಕೊಂತಾರೆ. ಹೌದು, ಇಂಥ ಜಾಗದಲ್ಲಿ ಮೀಟಿಂಗ್ ಮಾಡ್ತಾರೆ, ಫ್ರೆಂಡ್ಸ್ ಸೇರ್ತಾರೆ. ಡೈಲಿ ಏನೋ ಒಂದು ಸೇರುವಂತ ಜಾಗ ಒಂದು ಆಗಿರುತ್ತೆ. ಮೇಜರ್ ಏನಪ್ಪಾ ಅಂದ್ರೆ ಯಾವುದೇ ಇಂಡಸ್ಟ್ರಿ ಇಲ್ಲಿ ಸರ್, ಯಾವುದೇ ಬಾರ್ ರೆಸ್ಟೋರೆಂಟ್ ಫುಡ್, ಆ ಫುಡ್ಗೋಸ್ಕರನೇ ಜನ ಬರೋಂಥವ್ರು ತುಂಬಾ ಜನ ಇರ್ತಾರೆ. ಆ ಫುಡ್ ಒಂದು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡೂ ಕೊಟ್ರೆ 100-200% ಸರ್ ನಾನು ಬರ್ದು ಕೊಡ್ತೀನಿ. ಬೇಕಾದ್ರೆ ಯಾವುದೇ ಬಾರ್ ಅಂಡ್ ರೆಸ್ಟೋರೆಂಟ್ ಬೇಕಾದ್ರೂ ಓಡುತ್ತೆ. ಎಲ್ಲ ಮೇಜರ್ ಡಿಪೆಂಡ್ ಆಗೋದು ಬಂದ್ಬಿಟ್ಟು ಫುಡ್ ಅಲ್ಲೇನೆ. ಇವಾಗ ಡೈಲಿ ಡ್ರಿಂಕ್ಗೆ ಅಂತ ಬರೋ ಕಸ್ಟಮರ್ಸ್ ಒಂದ್ ಕಡೆ ಇತ್ತು ಅಂತಂದ್ರೆ, ಆ ಬಾರಲ್ಲಿ ಕೊಡುವಂತ ಫುಡ್ಗೋಸ್ಕರ ಬರುವಂತ ಕಸ್ಟಮರ್ಸ್ ಇರ್ತಾರೆ. ಕೆಲವರು ಡ್ರಿಂಕ್ಗೋಸ್ಕರನೇ ಬರಲ್ಲ, ಆ ಫುಡ್ ನ ಪಾರ್ಸಲ್ ತಗೊಂಡ್ ಹೋಗ್ತೀನಿ, ಮನೆಗೂ ತಗೊಂಡ್ ಹೋಗ್ತೀನಿ,
ಅನ್ನೋ ಇದ್ರಲ್ಲಿ ಬರ್ತಾರೆ. ಸೊ ಫುಡ್ ಒಂದು ನೀಟಾಗಿತ್ತು ಅಂತಂದ್ರೆ ಅಂಥದ್ದು ಹೈ ಕ್ಲಾಸ್ ಆಗಿರ್ಲಿ ಇಲ್ಲ ನಾರ್ಮಲ್ ನಮ್ಮ ಜನರಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರ್ಲಿ, ಫುಡ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಇನ್ ಬಾರ್ ಅಂಡ್ ರೆಸ್ಟೋರೆಂಟ್ ಇಂಡಸ್ಟ್ರಿ ಸರ್. ಕ್ವಾಲಿಟಿ, ನೀಟ್ ಅಂಡ್ ಕ್ಲೀನ್. ಕ್ವಾಲಿಟಿ ಒಂದು ನೀಟ್ ಅಂಡ್ ಕ್ಲೀನು, ಫುಡ್, ಆಮೇಲೆ ಅವ್ರು ಕೊಡೋ ಅಂತ ಸರ್ವಿಸು. ಇನ್ನು ಬಿಟ್ರೆ ಆಫರ್ಸ್, ನಮ್ಮ ತಂದೆಯವ್ರು ಹೇಳ್ದಂಗೆ ಆಫರ್ಸ್ಗಳು, ಒಂದು ಗ್ರೂಪ್ ಬಂದಾಗ ಅವ್ರು ಕೊಡುವಂತ ಆಫರ್ಸ್ಗಳು ಅದೆಲ್ಲ ಮ್ಯಾಟರ್ ಆಗುತ್ತೆ. ಇನ್ನು ಅದು ಬಿಟ್ಟು ಅಂತಂದ್ರೆ ಯಾವ್ದಾರ ಹೊಸದಾಗಿ ಏನಾರು ಓಪನ್ ಮಾಡ್ತಂದ್ರೆ ಅವ್ರು ಮಾಡಬೇಕಾಗಿರೋ ಕೆಲಸ ಬಂದ್ಬಿಟ್ಟು ಕ್ರೌಡ್ ಅಟ್ರಾಕ್ಷನ್. ಕ್ರೌಡ್ ಯಾವ ರೀತಿ ಅಟ್ರಾಕ್ಟ್ ಆಗ್ತಾರೆ, ಏನೇನ್ ಪ್ರೋಗ್ರಾಮ್ಸ್ ಮಾಡಿದ್ರೆ ಅಟ್ರಾಕ್ಟ್ ಆಗ್ತಾರೆ, ನಾನು ಯಾರನ್ನ ಕರೆಸ್ಬೋದು, ಒಂದು ಸೆಲೆಬ್ರಿಟಿ ಕರ್ಸೋದ್ರಿಂದ ಆಗಿರ್ಲಿ, ಒಂದು ಸೆಲೆಬ್ರಿಟಿ ಶೆಫ್ ನ ಕರೆಸಿ ಫುಡ್ ಬಗ್ಗೆ ಇದ್ ಮಾಡೋದಾಗಿರ್ಲಿ, ಅಥವಾ ಒಂದು ಬಾರ್ ಟೆಂಡರ್ಸ್ಗಳು ಅವ್ರದ್ದು ಏನು ಆಕ್ಷನ್ಸ್ಗಳು ಇರುತ್ತೆ ಅದೊಂದು ಅಟ್ರಾಕ್ಷನ್ ಆಗಿ ಇಡೋದಂತಾಗ್ಲಿ. ಫಸ್ಟ್ ಏನಪ್ಪಾ ಅಂದ್ರೆ ಜನನ ಅಟ್ರಾಕ್ಟ್ ಮಾಡ್ಬೇಕು ಜಾಗಕ್ಕೆ. ಆ ಜಾಗದ ಬಗ್ಗೆ ಅವ್ರು ತಿಳ್ಕೊಂಡಾದ್ಮೇಲೆ ಆ ಜಾಗ ಇಷ್ಟ ಆದವ್ರು ಇರ್ತಾರೆ, ಇಷ್ಟ ಆಗದೆ ಇರೋರು ಇನ್ನೊಂದು ಅವ್ರ ರೆಗ್ಯುಲರ್ ಜಾಗಗಳು ಅಲ್ಲಿಗೆ ಇರ್ತಾರೆ ಸರ್. ಅದೇ ಸರ್, ಒಂದ್ಸತಿ ಆದ್ರೂ ಬಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಆ ಎಕ್ಸ್ಪೀರಿಯನ್ಸ್ ಅವಕಾಶ ಮಾಡ್ಕೊಡ್ಬೇಕು. ಯಾರೇ ಬಿಸ್ನೆಸ್ ಹೊಸದಾಗಿ ಬಂದ್ರು ಒಂದ್ಸತಿ ಅವ್ರ ಬಾರಕ್ ಬಂದು ನೋಡಿ ಅನ್ನೋ ಎಕ್ಸ್ಪೀರಿಯನ್ಸ್ ಮಾಡ್ಕೊಡ್ಬೇಕು. ಸ್ಟಾರ್ಟಿಂಗ್ ಅಲ್ಲ ನಾನು ಇಲ್ಲ ನಾನು ಬಂಡವಾಳ ಜಾಸ್ತಿ ಹಾಕ್ಬಿಟ್ಟಿದೀನಿ, ನಾನು ಇಷ್ಟೇ ರೇಟ್ ಇಡ್ತೀನಿ, ನಾನು ಅಷ್ಟೇ ರೇಟ್ ಇಡ್ತೀನಿ ಅಂತಂದ್ರೆ ಆಗಲ್ಲ ಸರ್. ಸೊ ಮೇನ್ ಆಗಿ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಒಂದು ಮಾಡ್ಬೇಕು. ಯಾಕಂದ್ರೆ ಜನ ಇವತ್ತು ಹಿಂಗಿದ್ದವನು ಮುಂದೆ ದೊಡ್ಡನಾಗಲ್ಲ ಅನ್ನೋದೇನಿಲ್ವಲ್ಲ ಸರ್. ಹೌದು, ನಿಜ. ಒಂದು ಒಬ್ಬ ನಾರ್ಮಲ್ ನಿಂತ್ಕೊಂಡ್ ಕುಡಿಯೋನ ಮುಂದೆ ಬಂದು ಕುತ್ಕೊಂಡು ಕುಡ್ದೆ ಕುಡಿತಾರಲ್ವಾ, ಅವ್ನಿಗೆ ಇಷ್ಟ ಆಗೋದೊಂದು ಮೈಂಡ್ ಅಲ್ಲಿ ಇರುತ್ತಲ್ವಾ, ಅದನ್ನ ನಾವು ಮುಟ್ಬೇಕಾಗಿ ಬರುತ್ತೆ ಸರ್. ಒಂದು ಅವಕಾಶ ಮಾಡ್ಕೊಡ್ಬೇಕು ಅಷ್ಟೇ ಎಲ್ಲಾರ್ಗು. ಅದನ್ನ ಮಾಡ್ಬಿಟ್ರೆ ಯಾವುದೇ ಬಾರ್ ರೆಸ್ಟೋರೆಂಟ್ ಆಗ್ಲಿ ಇದಾಗಿದೆ ಸರ್, ನೀಟಾಗಿ ಮಾಡ್ಕೊಂಡು ಹೋಗ್ಬೋದು. 100%. ಇವಾಗ ಸ್ಟಾರ್ ಹೋಟ್ಲಿಗೆ ನಾವು ಹೋಗಿದ್ದೀವಿ, ನಾರ್ಮಲ್ ಬಾರ್ಗೂ ನಾವು ಹೋಗಿದ್ದೀವಿ. ಸ್ಟಾರ್ ಹೋಟ್ಲಿಗೆ ಯಾವಾಗ ಹೋಗ್ತೀವಿ ಹೇಳಿ, ಯಾವಾಗ ರೆಡಿ ಆದಾಗ್ಲೋ ಇನ್ನೊಂದೇನೋ ಸೆಲೆಬ್ರೇಷನ್ ಅಲ್ಲಿಗೆ ಹೋಗ್ತೀವಿ. ಯಾಕೆ ಹೇಳಿ, ಅಲ್ಲಿ ಏನ್ ಸಿಗುತ್ತೆ ಅಂತ ನನಗೆ ಗೊತ್ತು. ಹೌದು, ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದೀನಿ. ನಾನು ಸ್ಟಾರ್ಟಿಂಗ್ ಎಲ್ಲ ಜಾಸ್ತಿ ಹೇಳ್ಬಿಟ್ಟು ನಾನು ಅಲ್ಲಿ ಹೋಗೋದಕ್ಕೂ ನನ್ನ ಕೈಲಿ ಆಗ್ತಿಲ್ಲ ಅಂತಂದ್ರೆ ಮುಂದಕ್ಕೂ ನಾನು ಹೋಗದೆ ಇರ್ಬೋದು. ನಿಜ ಸರ್, ನಿಜ. ಇಟ್ಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ದ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಹೌದು, ನೀವು ಯಂಗ್ ಎಕ್ಸ್ಪೀರಿಯನ್ಸ್ ಕೊಡ್ತೀರಾ ಕಸ್ಟಮರ್ಸ್ಗೆ, ಅದನ್ನೇ ನಿಮ್ಗೆ ಮುಂದೆ ತಗೊಂಡೋಗೋದು. ಸರ್, ಇವಾಗ ತುಂಬಾ ವಿಷಯ ತಿಳಿಸ್ಕೊಟ್ರಿ. ಇವಾಗ ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಯಾವ ಏಜಿನವ್ರಿಗೆ ಈ ಲೈಸೆನ್ಸ್ ಕೊಡ್ತಾರೆ, ಆದ್ರೆ ಯಾವ ಏಜ್ ಅವರು ಸರ್ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಲಿ ಲಿಕ್ಕರ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು? ಸರ್, 21 ವರ್ಷ ಮೇಲ್ಪಟ್ಟವರಿಗೆ ಈ ಲೈಸೆನ್ಸ್ನ ಯಾರಲ್ಲೇ ಆಗಲಿ ಇಶ್ಯೂ ಮಾಡೋಕ್ಕೆ ಅವಕಾಶ ಇದೆ. ಆದರೆ 21 ವರ್ಷ ಅಂದರೆ ಅವನು ಅನುಭವ ಪಡ್ಕೊಂಡು ಒಂದು 25, 26 ಅಥವಾ 30 ವರ್ಷಕ್ಕೆ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅವನ ಮೈಂಡು ಕ್ಲೀನಾಗಿ ಸೆಟ್ ಆಗಿರುತ್ತೆ, ಮೆಚ್ಯೂರ್ ಆಗಿರುತ್ತೆ, ಅನುಭವ ಇರುತ್ತೆ. ಇಷ್ಟು ದುಡ್ಡು ಹಾಕಿದ್ರೆ ಇಷ್ಟು ದುಡ್ಡು ನಾನು ತೆಗಿಬೋದು ಅಂತ ಅವ್ನ ಮನಸ್ಸಲ್ಲಿರುತ್ತೆ. ಅಷ್ಟು ಇನ್ವೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ನಿಗೊಂದು ಕೆಪಾಸಿಟಿ ಇರುತ್ತೆ. ಆ ಏಜ್ ಇದೆಯಲ್ಲ, ಆ ಏಜ್ ಬಂದು ಮೈಂಡ್ ಮೆಚ್ಯೂರ್ಡ್ ಆಗಿ ಅದರಲ್ಲಿ ಅನುಭವ ಪಡ್ಕೊಂಡಿರೋನು ಅದರಲ್ಲಿ ಆ ಬಿಸ್ನೆಸ್ಸಲ್ಲಿ ಬೇಗ ಇಂಪ್ರೂವ್ ಆಗ್ತಾನೆ. ಸೊ ಮೇನ್ ಆಗಿ 21 ವರ್ಷ ದಾಟಿರಬೇಕು. ಮತ್ತು ಏನೇ ಆಗಲಿ 21 ವರ್ಷ ಆಗಲಿ, ಇವಾಗ ಅವನಿಗೆ ಮೈಂಡ್ ಮೆಚ್ಯೂರ್ಡ್ ಆಗಿರಬೇಕು ಅಂದರೆ ಒಂದು ಅನುಭವ ಪಡ್ಕೋಬೇಕು. ಅಲ್ಲಿ ಆ ಅನುಭವ ಪಡ್ಕೊಂಡಾದ ಮೇಲೆ ಆವಾಗ ಆ ಬಿಸ್ನೆಸ್ನ ಮಾಡೋಕ್ಕೆ ಅವನಿಗೊಂದು ದಾರಿ ಸಿಗುತ್ತೆ. ಓಕೆ ಸರ್, ಇವಾಗ ಅನುಭವ ಪಡ್ಕೋಬೇಕಂದ್ರೆ ಯಾವ ಥರ ಸರಿ? ಒಂದು ಬಾರೇ ಆಗಲಿ, ರೆಸ್ಟೋರೆಂಟ್ ಆಗಲಿ, ಅವನು ಇದನ್ನ ಈ ಕೆಲಸ ಮಾಡಬಾರ್ದು, ಈ ಕೆಲಸ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ಇರಬಾರ್ದು. ಇದು ತೊಳೆಯೋದಾಗಲಿ, ಗುಡಿಸೋದಾಗಲಿ, ಅಥವಾ ಒಂದು ಬಾಟ್ಲಿ ಎತ್ಕೊಡೋದಾಗಲಿ, ಒಬ್ಬ ಕಸ್ಟಮರ್ ಹತ್ರ ಮಾತಾಡೋದಾಗಲಿ, ಅಥವಾ ಅಲ್ಲಿ ಏನು ಸ್ಟೇಟ್ಮೆಂಟ್ ಹಾಕೋದಾಗಲಿ, ಏನೇ ಮಾಡಿದ್ರು ಅವನಿಗೆ ಅಲ್ಲಿ ತಿಳ್ಕೋಬೇಕು. ಸ್ವಲ್ಪ ದಿನ ಆ ಜನದ ಜೊತೆ ಅವ್ನು ಬೆರೀಬೇಕು, ಕೆಲಸ ಮಾಡೋ ಹುಡುಗರ ಜೊತೆ ಬೆರೀಬೇಕು, ಕಸ್ಟಮರ್ ಜೊತೆ ಬೆರೀಬೇಕು. ಆವಾಗ ಕ್ಲೀನಾಗಿ ಅವನು ತಾನಾಗೆ ಅನುಭವ ಬಂದೇ ಬರುತ್ತೆ. ಆ ಅನುಭವದ ಆಧಾರದ ಮೇಲೆ ತಾನು ಬಿಸ್ನೆಸ್ ಮಾಡಿದ್ರೆ ಇದರಲ್ಲಿ ಸಕ್ಸಸ್ ಕಾಣ್ತೀನಿ ಅಂತ ಅವ್ನು ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾನೆ. ಆವಾಗ ಅವ್ನು ಬಿಸ್ನೆಸ್ ಮಾಡಿದ್ರೆ ಅವನಿಗೆ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ. ಓಕೆ, ಸ್ಟಾರ್ಟಿಂಗ್ ಅಲ್ಲೇ ಮಾದೇಶ್ ಸರ್ ಹೇಳಿದ್ರು, ಅದೇನಪ್ಪ ಅಂತಂದ್ರೆ ಅವರು ಬಾರ್ ಬಿಸ್ನೆಸ್ ಅಲ್ಲೇನೆ ಬಾರ್ ಬಾಯ್ ಆಗೇನೆ ಬಂದು ಇವಾಗ ಇಲ್ಲಿ ಕುತ್ಕೊಂಡು ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರ ಅನುಭವನ ಇವಾಗ ತಿಳಿಸ್ಕೊಟ್ಟಿದ್ದಂಥದ್ದು. ಸೊ ಅದಕ್ಕೇನ್ ಮಾಡ್ಬೇಕು ಅಂತಂದ್ರೆ, ಈ ಕೆಲಸ ಮಾಡಲ್ಲ ಆ ಕೆಲಸ ಮಾಡಲ್ಲ ಅಂತ ಇರಬಾರ್ದು. ಮೇನ್ ಆಗಿ ನಾವು ಆ ಕೆಲಸ ಕಲಿಬೇಕು ಅಂತಂದ್ರೆ ಲಾಸ್ ಆದ್ರೂ ಪರವಾಗಿಲ್ಲ. ಸರ್ ಹೇಳ್ದಂಗೆ ಗ್ಲಾಸ್ ಎತ್ತೋದಾಗ್ಲಿ, ಪ್ಲೇಟ್ ತೊಳೆಯೋದಾಗ್ಲಿ, ಸರ್ವ್ ಮಾಡೋದಾಗ್ಲಿ, ಪ್ರತಿ ಒಂದಕ್ಕೂ ಕೂಡ ಆ ಸ್ಕಿಲ್ನ ಡೆವಲಪ್ ಮಾಡ್ಕೊಳಕ್ಕೆ, ಆ ಸ್ಕಿಲ್ ಬಗ್ಗೆ ತಿಳ್ಕೊಳಕ್ಕೆ ನಾವು ಆ ಕೆಲಸನ ಮಾಡಲೇಬೇಕು. ಸೊ ಅವಾಗ್ಲೇನೆ ನಮಗೆ ಒಂದು ಸಕ್ಸಸ್ ಸಿಗೋದು, ಒಂದು ಎಕ್ಸ್ಪೀರಿಯನ್ಸ್ ಸಿಗೋದು ಅನ್ನೋದು ಇದೊಂದು ಎಕ್ಸಾಂಪಲ್. ಸರ್, ಈಗ ಲಿಕ್ಕರ್ ಲೈಸೆನ್ಸು ರಿನ್ಯೂವಲ್ ಟೈಮ್ ಅಂದ್ರೆ ಎಷ್ಟು ವರ್ಷಕ್ಕೆ ಮಾಡಿಸ್ಬೇಕು, ಹಾಗೆ ಎಷ್ಟು ಆಗಬಹುದು ಸರ್? ಸರ್ಕಾರದಿಂದ ಲೈಸೆನ್ಸ್ನ 1 ವರ್ಷಕ್ಕೆ ಮಾತ್ರ ನಮಗೆ ಲಿಕ್ಕರ್ ಲೈಸೆನ್ಸ್ನ ಕೊಡ್ತಾರೆ. ಯಾವುದೇ ಬಾರ್ ಓನರ್ ಆಗಿರಲಿ, ಸ್ವಂತ ಅದು ಅಲ್ವೇ ಅಲ್ಲ.
ಸರ್ಕಾರದಿಂದ ಅವ್ರಿಗೆ ಕೊಡೋದು ರಿನ್ಯೂವಲ್ ಅಂತ ಕೊಟ್ಟಿರ್ತಾರೆ. ಅಂದರೆ 1 ವರ್ಷಕ್ಕೆ ಮಾತ್ರ ನೀವು ಕೊಟ್ಟಿರ್ತಾರೆ. ಅದಕ್ಕೆ ವಿಧವಾದಂಥ ಲೈಸೆನ್ಸ್ ಫೀಸ್ಗಳನ್ನ ಅವರು ಫಿಕ್ಸ್ ಮಾಡಿರ್ತಾರೆ. ಆ ಲೈಸೆನ್ಸ್ ಫೀಸ್ಗಳನ್ನ ನಾವು ವರ್ಷ ಕಟ್ಕೊಂಡು ಮುಂದಕ್ಕೆ ವೈನ್ ಸ್ಟೋರ್ ಆಗಲಿ ಬಾರ್ ಆಗಲಿ ನಡೆಸ್ಕೊಂಡು ಹೋಗ್ತಾ ಇರ್ಬೋದು. ಅದಕ್ಕೇ ನಾವು ಲಿಕ್ಕರ್ ಲೈಸೆನ್ಸ್ಗೆ ಅನುಮತಿನ ಪಡ್ಕೊಂಡು ನಾವು ಮುಂದೆ ಹೋಗಬೇಕು. ಅನುಮತಿ ಪಡೆದಿಲ್ಲ ಅಂದರೆ ಲಿಕ್ಕರ್ನ ಸೇಲ್ ಮಾಡೋಕ್ಕೆ ಸರ್ಕಾರದಿಂದ ಅನುಮತಿ ಕೊಡೋದಿಲ್ಲ. ಓಕೆ ಸರ್, ಈ ರಿನ್ಯೂವಲ್ ಮಾಡಿಸ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಸರ್ಕಾರ ರಿನ್ಯೂವಲ್ ಮಾಡಿಸ್ಬೇಕಂದ್ರೆ ನಾವು ಆಯಾ ಜಿಲ್ಲೆಯಲ್ಲಿ ಇದು ಎಕ್ಸೈಸ್ ಕಮಿಷನರ್ ಅಂತ ಇರ್ತಾರೆ, ಅವರನ್ನು ಮೊದಲನೇ ಅವರ ಸೈನ ಮುಖಾಂತರ ಯಾವುದೇ ಒಂದು ಲೈಸೆನ್ಸ್ ಪಡ್ಕೋಬೇಕು ಅಂತ ಅಂದರೆ ಅವ್ರ ಸೈನ್ ಮುಖಾಂತರನೇ ಪ್ರತಿಯೊಂದು ಲೈಸೆನ್ಸ್ನ ನಾವು ಪಡ್ಕೋಬೇಕಾಗುತ್ತೆ. ಸರ್, ಈಗ ರಿನ್ಯೂವಲ್ ಪ್ರೋಸೆಸ್ ಯಾವ ಥರ ಇರುತ್ತೆ ಸರ್? ಅದಕ್ಕೆ ಎಲ್ಲಿಗೆ ಹೋಗ್ಬೇಕಾಗುತ್ತೆ ನಾವು? ಸರ್, ಕಮಿಷನರ್ ಹತ್ರ ಹೋಗ್ಬೇಕಾಗಿ ಬರುತ್ತೆ. ಇವಾಗ ನಮ್ಮ ಬ್ಯಾಂಗ್ಳೂರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಮಿಷನರ್ ಯಾರು ಇರ್ತಾರೆ ಅವ್ರಿಗೆ ಹೋಗ್ಬೇಕಾಗುತ್ತೆ. ಆಮೇಲೆ ಅಮೌಂಟ್ ಕೂಡ ಅಷ್ಟೇ, ವರ್ಷಕ್ಕೆ ಏನು ಗೌರ್ಮೆಂಟ್ ಇವಾಗ ಒಂದು 4.5 ಲಕ್ಷದಿಂದ ಸ್ಟಾರ್ಟ್ ಆಗಿದೆ ಸರ್. ನಾರ್ಮಲ್ ಆಗಿ ಈ ತಾಲೂಕ್ ಲೆವೆಲ್ ವಿಲೇಜ್ ಲೆವೆಲ್ಗಳಲ್ಲಿ 4.5 ಲಕ್ಷದಿಂದ ಸ್ಟಾರ್ಟ್ ಆಗಿ ಅದರಲ್ಲಿ ಸಪ್ರೇಟ್ ಕ್ಯಾಟಗರೀಸ್ ಇದೆ. CL2, CL4, CL5, CL7, CL6A, CL8, CL9, CL11, CL8, ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ಅಂತ. ಒಂದೊಂದಕ್ಕೆ ಒಂದೊಂದು ರಿನ್ಯೂವಲ್ ಫೀಸ್ ಅಂತ ಇರುತ್ತೆ. ನಿಮ್ಗೆ ಹೋಲ್ಸೇಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೀವು 4.5 ಲಕ್ಷದಿಂದ 11.5 ಲಕ್ಷವರೆಗೂ ಇದೆ. ಆಮೇಲೆ ಕಮ್ಮಿ ಇದ್ದಲ್ಲಿ ನಮಗೆ 1,500 ಲೈಸೆನ್ಸ್ ಫೀಸ್ಗಳನ್ನು ಇದೆ. ಸೊ ಆ ಕಮಿಷನರ್ ಹತ್ರ ಹೋಗಿ ಕರ್ನಾಟಕ ಗೌರ್ಮೆಂಟ್ ಅವ್ರ ಅಕೌಂಟ್ಗೆ ನಾವು ದುಡ್ಡು ಕಟ್ಟಿ ಆ ರಿಸಿಪ್ಟ್ ನ ತಗೊಂಡ್ಬಂದು ಇಲ್ಲಿ ರಿನ್ಯೂವಲ್ ಮಾಡ್ಸ್ಕೊಬೇಕು. ಅಂದ್ರೆ ಇದು ಕಮಿಷನರ್ ಆಫೀಸಲ್ಲಿ ರಿನ್ಯೂವಲ್ ಮಾಡ್ಸ್ಕೊಬೇಕು. ಓಕೆ ಸರ್, ಇದು ಒಂದು ಆನ್ಲೈನ್ ಪ್ರೋಸೆಸ್ ಇರುತ್ತಾ ಇಲ್ಲ ಆಫ್ಲೈನ್ ಪ್ರೋಸೆಸ್? ಪೇಮೆಂಟ್ ಎಲ್ಲ ಆನ್ಲೈನ್ ಸರ್. ಓಕೆ, ಪೇಮೆಂಟ್ ಎಲ್ಲ ಆನ್ಲೈನ್. ಕೆಲವು ಡಾಕ್ಯುಮೆಂಟ್ಸ್ ಪಡ್ಕೋಬೇಕಾದ್ರೆ ನಾವು DC ಹತ್ರ ಹೋಗಿ ಅವ್ರನ್ನ ಭೇಟಿ ಹಾಕಿ ಮಾಡ್ಬೇಕಾಗುತ್ತೆ. ಲೈಸೆನ್ಸ್ ರಿನ್ಯೂವಲ್ನ ಸರ್ ಎಷ್ಟು ದಿನಗಳ ಮುಂಚೆ ಅಪ್ಲೈ ಮಾಡಬೇಕಾಗುತ್ತೆ? ಅಂದ್ರೆ ಇದು ಎಕ್ಸ್ಪೈರ್ ಆದ್ಮೇಲೆ ಮಾಡಬೇಕಾ ಇಲ್ಲಾಂದ್ರೆ ಅದು ಮುಂಚೆ? ಇಲ್ಲ ಎಕ್ಸ್ಪೈರ್ ಆಗಕ್ ಬಿಡಬಾರ್ದು ಸರ್. ಯಾವುದೇ ಲೈಸೆನ್ಸ್ಗಳನ್ನ ಎಕ್ಸ್ಪೈರ್ ಆಗೋದಕ್ಕೆ ಬಿಡಬಾರ್ದು. ಅದಕ್ಕಿಂತ ಮುಂಚೆನೆ ನಮಗೆ ನೋಟಿಸ್ಗಳು ಬರುತ್ತೆ, ಇಂತಿಂಥ ಲೈಸೆನ್ಸ್ಗಳು ಡ್ಯೂ ಇರುತ್ತೆ, ಗೌರ್ಮೆಂಟ್ ಅವ್ರು ಕೊಡೋದು ನಮಗೆ ತಿಳಿಸ್ಕೊಡ್ತಾರೆ. ನಾವು ಅದ್ರ ಪ್ರಕಾರ ನೋಡಿ ನಿಮ್ಮ ರಿನ್ಯೂವಲ್ ಇಂತಿಂಥ ದಿಸಕ್ಕಾಗತ್ತೆ ಅಂತ ಹೇಳ್ತಾರೆ. ಆ ಟೈಮ್ಗೆ ಹೋಗಿ ನಾವು ಅಮೌಂಟ್ ಕೊಟ್ಟು ಇಮಿಡಿಯೇಟ್ ಆಗಿ ನಾವು ಮಾಡ್ಕೊಬೇಕು ಬರುತ್ತೆ. ನಾರ್ಮಲ್ ಆಗಿ 1 ವರ್ಷ ಈ ಜುಲೈ ಟೈಮಲ್ಲಿ ಆಗೋಗುತ್ತೆ ಸರ್ ಎಲ್ಲ. ಸರ್ಕಾರ ಜೂನ್ ಒಳಗಡೆ ಒಂದು ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ ಒಳಗಡೆ ನಾವು ಲೈಸೆನ್ಸ್ನ ಫೀಸ್ ಕಟ್ಟಿ ನಾವು ಲೈಸೆನ್ಸ್ನ ರಿನ್ಯೂವಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಅವರು ಅದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಆಮೇಲೆ 1 ವರ್ಷ ನಮಗೆ ಲೈಸೆನ್ಸಲ್ಲಿ ಲಿಕ್ಕರ್ನ ಸೇಲ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಮುಂದೆ ನಾವು ಅವು ಸರ್ಕಾರ ಕೊಡ್ತಾರೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ 1 ವರ್ಷಕ್ಕೆ ಒಂದೇ ಸಾರಿ ನಮಗೆ ಅವಕಾಶನ ರಿನ್ಯೂವಲ್ ಅಂತಂದ್ರೆ 1 ವರ್ಷಕ್ಕೆ ಮಾತ್ರ ಅವಕಾಶ ಕೊಟ್ಟಿರ್ತಾರೆ. ಓಕೆ, 1 ವರ್ಷ ಒಳಗಡೆ ಸಪೋಸ್ ಏನಾದ್ರು ಪ್ರಾಬ್ಲಮ್ಸ್ ಆಯ್ತು ಅಂತಂದ್ರೆ ಕ್ಯಾನ್ಸಲ್ ಮಾಡ್ತಾರೆ, ಆ ಥರ ಏನೋ ಇದೆಯಾ? ಇಲ್ಲ ಅಂದ್ರೆ ಪ್ರಾಬ್ಲಮ್ ಅಂತಂದ್ರೆ ಸರ್ಕಾರದಿಂದ ಯಾವುದೇ ಪ್ರಾಬ್ಲಮ್ಗಳು 1 ವರ್ಷದೊಳಗಡೆ ಬರಲ್ಲ, ಆಯ್ತಾ? ಆಗ 1 ವರ್ಷ ಆದಮೇಲೆ ಸರ್ಕಾರ ಬಜೆಟಲ್ಲಿ ಏನಾದ್ರೂ ಲಿಕ್ಕರು ನಮ್ಮ ರಾಜ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಬಜೆಟ್ ಮಂಡನೆಯಲ್ಲಿ ಏನಾದ್ರು ಒಂದು ತೀರ್ಮಾನಕ್ಕೆ ಬಂದರೆ ಆವಾಗ ಸರ್ಕಾರ ನಮ್ಮ ರಾಜ್ಯದಲ್ಲಿ ಲಿಕ್ಕರ್ ಬೇಡ ಅಂತ ಹೇಳಿದ್ರೆ ಎಲ್ಲೂ ಲಿಕ್ಕರ್ನ ಸ್ಟಾಪ್ ಮಾಡೇ ಮಾಡ್ತಾರೆ. ಎಲ್ಲ ಕಡೆಯಲ್ಲೂ ಲಿಕ್ಕರ್ ಸ್ಟಾಪ್ ಮಾಡ್ತಾರೆ. ಉದಾಹರಣೆಗೆ ಆಂಧ್ರದಲ್ಲಿ ಸ್ಟಾಪ್ ಮಾಡಿದ್ರು, ಆಮೇಲೆ ಕೇರಳದಲ್ಲಿ ಸ್ಟಾಪ್ ಮಾಡಿದ್ರು, ಪುನಃ ಸ್ಟಾರ್ಟ್ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಆದರೂ ಆಗ್ಬೋದು. ನನ್ನ ಪ್ರಕಾರ 99% ಆಗಲ್ಲ, ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಓಕೆ, ಆ ರೀಸನ್ ಇಂದ 1 ವರ್ಷ ಮಾತ್ರ ಅವಕಾಶ ಕೊಟ್ಟಿರ್ತಾರೆ. ಆ 1 ವರ್ಷ ನಮಗೆ ನಾವು ಯಾವುದೇ ಲೈಸೆನ್ಸು ನಾವು ಓನರ್ ಅಲ್ಲ, ಸರ್ಕಾರದ ಅನುಮತಿನ ಪಡ್ಕೊಂಡು 1 ವರ್ಷ ನಾವು ವ್ಯಾಪಾರ ಮಾಡಕ್ ಮಾತ್ರ ಅನುಮತಿ ಅಷ್ಟೇ. ಓಕೆ ಸರ್, ಓಕೆ. ಹಾಗೆ ಈ ಲೈಸೆನ್ಸ್ ಕೂಡ ಪ್ರತಿಯೊಂದು ಲೈಸೆನ್ಸ್ ಸೇಮ್ ಪ್ರತಿಯೊಂದು ಲೈಸೆನ್ಸ್ ಜುಲೈ 1 ರಿನ್ಯೂವಲ್ ಆಗಿ 1 ವರ್ಷ ಕಂಪ್ಲೀಟ್ ಆಗಿ ನಮ್ಗೆ ವ್ಯಾಪಾರ ಮಾಡಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಓಕೆ, ಈ ಪ್ರತಿಯೊಂದು ಲೈಸೆನ್ಸ್ ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಿ ಅಂತಂದ್ರೆ ಪ್ರತಿಯೊಂದು ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆದಂಗೆ ಜುಲೈಗೆ ಮಧ್ಯದಲ್ಲಿ ಅಲ್ಲೇನಾದ್ರೂ ಆ ಬಾರ್ ಆಗ್ಲಿ ಆ ವೈನ್ ಸ್ಟೋರ್ ಆಗ್ಲಿ ಏನೇ ಆಗ್ಲಿ ಆ ಲಿಕ್ಕರ್ ಆ ಅಂಗಡಿನಲ್ಲಿ ಲೋಪದೋಷ ಕಂಡು ಬಂತು ಅಂದರೆ ಸರ್ಕಾರದ ಒಂದು ಅಧಿನಿಯಮದ ಪ್ರಕಾರ ವಿರುದ್ಧವಾಗಿ ಲೋಪದೋಷ ಕಂಡು ಬಂತು ಅಂದರೆ ಆ ಬಾರ್ನ ಮುಚ್ಚುವಂಥ ಅವಕಾಶ ಸಂಪೂರ್ಣವಾಗಿ ಸರ್ಕಾರದ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಇದ್ದೇ ಇರುತ್ತೆ. ಅದಕ್ಕೆ ನಾವು ಸರ್ಕಾರದ ರೂಲ್ಸ್ನ ಯಾವತ್ತೂ ಮೀರಿ ನಡಿಬಾರ್ದು. ಈ ಲಿಕ್ಕರಲ್ಲಿ ಏನೇ ವ್ಯತ್ಯಾಸ ಆಗದಂಗೆ ನಾವು ನೋಡ್ಕೋಬೇಕು. ಇದು ನಮಗೆ ಸರ್ಕಾರ ಒಂದು ಎಚ್ಚರಿಕೆಯನ್ನು ಮೊದಲೇ ಕೊಟ್ಟಿರುತ್ತೆ. ಓಕೆ ಸರ್, ಹಾಗೆ ಈ ಜುಲೈ ಅಂತಾನೆ ಹೇಳೋದು ಯಾಕಂತಂದ್ರೆ ಫೆಬ್ರವರಿನಲ್ಲಿ ನಾರ್ಮಲ್ ಆಗಿ ಬಜೆಟ್ ಬರುತ್ತೆ, ಆ ರೀಸನ್ ಇಂದನಾ? ಏನಿಲ್ಲ, 1965 ಇಸ್ವಿನಲ್ಲಿ ಒಂದು ಆಕ್ಟ್ ರೆಡಿ ಮಾಡಿದ್ದಾರೆ. ಆ ಆಕ್ಟಲ್ಲಿ ಜುಲೈಯಿಂದನೇ ಸ್ಟಾರ್ಟ್ ಮಾಡಿ ಮತ್ತೆ ಜೂನ್ಗೆ ಎಂಡ್ ಮಾಡ್ತಾರೆ. ಅದು ಸರ್ಕಾರದ ಒಂದು ಅಧಿನಿಯಮ.
ಓಕೆ ಸರ್, ಓಕೆ. ಸೊ ಪ್ರತಿಯೊಂದು ಲೈಸೆನ್ಸ್ಗೂ ಅದೇ ಹೌದು, ತರನೇ ಹೌದು, ನಿಯಮ ಹೌದು. ಒಂದೇನೆ. ಮಾರ್ಚ್ ಟು ಮಾರ್ಚ್ ಯಾವ ತರ ಇದೆ, ಹ್ಮ್. ಲಿಕ್ಕರ್ ಬಿಸ್ನೆಸ್ Liquor. ಜೂನ್ ಜುಲೈ ಆ ತರ ಇದೆ. ಜುಲೈಯಿಂದ Okay, sir. ಜೂನ್ವರೆಗೆ ಒಂದು ಲೈಸೆನ್ಸ್ನ ಕೊಡ್ತಾರೆ. ಅಷ್ಟರ ಅವಧಿನಲ್ಲಿ ನಾವು ಯಾವ ರೀತಿಯಾದ ವ್ಯಾಪಾರಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೋದು, ಸರ್ಕಾರದ ಒಂದು ರೂಲ್ಸ್ ಪ್ರಕಾರ. ಓಕೆ, ಲೈಸೆನ್ಸ್ ಎಲ್ಲ ಅಂದ್ರೆ ಲೈಸೆನ್ಸ್ ಪಡ್ಕೊಳ್ಳಿಕ್ಕೆ ಏನಾದ್ರು ಟೈಮ್ ಇದೇ ತರ ಡೇಟ್ಗೆ ಹಾಕ್ಬೇಕು, ಇದೇ ಮಂತ್ ಅಲ್ಲಿ ಅಪ್ಲೈ ಮಾಡ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಹೊಸದಾಗಿ ನಾವು ಮಾಡಬೇಕು ಅಂತಂದ್ರೆ ಮೊದಲೇ ನಾವು ಸರ್ಕಾರಕ್ಕೆ ಹಿಂಗೆ ತಿಳಿಸಿ ನಾವು ಮಾಡ್ಕೊತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು ಮೊದಲೇ ಅವರಿಗೆ ನಾವು ಇದು ಕೊಡಬೇಕು. ಅವ್ರ ಅನುಮತಿ ಕೊಟ್ಟಾದ್ಮೇಲೆ ನಾವು ಲೈಸೆನ್ಸ್ ಲಿಕ್ಕರ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ ಸರ್, ಅನುಮತಿ ಕೊಟ್ಟ ಮೇಲೆ. ಸೊ ಈ ಮಿನಿಮಮ್ ಎಷ್ಟು ತಿಂಗಳಾಗ್ಬೋದು ಸರ್ ಒಂದು ಲೈಸೆನ್ಸ್ ಸಿಗ್ಲಿಕ್ಕೆ? ಒಂದು ಲೈಸೆನ್ಸ್ ಸಿಗ್ಸೋಕ್ಕೆ ನಾವು ಅಪ್ಲೈ ಮಾಡಿ ನಾವು 40 ದಿನ ಅಬ್ಸರ್ವೇಷನ್ ಇಟ್ಟಿರ್ತಾರೆ. ಯಾವುದೇ ಅಕ್ಕಪಕ್ಕದಿಂದ ತೊಂದರೆ ಆಗದಂಗೆ ಅವ್ರಿಗೆ ಕನ್ಫರ್ಮ್ ಆಯಿತು ಅಂತಂದರೆ 40 ದಿನ ಆದಮೇಲೆ ಲೈಸೆನ್ಸನ್ನ ಇಶ್ಯೂ ಮಾಡೋಕ್ಕೆ ಶುರು ಮಾಡ್ತಾರೆ. 90 ದಿನ ಒಂದು 90 ದಿನದೊಳಗಡೆ ಲೈಸೆನ್ಸ್ ನಮಗೆ ಕೊಡ್ತಾರೆ. ಓಕೆ ಸರ್, ಸೊ 40 ಡೇಸ್ ಟೈಮ್. 40 days observation, 90 days time overall. 3 ತಿಂಗಳೊಳಗಡೆ ನಮಗೆ ಲೈಸೆನ್ಸ್ನ ಪರ್ಫೆಕ್ಟ್ ಆಗಿ ಕೊಡ್ತಾರೆ. ಸರ್, ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ಸ್ವಲ್ಪ ಕೆಲವೊಂದು ವಿವರ ಕೊಡಿ ಸರ್. ಸರ್, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂದರೆ ಕರ್ನಾಟಕದ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂದರೆ ಒಂದು ಪವರ್ಫುಲ್ ಆಗಿ ಕೆಲಸ ಮಾಡುವಂಥ ಒಂದು ಡಿಪಾರ್ಟ್ಮೆಂಟು. ಇಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳಾಗಲಿ ಅಥವಾ ಕೆಲಸ ಮಾಡೋರೇ ಆಗಲಿ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಅದಕ್ಕಾಗಿಯೇ ಕರ್ನಾಟಕದಲ್ಲಿ ಡೂಪ್ಲಿಕೇಟ್ ಮದ್ಯ ಮಾರಾಟ ಸಂಪೂರ್ಣವಾಗಿ ಇಲ್ಲಿ ಇಲ್ಲವೇ ಇಲ್ಲ. ಅದು ಬಂದರೆ ಅಪರೂಪವಾದಂಥ ಇದು ಒಂದು ಸನ್ನಿವೇಶ ಬಂದರೆ ಅವನ್ನ ಸಂಪೂರ್ಣವಾಗಿ ಅವ್ರ ಅಥಾಟಿಗೆ ತಗೊಂಡು ಇನ್ನು ಲೈಫಲ್ಲಿ ಅವನು ಯಾವುದೇ ಕಾರಣಕ್ಕೂ ಇನ್ನು ಡೂಪ್ಲಿಕೇಟ್ ಮದ್ಯ ಮಾರಲೇಬಾರ್ದು ಅನ್ನೋ ಟ್ರೀಟ್ಮೆಂಟ್ನ ಅವ್ನಿಗೆ ಕೊಡ್ತಾರೆ. ಆದ್ದರಿಂದ ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟೇ ನಮ್ಗೆ ಹೆಮ್ಮೆ ಇದೆ. ಯಾಕೆ ಅಂದರೆ ಜನಗಳಿಗೆ ಒಳ್ಳೆ ಡ್ರಿಂಕ್ಸ್ ಬೇಕು ಅಂತಂದರೆ ಕರ್ನಾಟಕ ಹುಡುಕೊಂಬರ್ತಾ ಇರೋದು ಅಂತಂದರೆ ಮೊದಲು ಎಕ್ಸೈಸ್ ಡಿಪಾರ್ಟ್ಮೆಂಟು ಚೆನ್ನಾಗಿ ಕೆಲಸ ಮಾಡ್ತಾ ಇರೋದ್ರಿಂದನೇ ಒಳ್ಳೆ ಡ್ರಿಂಕ್ಸು ಕಸ್ಟಮರ್ಗೆ ಸಿಗ್ತಾ ಇರೋದು. ಓಕೆ ಸರ್, ಓಕೆ. ಸೊ ಮೇನ್ ಕ್ವಾಲಿಟಿ ಅದಕ್ಕೆ ಏನಿದೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಗೌರ್ಮೆಂಟ್ ಅವರು ಚೆನ್ನಾಗಿ ರೆಗ್ಯುಲೇಟ್ ಮಾಡ್ತಿದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು. ಅವರು ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದಿದ್ರೆ ಎಲ್ಲ ಕಡೆಯಲ್ಲೂ ಡೂಪ್ಲಿಕೇಟ್ ಮಾಧ್ಯಮಗಳು ಸಿಗ್ತಾ ಇತ್ತು. ಅವರು ಕರೆಕ್ಟಾಗಿರೋ ಹೊತ್ತಿಗೆ ಜನಗಳಿಗೆ ಸ್ಯಾಟಿಸ್ಫೈ ಇದೆ, ಕರ್ನಾಟಕದಲ್ಲಿ ಒಳ್ಳೆ ಡ್ರಿಂಕ್ಸು ಸಿಗುತ್ತೆ ಅಂತ. ಅದರಿಂದ ಇದಕ್ಕೆ ಮೂಲ ಯಾರು? ಎಕ್ಸೈಸ್ ಡಿಪಾರ್ಟ್ಮೆಂಟ್. ಸರ್, ಈಗ ಕೆಲವೊಂದು ಬಾರ್ ಎಲ್ಲ ರನ್ನಿಂಗ್ ಆಗ್ತಾನೆ ಇರ್ತವೆ, ತುಂಬಾ ನಾವು ನೋಡಿದೀವಿ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಗೌರ್ಮೆಂಟ್ ಅವರು ಇದ್ದಿದ್ದಂಗೆನೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಸೊ ಅದಕ್ಕೆ ಏನ್ ಸರ್ ಕಾರಣವಾಗಿರುತ್ತೆ? ಸರ್, ಅಲ್ಲಿ ಒಂದು ವೈನ್ ಸ್ಟೋರ್ ಆಗಲಿ ಬಾರ್ ಆಗಲಿ ನಡೀತಾ ಇರಬೇಕಾದ್ರೆ ಅಲ್ಲಿ ಓನರೇ ಆಗಲಿ ಅಥವಾ ಕೆಲಸ ಮಾಡೋ ಹುಡುಗರಾಗಲಿ ಸರ್ಕಾರಕ್ಕೆ ವಿರುದ್ಧವಾಗಿ ಏನಾದರೂ ಅಹಿತಕರವಾದಂಥ ಅಲ್ಲಿ ಡ್ರಿಂಕ್ಸ್ ಮಾರಾಟ ಮಾಡೋದಾಗಲಿ ಅಥವಾ ಯಾವ್ದಾದ್ರು ಡೂಪ್ಲಿಕೇಟ್ ಮದ್ಯ ಮಾರಾಟ ಮಾಡೋದಾಗಲಿ ಇಂಥವೇನಾದರೂ ಕಂಡುಬತ್ತು ಅಂತಂದರೆ ಸರ್ಕಾರದವರು ಅದರಲ್ಲೂ ಎಕ್ಸೈಸ್ ಡಿಪಾರ್ಟ್ಮೆಂಟವರು ಖುದ್ದಾಗಿ ಪರಿಶೀಲನೆ ಮಾಡಿ ಇಲ್ಲಿ ಈ ಜಾಗದಲ್ಲಿ ಒಂದು ಡೂಪ್ಲಿಕೇಟ್ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಇದು ಮಾಡಿ ಕಂಡೀಷನ್ ಮಾಡಿ ಆ ಬಾರ್ನ ಲೈಸೆನ್ಸ್ನೇ ಕ್ಲೋಸ್ ಮಾಡ್ತಾರೆ. ಅದಕ್ಕೋಸ್ಕರನೇ ನಾವು ಏನೇ ವ್ಯಾಪಾರ ಮಾಡಬೇಕಾದ್ರೂ ಕರೆಕ್ಟಾಗಿ ನಡ್ಕೊಬೇಕು, ಕರೆಕ್ಟಾಗಿ ವ್ಯಾಪಾರ ಮಾಡಬೇಕು. ಓಕೆ ಸರ್, ಈಗ ಮತ್ತೆ ಒಂದ್ಸತಿ ಕ್ಯಾನ್ಸಲ್ ಆದ್ರೆ ಮತ್ತೆ ಸಿಗಲ್ವಾ ಯಾವಾಗ್ಲೂ? ಇಲ್ಲ ಹಿಂಗೆ ಸದ್ಯಕ್ಕೆ ಆ ಥರ ಲೈಸೆನ್ಸ್ಗಳನ್ನ ತುಂಬ ದಿನ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಾದ್ಮೇಲೆ ಆ ಲೈಸೆನ್ಸ್ನ ಬೇಕಾದ್ರೆ ರಿನ್ಯೂವಲ್ ಮಾಡಿ ಫೈನ್ ಎಲ್ಲ ಹಾಕಿ ಅವ್ರಿಗೊಂದು ಪನಿಷ್ಮೆಂಟ್ ಅಂತ ಕೊಡ್ತಾರೆ. ಆ ಪನಿಷ್ಮೆಂಟ್ ಆದಮೇಲೆ ಮತ್ತೆ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಡ್ತಾರೆ. ಸರ್, ಇದು ಪೆನಾಲ್ಟಿ ಎಷ್ಟಿರ್ಬೋದು ಸರ್ ಫೈನ್? ಸರ್, ಅಲ್ಲಿ ಒಂದು ಲಿಕ್ಕರ್ ಇಷ್ಟು ಅಂತ ಇರುತ್ತೆ. ಆ ಲಿಕ್ಕರ್ನ ಕಂಪ್ಲೀಟ್ ಆಗಿ ಸೀಸ್ ಮಾಡ್ತಾರೆ. ಒಳ್ಳೆ ಲಿಕ್ಕರ್ನು ಸೀಸ್ ಮಾಡ್ತಾರೆ, ಅಲ್ಲಿ ಡೂಪ್ಲಿಕೇಟ್ ಲಿಕ್ಕರ್ನು ಇದ್ರೆ ಸೀಸ್ ಮಾಡ್ತಾರೆ. ಸೀಸ್ ಮಾಡಿಬಿಟ್ಟು ಅಷ್ಟೇ ಹಣದ ಮೊತ್ತಕ್ಕೆ ಅವರು ಫೈನ್ ಹಾಕ್ಬಿಟ್ಟು ಮತ್ತೆ ಅವಕಾಶನ ಕಲ್ಪಿಸ್ಕೊಡ್ತಾರೆ. ಅಲ್ಲ, ಮಿನಿಮಮ್ ಒಂದು ಎಷ್ಟು ಹಾಕ್ಬೋದು ಸರ್? ಒಂದು 10 ಲಕ್ಷ ಇದಿರುತ್ತೆ, ಏನು ಸ್ಟಾಕ್ ಇರುತ್ತೆ. ಒಂದು 10 ಲಕ್ಷ ಮತ್ತೆ ಫೈನ್ ಹಾಕ್ಬಿಟ್ಟು ನಾವು ಕಟ್ಬಿಟ್ಟು ಮತ್ತೆ ರಿನ್ಯೂವಲ್ ಮಾಡ್ಕೋಬಹುದು. ಮತ್ತೆ ಎಚ್ಚರಿಕೆ ಕೊಟ್ಟು ವ್ಯಾಪಾರ ಮಾಡಕ್ಕೆ ಅವಕಾಶ. ಓಕೆ, ಈ ಸ್ಟಾಕ್ ಏನ್ ಸೀಸ್ ಮಾಡ್ತಾರ ಅದು ವಾಪಸ್ ಕೊಡ್ತಾರ? ಹೌದು, ಕೊಡ್ತಾರೆ. ಅವ್ರ ಹತ್ರ ಇರುತ್ತೆ, ಮತ್ತೆ ವಾಪಸ್ ಕೊಡ್ತಾರೆ. ಅದಕ್ಕೆ ಪೆನಾಲ್ಟಿ ಹಾಕಿಬಿಟ್ಟು ಕೊಡ್ತಾರೆ. ಓಕೆ, ಸೊ ಅಲ್ಲೇ ಪೆನಾಲ್ಟಿ ದುಡ್ಡು ಸರ್ಕಾರಕ್ಕೆ ರೆವಿನ್ಯೂ ಆಗುತ್ತೆ, ಪೆನಾಲ್ಟಿ ಹಾಕ್ತಾರೆ. ಸರ್, ಈಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಎಲ್ಲಾರ ತಲೆಯಲ್ಲೂ ಇರೋಂಥದ್ದು ಅದೇನಪ್ಪ ಅಂತಂದ್ರೆ, ಇವಾಗ ಲಿಕ್ಕರ್ ಬಿಸ್ನೆಸ್ ಬರ್ಬೇಕು ಅಂದ್ರೆ ಮಿಲಿಟರಿ ಅವ್ರು ಆಗಿರ್ಬೇಕು, ರಿಟೈರ್ಡ್ ಮಿಲಿಟರಿನಲ್ಲಿ ಇರೋರಾಗ್ಲಿ, ಇಲ್ಲ ಪೊಲೀಸ್ ಅವರಾಗ್ಲಿ, ದೊಡ್ಡ ಬ್ಯಾಕ್ ಗ್ರೌಂಡ್ ಬೇಕು. ಹಾಗೆ ಅದ್ರ ಜೊತೆಗೆ ಒಂದು ಲಿಕ್ಕರ್ ಬಿಸ್ನೆಸ್ ಅಲ್ಲಿ ನಾವು ಎಂಟ್ರಿ ಆಯ್ತೀವಿ ಅಂದ್ರೆ ಮಿನಿಮಮ್ ಅಂದ್ರೂ 50 ಲಕ್ಷ ಇಲ್ಲ 1 ಕೋಟಿ ರೂಪಾಯಿ ಬೇಕು ಅಂತಾರೆ. ಆಯ್ತಾ? ಸೊ ಇದು ಬಂದ್ಬಿಟ್ಟು ನಾನು ಕೇಳಿದ್ದೀನಿ, ಇದ್ರ ಬಗ್ಗೆ ನಾನು ಸ್ವಲ್ಪ ವಿಚಾರಿಸಿದಾಗ ಹೇಳುವಂತದ್ದು. ನನಗೂ ಕರೆಕ್ಟ್ ಆಗಿ ಸಂಪೂರ್ಣವಾಗಿ ಮಾಹಿತಿ ನನಗೆ ಗೊತ್ತಿಲ್ಲ. ಹಾಗೆ ಸರ್ದು ವಿಡಿಯೋನಲ್ಲಿ ಕೂಡ ನಾನು ನೋಡಿದ್ದೆ. ಅದೇನಪ್ಪಾ ಅಂತಂದ್ರೆ 4 ಇಂದ 8 ಲಕ್ಷ 10 ಲಕ್ಷ ಒಳಗಡೆ ಲೈಸೆನ್ಸ್ ಸಿಗುತ್ತೆ ಅಂತ
ಹೇಳ್ತಿದ್ರು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದು ಲೈಸೆನ್ಸ್ ಅಮೌಂಟ್ ಅಲ್ಲ, ಇದು ಪಡ್ಕೊಳ್ಳಿ. ಕೊಟ್ಟಿದ ತಕ್ಷಣ ನಮ್ಗೆ ಕೊಟ್ಬಿಡ್ತಾರೆ ಅನ್ನೋದಕ್ಕೆ ಲೈಸೆನ್ಸ್ ಅಮೌಂಟ್ ಅಲ್ಲ. ನಾವು ತಿಳಿಸ್ಕೊಟ್ಟಿರೋದು ಲೈಸೆನ್ಸ್ ರಿನ್ಯೂವಲ್ ಫೀಸ್. ಓಕೆ. ಇಯರ್ಲಿ ಆಗಿ ಏನ್ ವರ್ಷ ಲೈಸೆನ್ಸ್ ರಿನ್ಯೂವಲ್ ಮಾಡ್ತೀವಲ್ಲ, ಲೈಸೆನ್ಸ್ ರಿನ್ಯೂವಲ್ ಫೀಸ್. ಇವಾಗ ಪೊಲೀಸ್ ಆಗ್ಲಿ ಮಿಲಿಟರಿ ಆಗ್ಲಿ ಅವ್ರ ಬ್ಯಾಕ್ ಗ್ರೌಂಡ್ ಇಂದ ಬರ್ಬೇಕು ಆತರ ಏನಿಲ್ಲ ಸರ್. ಓಕೆ. ಆತರ ಯಾವ್ದೇ ರೀತಿ ನಾರ್ಮ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಬಟ್ ಈ ಮಿಲಿಟರಿ ಕ್ಯಾಂಟೀನ್ಸ್ ಗಳಲ್ಲಿ ರನ್ ಮಾಡೋದಕ್ಕೆ, ಯಾಕಂದ್ರೆ ಮಿಲಿಟರಿದೇ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಮಿಲಿಟರಿ ಅವರಿಗೆ ಅಲ್ಲೇ ಪರ್ಮಿಷನ್ ಕೊಡಿ. ಫಸ್ಟ್ ಪ್ರಾಮುಖ್ಯತೆ ಅವ್ರಿಗೆ, ಫಸ್ಟ್ ಪ್ರಾಮುಖ್ಯತೆ ಮಿಲಿಟರಿ ಕ್ಯಾಂಟೀನ್ಗಳಲ್ಲಿ ಮಾತ್ರ. ಮಿಲಿಟರಿ ಕ್ಯಾಂಟೀನ್ಗಳಲ್ಲಿ ಮಾತ್ರ ಅವ್ರಿಗೆ ಆತರ ಪರ್ಮಿಷನ್ಸ್ ಗಳಿರುತ್ತೆ. ಇವಾಗ ನೀವ್ ಹೇಳಿದ ಪ್ರಕಾರ 50 ಲಕ್ಷ ಬೇಕು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ, ಲಿಕ್ಕರ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಲೈಸೆನ್ಸ್ ಸಿಗ್ಲಿಕ್ಕೆ 50 ಲಕ್ಷ ಬೇಕು, 1 ಕೋಟಿ ಬೇಕು ಅಂತ ಏನ್ ಹೇಳ್ತೀವಿ. 20 ವರ್ಷ ಆಯ್ತು ಸರ್ ಕರ್ನಾಟಕದವರು ಲೈಸೆನ್ಸ್ ನ ನಿಲ್ಸಿ. ಓಕೆ. 20 ವರ್ಷ ಆಯ್ತು ಕರ್ನಾಟಕದಲ್ಲಿ ಲೈಸೆನ್ಸ್ ನ ಕೊಡೋದಕ್ಕೆ ಅಂತ ತಂದ್ಬಿಟ್ಟು. ಯಾವುದು CL2 ಮತ್ತೆ CL9 ಈ ಲೈಸೆನ್ಸ್ ಗಳು ಇದೆ ಮೇಜರ್ ಆಗಿರೋದು ಕರ್ನಾಟಕದಲ್ಲಿ. ಇವಾಗ್ಲೂ ಕರ್ನಾಟಕ ಸರ್ಕಾರದವರು ಲೈಸೆನ್ಸ್ ನ ಕೊಡ್ತಾ ಇದ್ದಾರೆ. ಆ ಲೈಸೆನ್ಸ್ ಬಂದ್ಬಿಟ್ಟು CL7 ಮೂಲಕ ಕೊಡ್ತಾ ಇದ್ದಾರೆ. CL7 ಅಂದ್ರೆ ಬೋರ್ಡಿಂಗ್ ಮತ್ತೆ ಲಾಡ್ಜಿಂಗ್. ಒಂದು ಬಿಲ್ಡಿಂಗ್ ಇರುತ್ತೆ, ಅಲ್ಲಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅಂತ ಇರುತ್ತೆ, ಅಲ್ಲಿ ಸರ್ಟೆನ್ ರೂಮ್ಸ್ ಅಂತ ಇರುತ್ತೆ. ಆ ರೂಮ್ಸ್ ಎಲ್ಲ ನೀಟ್ ಆಗಿರ್ಬೇಕು, ಸುಮ್ಮನೆ ಏನ್ ಕಾಟಾಚಾರವಾಗಿ ಮಾಡೋದಂತಲ್ಲ, ಎಲ್ಲ ನೀಟ್ ಆಗಿರ್ಬೇಕು. ಆ ನೀಟ್ ಆಗಿರೋ ರೂಮ್ಸ್ ಎಲ್ಲ ಇರುತ್ತಲ್ಲ, ಆ ಜಾಗದ ಪ್ರಕಾರ ಸೇಮ್ ನಮ್ಮ ಅದೇ ಏನ್ ಎಲ್ಲಾದ್ರೂ ಗೌರ್ಮೆಂಟ್ ರೂಲ್ಸ್ ಏನಿರುತ್ತೆ ಆ ಕಂಪ್ಲೀಟ್ ಆಗಿ ಅದನ್ನೆಲ್ಲ ನೋಡ್ಕೊಂಡು ಅದನ್ನ ಟೆಸ್ಟ್ ಮಾಡಿ 40 ಡೇಸ್ ಅಬ್ಸರ್ವೇಷನ್ ಅಲ್ಲಿ ಇಟ್ಟು 90 ಡೇಸ್ ಒಳಗಡೆ ಲೈಸೆನ್ಸ್ ನ ಕರ್ನಾಟಕ ಗೌರ್ಮೆಂಟ್ ಅವರೇ ಇವಾಗಲೂ ಕೊಡ್ತಾ ಇದ್ದಾರೆ. ಅದ್ಯಾವುದು CL7 ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ಆಮೇಲೆ ಇದೊಂದು ಕಂಪ್ಲೀಟ್ ಮೂಲ ಬಂದ್ಬಿಟ್ಟು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಸೇರುತ್ತೆ ಸರ್. ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಸೇರುತ್ತೆ. ಅಲ್ಲಿ 5 ಸ್ಟಾರ್ ಕೋಟಿಗೆ ಹಾಕಿ 5 ಸ್ಟಾರ್ ಹೋಟ್ಲುಗಳು ಇರುತ್ತೆ. ಇಲ್ಲಿ ನಾವು ಒಂದು 50,000, 1 ಲಕ್ಷ, 5 ಲಕ್ಷನಾದ್ರು ಬೇಕು ಸರ್. ಒಂದು ಕಿಚನ್ ರೆಡಿ ಮಾಡ್ಬೇಕಂದ್ರೆ ಇವಾಗ 5-6 ಲಕ್ಷ ರೂಪಾಯಿ ಬೇಕೇ ಬೇಕಾಗುತ್ತೆ. ಅದನ್ನು ಇರುತ್ತೆ. ಸೊ ಒಂದು ಮಿನಿಮಮ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಬೇಕು ಅಂದ್ರೆ ಸ್ಟಾಕ್ ಮೇಜರ್ ಆಗಿ ಮುಖ್ಯ ಆಗೋದು ಸ್ಟಾಕ್. ಅರ್ಧ ದುಡ್ಡು 50 ಲಕ್ಷ ಅಥವಾ 1 ಕೋಟಿ ಮಿನಿಮಮ್ ಸ್ಟಾಕ್ಗೆ ಬೇಕು. ಮತ್ತೆ ಅದ್ರ ಜಾಗದ ಇಂಟೀರಿಯರ್ಸ್, ಕುತ್ಕೊಳ್ಳಕ್ಕೆ ಜಾಗ ಅದೆಲ್ಲ ಮಾಡ್ಬೇಕು ಅಂತಂದ್ರೆ ಇದು ದೊಡ್ಡ ಕೋಟ್ಯಾಂತರ ರೂಪಾಯಿನ ಬೇಕೇ ಬೇಕು ಸರ್. ಲೈಸೆನ್ಸ್ ಹೊರತೇ ಆಗ್ಲಿ, ಲೈಸೆನ್ಸೇ ಇಲ್ಲ ಅಂತಂದ್ರೆ ಒಬ್ಬ ಜನ ನಾನು ಬಂದು ಕುತ್ಕೊಂಡು ಇದ್ ಮಾಡ್ಬೇಕು ಅಂತಂದ್ರೆ, ಯಾಕಂದ್ರೆ ಬಾರ್ ರೆಸ್ಟೋರೆಂಟ್ ಅಲ್ಲಿ ಮಾರ್ಜಿನ್ ಕಮ್ಮಿ ಇರುತ್ತೆ ಸರ್. ಲಿಕ್ಕರ್ ಅಲ್ಲಿ ಏನು ಇವಾಗ 150 ರೂಪಾಯಿ ನಾವೇನಾದ್ರು ತಗೊಂತೀವಿ ಅಂತಂದ್ರೆ ನಮ್ಗೆ ಗೌರ್ಮೆಂಟ್ ಕಡೆ ಸಬ್ಸಿಡಿ ಕೊಡೋದು ಬಂದ್ಬಿಟ್ಟು 8-10% ಅಷ್ಟೇನೆ. ಆ 8% ಅಲ್ಲಿ ನಂಗೆ ಎಷ್ಟೊಂದು ದುಡಿಯೋದಕ್ಕಾಗುತ್ತೆ. ಜನ ಜಾಸ್ತಿ ಇರಬೇಕು, ಕ್ರೌಡ್ ಜಾಸ್ತಿ ಇರಬೇಕು, ಟೇಬಲ್ ಜಾಸ್ತಿ ಇರಬೇಕು. ಆ ತರ ಸ್ಪೇಸ್ ಎಲ್ಲ ನಮಗೆ ದೊಡ್ಡದಾಗಿ ಇದ್ದಾಗ್ಲೇನೆ ನಾವು ಜಾಸ್ತಿ ವ್ಯಾಪಾರ ಮಾಡಿ ತೆಗೆಯೋದಕ್ಕಾಗೋದು. ಮತ್ತೆ ಇಯರ್ಲಿ ಏನು ರೆನ್ಯುವಲ್ ಫೀಸ್ ಬರುತ್ತೆ ನಮ್ಗೆ ತಿಂಗಳಿಗೆ, ಅದೇ ಆಲ್ಮೋಸ್ಟ್ ಒಂದು 40,000ದಿಂದ 1 ಲಕ್ಷವರೆಗೂ ಅದನ್ನ ತೆಗೆದಿಡ್ಬೇಕು ನಾವು. ಅದು ಏನ್ ತೆಗೆದಿಡ್ಬೇಕು, ಅದು ನಮ್ಮ ಪ್ರಾಫಿಟ್ ಅಲ್ಲೇ ತೆಗೆದಿಡ್ಬೇಕು. ಅದೆಲ್ಲ ಮಾಡ್ಬೇಕು ಅಂದ್ರೆ ಜಾಗ ದೊಡ್ಡದ್ ಬೇಕು, ಟೇಬಲ್ ಜಾಸ್ತಿ ಇರಬೇಕು, ಕಿಚನ್ ಅಷ್ಟೇ ನೀಟಾಗಿರ್ಬೇಕಂದ್ರೆ ಕಿಚನ್ ಇದ್ದನೇ ಬಿಸ್ನೆಸ್ ಆಗೋದು. ಆಮೇಲೆ ಅದೇ ರೀತಿ ಸ್ಟಾಕು ಇಟ್ಟಿರ್ಬೇಕು. ಸೊ ಅದಕ್ಕಾಗಿ ಮಿನಿಮಮ್ ಅಷ್ಟು ಬೇಕಾಗುತ್ತೆ ಸರ್. ಒಂದ್ ಐಟಮ್, ಒಂದು ಬಿರಿಯಾನಿ ಇಟ್ಕೊಂಡು ನಾನು ಸೇಲ್ ಮಾಡ್ತೀನಿ ನಂಗೆ ಹಂಗಾಗಲ್ಲ. ನೀವು ಹೋಗ್ತೀರಿ, ನಿಮ್ದೊಂದು ಏನೋ ಬ್ರ್ಯಾಂಡ್ ಬೇರೆ ಇರುತ್ತೆ, ನಮ್ದೊಂದು ಏನೋ ಬೇರೆ ಬ್ರ್ಯಾಂಡ್ ಇರುತ್ತೆ. ನಾನು ಕೇಳಿದ ಬ್ರ್ಯಾಂಡ್ ನಾನು ಕೊಡ್ಬೇಕು ಅಂದ್ರೆ ಅದಕ್ಕೆ ಹಂಗೆ ಡಿಸ್ಪ್ಲೇ ಮಾಡಿರ್ಬೇಕು, ಅಟ್ರಾಕ್ಷನ್ ಮಾಡಿರ್ಬೇಕು. ಎಲ್ಲ ಇನ್ವೆಸ್ಟ್ಮೆಂಟ್. ಇದು ಬಿಗ್ ಬಾಯ್ಸ್ ಗೇಮೇ ಸರ್ ಇದೆಲ್ಲ. ಬಿಗ್ ಬಾಯ್ಸ್ ಗೇಮ್ ಏನೇ ಇದೆಲ್ಲ. ಸೊ ಮಿನಿಮಮ್ ಅಂದ್ರೂ ಎಷ್ಟು ಬೇಕಾಗುತ್ತೆ ಸರ್ ಅಮೌಂಟ್? ಒಂದು 2 CR ವರೆಗೂ ಬೇಕಾಗುತ್ತೆ ಸರ್. 2 CR, 2 ಕೋಟಿನಾದ್ರು ಬೇಕೇ ಬೇಕಾಗುತ್ತೆ. 2 CR ಅಲ್ಲಿ ಸರ್ ಯಾವ ತರ ಮಾಡ್ಕೋಬಹುದು ಅಂದ್ರೆ ಒಂದು ಎಷ್ಟು ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ? ಅಂದಾಜು ಹೇಳ್ತೀನಿ ಅಂತಂದ್ರೆ ನಿಮ್ಗೆ 1.5 ಕೋಟಿ ರೂಪಾಯಿ ನಿಮ್ಗೆ ಒಂದು ಬಿಲ್ಡಿಂಗ್ 4 ಫ್ಲೋರ್ 5 ಫ್ಲೋರ್ ಬಿಲ್ಡಿಂಗ್ CL7 ಮೊದಲು ಹೇಳ್ತಾ ಇರೋದು ನಾನು. ಬಿಲ್ಡಿಂಗ್ ಕಟ್ಕೋಬೇಕಾಗುತ್ತೆ. ಬಿಲ್ಡಿಂಗ್ ಕಟ್ಟೋಕೆ ಅಷ್ಟೇ ಆಗುತ್ತೆ. ಇವಾಗ ಚದರಕ್ಕೆ 2,000, 2,500, 2,500 ಇದೆ. ನಾ ಇವಾಗ ಅದ್ರಲ್ಲಿ ಮಿನಿಮಮ್ 11ರಿಂದ 15 ರೂಮ್ ವರೆಗೂ ಮಾಡ್ಬೇಕು ಅಂತಂದ್ರು ಅಷ್ಟಿಗೆ ಆಗೋಯ್ತು. ಇನ್ನು ಅದ್ರಲ್ಲಿ ಬಾರ್ ಜಾಗ, ಆ ಬಾರ್ಗಳಲ್ಲಿ ಸ್ಟಾಕ್ ರೂಮ್ ಜಾಗ, ಹುಡುಗರು ಉಳ್ಕೊಳ್ಳೋದಕ್ಕೆ ಜಾಗ, ಆಮೇಲೆ ಬಾರ್ ಕೌಂಟರ್ ಮಾಡ್ಕೊಳ್ಳೋದಕ್ಕೆ, ಇನ್ ಮಿಕ್ಕಿದೆಲ್ಲ ಕಿಚನ್ ಜಾಗ, ವೆಂಟಿಲೇಷನ್, ಎಕ್ಸಿಟ್, ಹುಡುಗರು ಆಮೇಲೆ ಕಸ್ಟಮರ್ಸ್ಗೆ ಕುತ್ಕೊಳ್ಳೋ ಅಂತ ಜಾಗ, ಅದೆಲ್ಲ ಡೈನಿಂಗ್ ಏರಿಯಾ ಅದೆಲ್ಲ ನೋಡಿದಾಗ ಆಬ್ವಿಯಸ್ಲಿ ಅಷ್ಟು ಮಿನಿಮಮ್ ಬೇಕೇ ಬೇಕಾಗುತ್ತೆ. ಸ್ವಂತ ಜಾಗ ಇದ್ದು ಇನ್ ಜಾಗ ಇಲ್ಲ ಅಂದ್ರೆ 5 ಕೋಟಿನೇ ಬೆಂಗಳೂರಲ್ಲಿ ಮಾಡ್ಬೇಕು ಅಂದ್ರೆ. ಬೆಂಗಳೂರಲ್ಲಿ ಮಾಡ್ಬೇಕು ಅಂದ್ರೆ ಸ್ವಂತ ಜಾಗ ಇತ್ತು ಅಂದ್ರೆ 2 CR ಒಳಗಡೆ ಆಗುತ್ತೆ. ಓಕೆ ಸರ್, ಈಗ ಈ ಲೈಸೆನ್ಸ್ ಗಳನ್ನ ಬಂದ್ಬಿಟ್ಟು CL7 ಅಂತ ಹೇಳಿದ್ರಲ್ಲ, ಆ ಲೈಸೆನ್ಸ್ ಬಂದು ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅದಕ್ಕೋಸ್ಕರ ಇರೋದಾ ಇಲ್ಲ? ಹೌದು, ಬರೀ ಟೂರಿಸಂ ಇಂಡಸ್ಟ್ರಿಗೆ ಬರುತ್ತೆ ಅದು. ಬಟ್ ಎಕ್ಸೆಸರಿ ಹ್ಯಾಂಡಲ್ ಮಾಡೋದು. ಇವಾಗ ಸಪೋಸ್ ಇವಾಗ ನಾವು ಕೂತಿರೋ ಬಿಲ್ಡಿಂಗ್ ಅಲ್ಲಿ ಒಂದು 15 ರೂಮ್ ಇದೆ ಅಂತ
15 ರೂಮ್ ಇದೆ. ಎಲ್ಲೂ ಹಾಸ್ಪಿಟ್ಲು ಸುತ್ತ ಇಲ್ಲ, ಇದೇ ಪಕ್ಕದಲ್ಲಿ ಇದೆ, ಬಟ್ ಹಾಸ್ಪಿಟ್ಲು, ಸ್ಕೂಲು, ಕಾಲೇಜ್ ಯಾವ್ದು ಇಲ್ಲ ಅಂತಂದ್ರೆ ಅವಾಗ ಈ ಜಾಗಕ್ಕೆ ಲೈಸೆನ್ಸ್ ಹಾಕೊಂಡು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಕೋಬಹುದು ಸರ್. ಇದಕ್ಕೆ ಆರ್ ಬಿ ಬಿ ಲೈಸೆನ್ಸ್ ಮಾಡ್ಕೋಬಹುದು. ಓಕೆ ಸರ್, ಈಗ ಸೇಮ್ ನೀವು CL7 ಲೈಸೆನ್ಸ್ ಅಂದ್ರೆ ಅದ್ರಲ್ಲಿ ಬರೀ ಬಾರ್ ಅಂಡ್ ರೆಸ್ಟೋರೆಂಟ್ ಕೂಡ ಓಪನ್ ಮಾಡಬಹುದಾ? ಇಲ್ಲ ಸರ್, ರೂಮ್ಸ್ ಜೊತೆಗೆ ಹೋಟೆಲ್ ಅಂಡ್ ಬೋರ್ಡಿಂಗ್ ಜೊತೆಗೆ ಅದಿದ್ರೇನೆ CL7 ಲೈಸೆನ್ಸ್ ಗೌರ್ಮೆಂಟ್ ಅವ್ರು ಕೊಡ್ತಾರೆ. ಅದಿಲ್ಲ ಅಂದ್ರೆ ಕೊಡಲ್ಲ. ಲಿಕ್ಕರ್ನ ನೀವು ಅದು ಇದ್ರೇನೆ ಇದನ್ನ ಸೇಲ್ ಮಾಡಬಹುದು ಅಂತ ಕೊಡ್ತಾರೆ, ಲಿಕ್ಕರ್ನ ಸೇಲ್ ಮಾಡಬೇಕು. ಓಕೆ ಸರ್, ಇವಾಗ ಈ ಲೈಸೆನ್ಸ್ ಪಡ್ಕೋಬೇಕಾದ್ರೆ ಏನ್ ಕಾಸ್ಟ್ ಬರ್ಬೋದು ಸರ್, ಒಂದು ಅಂದಾಜು? CL7 ಸರ್, ಬ್ಯಾಂಗ್ಳೂರ್ ಸಿಟಿಗೆ ಒಂಥರ ಇದೆ, ಗ್ರಾಮಾಂತರಕ್ಕೆ ಒಂಥರ ಇದೆ, ಪಂಚಾಯತಿ ಲಿಮಿಟ್ಗೆ ಒಂಥರ ಇದೆ, ತಾಲೂಕ್ ಲೆವೆಲ್ ಅಲ್ಲೇ ಒಂಥರ ಇದೆ. ಸೊ ಇದನ್ನ ಇಷ್ಟಕ್ಕೆ ಅಂತ ನಿಖರವಾಗಿ ಹೇಳಕ್ ಬರಲ್ಲ ಸರ್. ಯಾವ ಜಾಗದಲ್ಲಿ ಸಪೋಸ್ ನಾನು ಊರಲ್ಲಿ ನಾನೇನೋ ಮಾಡ್ಕೋಬೇಕು ಅನ್ನೋದಿದ್ರೆ ಅಲ್ಲಿ ಯಾವ ರೇಂಜ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬರುತ್ತೆ ಅಲ್ಲಿ ಹೋಗಿ ಅವರೇ ನಿಮ್ಗೆ ಮಾಹಿತಿ ಕೊಡ್ತಾರೆ. ಓಕೆ, ತಾಲೂಕ್ ಅಂದ್ರೆ ಡಿಫ್ರೆಂಟ್ ನೋಡಿ ಸರ್, ಅಲ್ಟಿಮೇಟ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆರ್ ದ ಹೆಡ್ಸ್. ವಿ ಆರ್ ಜಸ್ಟ್ ಗಿವಿಂಗ್ ಇನ್ಫಾರ್ಮೇಶನ್, ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಅಲ್ಲಿ ಹೋಗಿ ನಮ್ಗೆ ತುಂಬಾ ಎನ್ಕ್ವೈರೀಸ್ಗಳು ಬರುತ್ತೆ. ದಿನಕ್ಕೆ 200 ಇಂದ 300 ಕಾಲ್ ನಾವು ಅಟೆಂಡ್ ಮಾಡ್ತೀವಿ. ಯಾವ್ದನ್ನು ರಿಜೆಕ್ಟ್ ಮಾಡಿಲ್ಲ ನಾವು. ನಿಮ್ಗೆ ಗೊತ್ತಿರುತ್ತೆ ಕಾಂಟ್ಯಾಕ್ಟ್ ಮಾಡಿದಾಗ ಯಾವ್ದನ್ನು ರಿಜೆಕ್ಟ್ ಮಾಡಿಲ್ಲ ನಾವು. ಬಂದಾಗೆಲ್ಲ ನೀಟಾಗಿ ಹೇಳ್ತೀವಿ, ಬಟ್ ಅಲ್ಟಿಮೇಟ್ ಆಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಕನ್ಸಲ್ಟ್ ಮಾಡಿ ಅಂತಾನೆ ನಾವು ತಿಳಿಸ್ಕೊಡ್ತೀವಿ ಸರ್. ಓಕೆ, ಸೊ ಏನೇ ಇನ್ಫಾರ್ಮೇಶನ್ ಅದು ಕೂಡ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವಾಗ ನಾವು ಹೇಳ್ಬೋದು ಸರ್, ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಬೋದು, ಬಟ್ ರೂಲ್ಸ್, ನಾರ್ಮ್ಸ್, ರೆಗ್ಯುಲೇಷನ್ಸ್ ಶುಡ್ ಕಮ್ ಫ್ರಮ್ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ಅಲ್ಲಿಂದಾನೆ ತಿಳ್ಕೊಂಡ್ರೆ ಬೆಸ್ಟರ್ ಆಗಿರುತ್ತೆ. ಲಿಕ್ಕರ್ ಬಿಸ್ನೆಸ್ ಅಲ್ಲಿ ಯಾವ ತರ ಸರ್ ಕಾಂಪಿಟೇಷನ್ ಮತ್ತೆ ಕಾಂಪಿಟೇಟರ್ ಯಾವ ತರ, ಮಿಸ್ಟೇಕ್ ಗಳು ಯಾವ ತರ ಇರುತ್ತೆ ಸರ್? ಸರ್, ಇವಾಗ ಒಂದು ಬಿಸ್ನೆಸ್ ನಡೀತಾ ಇರ್ಬೇಕಾದ್ರೆ ಒಂದು ವಾರ ಆರಾಮಾಗಿ ಒಂದು ಲಾಭದಲ್ಲಿ ನಡೀತಾ ಇರಬೇಕಾದ್ರೆ ಅಲ್ಲಿ ಏನಾಗುತ್ತೆ, ಬೇರೆಯವರು ಯಾರಾದರೂ ಅದ್ರ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಬಾರೆ ಆಗಲಿ, ವೈನ್ ಸ್ಟೋರೇ ಆಗಲಿ ಏನು ಓಪನ್ ಮಾಡ್ತು ಅಂತಂದರೆ 2 ವಾರಗೂ ವ್ಯಾಪಾರನ ಹಂಚ್ಕೋಬೇಕಾಗುತ್ತೆ. ಆವಾಗ ಲಾಸ್ ಆಗೋ ಚಾನ್ಸ್ ಇರುತ್ತೆ, ಗೊತ್ತಾಯ್ತಾ? ಆಮೇಲೆ ಮಿಸ್ಟೇಕು ಏನು ಅಂತಂದರೆ ಜನಗಳಿಗೆ ನಾವು ಕ್ರಮಬದ್ಧವಾಗಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಆಮೇಲೆ ಕರೆಕ್ಟ್ ಟೈಮಿಗೆ ತೆಗಿಬೇಕು. ಇದು 2 ಮಿಸ್ಟೇಕ್ ಆಯ್ತದೆ ಜನಗಳಿಗೆ. ಅಲ್ಲಿ ಏನಾದರೂ ಒಂದು ಜನಗಳಿಗೆ ಒಂದು ಇದು ಬರುತ್ತೆ, ಏನೋ ಇಲ್ಲಿ ಬೇಗ ತೆಗಿಯಲ್ಲ, ನಾವು ಹೋದ ಟೈಮ್ಗೆ ಅಲ್ಲಿ ಟೈಮ್ ಕರೆಕ್ಟಾಗಿ ಓಪನ್ ಆಗಿರಲ್ಲ ಅಂತ ಅನ್ನೋದು ಅವ್ರ ಮಿಸ್ಟೇಕ್ ಆಗಿರುತ್ತೆ, ಗೊತ್ತಾಯ್ತಾ? ಆವಾಗ ಬಿಸ್ನೆಸ್ ತಾನಾಗಿ ಕಮ್ಮಿ ಆಗುತ್ತೆ. ಈಗ ಕಾಂಪಿಟೇಷನ್ಗೆಲ್ಲ ಬಂದ್ರೆ ಯಾವ ತರ ಇರುತ್ತೆ ಕಾಂಪಿಟೇಷನ್? ಸರ್, ಕಾಂಪಿಟೇಷನ್ ಅಂತಂದ್ರೆ ಈಗ ಸರ್ ಹೇಳಿದ್ರು ಒಂದ್ ಬಾರ್ ಪಕ್ಕದಲ್ಲಿ ಇನ್ನೊಂದು ಬಾರ್ ಇರುತ್ತೆ ಅಂತ. ಸೊ ಅವ್ರನ್ನ ಆ ಕಾಂಪಿಟೇಷನ್ ಬಗ್ಗೆ ಯಾವ ತರ ಹ್ಯಾಂಡಲ್ ಮಾಡೋದು ಅಂತ? ಕಾಂಪಿಟೇಷನ್ ಅಂದ್ರೆ ಸರ್, ಕೆಲವು ಇವಾಗ ಸಪೋಸ್ ನಮ್ಮ ಕೋರಮಂಗ್ಲನೇ ತಗೊಳ್ಳೋಣ, ಇಲ್ಲ ನ್ಯೂ ಬೇಲ್ ರೋಡ್ಗಳೇ ತಗೊಳ್ಳೋಣ, ಅಲ್ಲಿ ಯಥೇಚ್ಛವಾಗಿದೆ ಬಾರ್ ಅಂಡ್ ರೆಸ್ಟೋರೆಂಟ್. ಎಲ್ಲಾ ಬಾರ್ ಅಂಡ್ ರೆಸ್ಟೋರೆಂಟ್ ನೀಟಾಗಿ ನಡೀತಾ ಇದೆ. ಕೋರಮಂಗ್ಲೂ ಅಷ್ಟೇ, ಆಲ್ಮೋಸ್ಟ್ ಎಲ್ಲಾ ಇದನ್ನು ನೀಟಾಗಿ ನಡೀತಾ ಇದೆ. ಯಾಕೆ ಅಂತಂದ್ರೆ ಅವ್ರದೇ ಆದಂತ ಒಂದು ಯುನೀಕ್ ಪರ್ಸ್ಪೆಕ್ಟಿವ್ ನ ಇಟ್ಕೊಂಡಿರ್ತಾರೆ. ಒಂದು ಡ್ರಿಂಕಿಂಗ್ ಪರ್ಸ್ಪೆಕ್ಟಿವ್ಗೆ ಅಂತಾನೆ ಒಂದು ಬಾರ್ಗಳು ಮಾಡಿರ್ತಾರೆ, ಇನ್ನೊಂದು ಎಕ್ಸ್ಪೀರಿಯನ್ಸ್ ಪರ್ಸ್ಪೆಕ್ಟಿವ್ಗೆ ಅಂತ ಮಾಡಿರ್ತಾರೆ. ಎರಡಕ್ಕೂ ಜನ ಬೇರೆ ಸೆಕ್ಟರ್. ಯಾವ್ದು ಕೊಲಾಬ್ ಆಗಕ್ ಹೋಗಲ್ಲ, ಯಾವ್ದು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಹೋಗಿ ಇದ್ ಮಾಡೋದಕ್ಕಾಗಲ್ಲ. ಯಾವ್ದು ಇಷ್ಟ ಇರುತ್ತೆ ಅದ್ ಮಾಡ್ಕೊಂಡು ಹೋಗುತ್ತೆ. ಇವಾಗ ಒಂದೇ ರೋಡಲ್ಲಿ ಸಪೋಸ್ ಎಕ್ಸಾಂಪಲ್, ಒಂದ್ ರೋಡ್ ನಾರ್ಮಲ್ ಬಾರ್ ಇರುತ್ತೆ, ಅಲ್ಲಿ ಲಿಕ್ಕರ್ ಬಿಸ್ನೆಸ್ ಜಾಸ್ತಿ, ಲಿಕ್ಕರ್ ಸೇಲ್ಸೇ ಜಾಸ್ತಿ ಅಲ್ಲಿರೋದು. ಇನ್ನೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇರುತ್ತೆ, ಅಲ್ಲಿ ಫುಡ್ ಸೇಲ್ಸ್ ಜಾಸ್ತಿ ಇರುತ್ತೆ, ಅಲ್ಲಿ ಫುಡ್ಗೋಸ್ಕರ ಹೋಗ್ತಾರೆ, ಫುಡ್ ಜೊತೆಗೆ ಲಿಕ್ಕರ್ಗೋಸ್ಕರ ಹೋಗ್ತಾ ಇರ್ತಾರೆ. ಇಲ್ಲಿ ಬರೀ ಲಿಕ್ಕರ್ಗೋಸ್ಕರ ಮಾತ್ರ ಹೋಗ್ತಾ ಇರ್ತಾರೆ. ಸೊ ಸೆಕ್ಟರ್ ಆಫ್ ಜನ ಇವಾಗ ನಮ್ಮ ಕ್ಲಾಸ್ ಅಲ್ಲೇನೆ ಇವಾಗ ಲೋವರ್ ಮಿಡಲ್ ಅಪ್ಪರ್ ಕ್ಲಾಸ್ ಅಂತ ಏನಿದೆ, ಆ ಪ್ರೈಸ್ ಪಾಯಿಂಟ್ ತಕ್ಕಂಗೆ, ಆ ಎಕ್ಸ್ಪೀರಿಯನ್ಸ್ ತಕ್ಕಂಗೆ ಆ ತರನೇ ಬಾರ್ನು ಕ್ಲಾಸಿಫೈ ಆಗಿರುತ್ತೆ. ಆ ಕ್ಲಾಸಿಫೈ ಗೌರ್ಮೆಂಟ್ ಮಾಡೋದಲ್ಲ, ನಾರ್ಮಲ್ ಆಗಿ ನಮ್ಗೆ ಯಾವ ತರ ನಮ್ದು ಇನ್ವೆಸ್ಟ್ಮೆಂಟ್ ಪ್ರಕಾರ ಅದನ್ನ ಕ್ಲಾಸಿಫೈ ಮಾಡ್ಕೊಂಡಿರ್ತೀವಿ. ಆ ಕ್ಲಾಸಿಫೈ ಪ್ರಕಾರ ಇದಾಗುತ್ತೆ. ಆಮೇಲೆ ಅದಕ್ಕೆ ಹೋಗುವಂತ ಕಸ್ಟಮರೇ ಬೇರೆ, ಇದಕ್ಕೆ ಹೋಗುವಂತ ಕಸ್ಟಮರೇ ಬೇರೆ. ಯಾವ್ದು ಜಾಸ್ತಿ ಅಷ್ಟಾಗಿ ಕ್ಲಾಶ್ ಆಗಲ್ಲ. ಬಟ್ ಒಂದೇ ತರ ಇವಾಗ ನಾನೊಂದು ಬಾರ್ ಮಾಡಿದೀನಿ, ಪಕ್ಕದಲ್ಲಿ ಇನ್ನೊಂದು ಬಾರ್ ನನ್ನ ತರನೇ ಇನ್ನೊಬ್ಬ ಮಾಡ್ತಾರೆ, ಅವಾಗ ಬಿಸ್ನೆಸ್ ಡಿವೈಡ್ ಆಗುತ್ತೆ ಸರ್. ಸೊ ಈ ತರ ಬಿಸ್ನೆಸ್ ಡಿವೈಡ್ ಆಗುತ್ತೆ. ಅವಾಗ ಸಡನ್ ಆಗಿ, ಯಾಕಂದ್ರೆ ಇವ್ರ ಕಮಿಟ್ಮೆಂಟ್ ತಿಂಗ್ಳಿಗೆ ಒಂದು 3 ಲಕ್ಷ ಇರ್ಲೇಬೇಕು ಇವ್ರಿಗೆ, ಅವ್ರು ಕಮಿಟ್ಮೆಂಟ್ తీసుಕೊಂಡಿರ್ತಾರೆ. ಇವಾಗ ಸಡನ್ ಆಗಿ ಬಿಸ್ನೆಸ್ ಅರ್ಧ ಡಿವೈಡ್ ಆಗೋಯ್ತು. ಆ ಡಿವೈಡ್ ಆಗೋದಾಗ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ್ಲೂ ಏನು ತೊಂದರೆ ಪಡೋದು ಏನೂ ಇಲ್ಲ. ಇಲ್ಲಿ ಒಂದು ಸ್ವಲ್ಪ ಫುಡ್ ಕ್ವಾಲಿಟಿನೋ ಆಫರ್ಸ್ಗಳು ಜಾಸ್ತಿ ಮಾಡಿದಾಗ ಇನ್ನೊಬ್ಬ ಆಟೋಮೆಟಿಕ್ ಆಗಿ ಇದಾಗೆ ಆಗುತ್ತೆ. ಅದೆಲ್ಲ ಇರೋದು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಸರ್. ನೀವು ಕಸ್ಟಮರ್ ಇಲ್ಲಿ ಸರ್ವಿಸ್ ಎಷ್ಟು ಚೆನ್ನಾಗಿ ಕೊಡ್ತೀವೋ, ಕಸ್ಟಮರ್ ಯಾವ ತರ ನೋಡ್ಕೊಂತೀವೋ, ಮೇನ್ ರೆಸ್ಪೆಕ್ಟ್ ಸರ್. ಒಬ್ಬ ಕ್ಲೈಂಟ್ ಬಂದು ಕುತ್ಕೊಂಡ್ರೆ, ಕೆಲವರು ರೆಗ್ಯುಲರ್ ಕ್ಲೈಂಟ್ ಇರ್ತಾರೆ, ನಾನು ಕುತ್ಕೊಂಡ್ರೆ ಸಾಕಮ್ಮ, ನನ್ಗೇನ್ ಬೇಕು ಬಂದ್ ಟೇಬಲ್ ಅಲ್ಲಿ ಬಂದ್ಬಿಡುತ್ತೆ, ಯಾಕೆ ಹೇಳಿ,
ಸಪ್ಲೈಯರ್ಗಳು ಹಂಗೆ ಇರ್ತಾರೆ. ಹೌದು. ಹೋಗಿದ ತಕ್ಷಣ ಅವ್ರಿಗೆ ಏನ್ ಬೇಕು ಅಂತಾನೆ ಕೇಳಲ್ಲ. ಸರ್ ರೆಗ್ಯುಲರ್ ಅಂತಾರೆ, ರೆಗ್ಯುಲರ್ ತಂದು ಇದ್ ಕೊಟ್ಬಿಟ್ಟಿರ್ತಾರೆ. ಅದೊಂದು ಮರ್ಯಾದೆ ಅಲ್ವಾ ಸರ್? ಹೌದು ಹೌದು. ಅದೊಂದು ಮರ್ಯಾದೆ ಅಲ್ವಾ? ಅದಕ್ಕೂ ತುಂಬಾ ಜನ ಅಟ್ರಾಕ್ಟ್ ಆಗ್ತಾರೆ ಸರ್. ಸಪ್ಲೈಯರ್ಸ್ಗಳು ವೆರಿ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ. ಬಾರ್ ರೆಸ್ಟೋರೆಂಟ್ ಅಲ್ಲಿ ಸಪ್ಲೈಯರ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ ಸರ್. ಎಲ್ಲ ಪಾತ್ರ ಇರುತ್ತೆ, ಸಪ್ಲೈಯರ್ದು ಎರಡೂ ಪಾತ್ರ ಇರುತ್ತೆ, ಓನರ್ದು ಪಾತ್ರ ಇರುತ್ತೆ. ಕಸ್ಟಮರ್ಗೆ ಅನುಗುಣವಾಗಿ ಅವ್ರಿಗೆ ಇಷ್ಟ ಆದಂತ ಒಂದು ಫುಡ್ ಆಗಲಿ ಡ್ರಿಂಕ್ ಆಗಲಿ ವ್ಯವಸ್ಥೆ ಮಾಡೋಂಥ ಅವರು ರೆಡಿ ಮಾಡಿಕೊಟ್ರೆ ಖಂಡಿತ ಕಸ್ಟಮರ್ ಬಂದೇ ಬರ್ತಾರೆ. ಇದರಲ್ಲಿ ಯಾವುದೇ ಒಂದು ಇದಿಲ್ಲ, ತಪ್ಪೇನಿಲ್ಲ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಹೌದೌದು. ಬಾರ್ ಅಂಡ್ ರೆಸ್ಟೋರೆಂಟ್ ಬಿಸ್ನೆಸ್ ಅಲ್ಲಿ ಲಾಸ್ ಅನ್ನೋ ಪದ ತುಂಬಾನೇ ಕಮ್ಮಿ ಸರ್. ಎಲ್ಲ 100%ಗೆ 10% ಲಾಸ್ ಅಂತ ಹೇಳ್ಬೋದು. ಇನ್ನೂ ಇಲ್ಲ 5%. ಇನ್ನು 5%, ಎಲ್ಲ 100%ಗೆ 5% ಅಂತ ಹೇಳ್ಬೋದು ಲಾಸ್ ಆಗಿರೋರು. ಅದು ಸ್ವತಃ ಮಾಡ್ಕೊಂಡಿರ್ತಾರೆ ಹೊರ್ತುನು ಅದಾಗ ಅದೇ ಲಾಸ್ ಆಗೋವಂಥದ್ದು ಏನಿರಲ್ಲ ಸರ್. ಮೇಂಟೈನ್ ಮಾಡದೆ ಲಾಸ್ ಆಗಿರುತ್ತೆ ಅಷ್ಟೇ. ಸ್ವತಃ ಅವರೇ ಕೈಯಿಂದ ಮಾಡ್ಕೊಂಡಿರ್ತಾರೆ. ಹುಡುಗರನ್ನ ನೀಟಾಗಿ ಇಟ್ಕೊಂಡಿರಲ್ಲ, ಅವ್ರಿಗೆ ನೀಟಾಗಿ ಸಂಬಳಗಳು ಕೊಟ್ಟಿರಲ್ಲ. ಆಮೇಲೆ ಹುಡುಗರು ಅವಾಗ ಹೋಗಿ ಬಿಟ್ಟು ಹೋಗ್ತಾ ಇರ್ತಾರೆ. ಸ್ಟಾಕ್ ಸರಿಯಾಗಿ ಮೇಂಟೈನ್ ಮಾಡ್ತಾ ಇರಲ್ಲ, ಕಸ್ಟಮರ್ಗೆ ಇಲ್ ಟ್ರೀಟ್ ಮಾಡ್ತಾ ಇರ್ತಾರೆ, ಕ್ವಾಲಿಟಿ ಫುಡ್ ಕೊಡ್ತಾ ಇರಲ್ಲ. ಅದೆಲ್ಲ ಸ್ವತಃ ಆಗೋದು. ಬಿಸ್ನೆಸ್ ಬಂದಿರೋದು ಇದನ್ನೆಲ್ಲ ಕೊಡಬೇಕು ಅಂತ ಆ ರೂಲ್ಸ್ ಎಥಿಕ್ಸ್ ನೇ ಬಿಟ್ಬಿಟ್ಟಾಗ ಆಬ್ವಿಯಸ್ಲಿ ಲಾಸ್ ಆಗುತ್ತೆ. ಈ ಬಿಸ್ನೆಸ್ ಅಂತಲ್ಲ ಸರ್, ಯಾವ್ದೇ ಬಿಸ್ನೆಸ್ ಲಾಸ್ ಆಗುತ್ತೆ. ಓಕೆ. ಸೊ ಆಟೋಮೆಟಿಕ್ಲಿ ನಾವು ಏನೇ ಹೇಳಿದ್ರು ಕೂಡ ಈ ಬಿಸ್ನೆಸ್ ಅಲ್ಲಿ ನಾವು ಪರ್ಟಿಕ್ಯುಲರ್ ಕೆಲವೊಂದು ಕ್ಯಾಟಗರಿಗೆ ಮಾತ್ರ ಹಾಕಿ ಹೇಳ್ತಾ ಇರ್ತೀವಿ. ಅಂದ್ರೆ ಇವಾಗ ಹೋಟ್ಲ್ ಬಿಸ್ನೆಸ್ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ, ಲಾರಿ ತಗೊಂಡ್ರೆ ಪ್ರಾಬ್ಲಮ್, ಹಿಂಗೆ ಸೇಮ್ ಅದೇ ತರನೇ ಇದ್ರ ಕೂಡ ಹೌದೌದು, ಎಲ್ಲ ಬಿಸ್ನೆಸ್ ತರನೇ ಇದು. ಇವಾಗ ಒಂದು ನಾರ್ಮಲ್ ರೇಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಇವಾಗ ಏನ್ ಗೊತ್ತಾ, ಪಕ್ಕದವ್ರಿಗೆ ಒಂದು ರೇಟ್ ತಗೊಳ್ಳೋದು ಅಥವಾ ಈ ಕಡೆ ಕಸ್ಟಮರ್ಗೆ ಒಂದು ರೇಟ್ ತಗೊಳ್ಳೋದು. ಅವಾಗ ಏನಾಗುತ್ತೆ, ಕಸ್ಟಮರ್ಗೆ ಗೊತ್ತಾಗುತ್ತೆ, ನೋಡಪ್ಪ ಅವ್ನಿಗೆ ಕಮ್ಮಿ ರೇಟ್ ತಗೊಂಡ, ನನಗಿದ್ದಾಗ ಜಾಸ್ತಿ ರೇಟ್ ತಗೊಬಿಟ್ಟಿದ್ದಾನೆ ಅಂದಾಗ ಏನಾಗುತ್ತೆ, ಹೋಗ್ಬೇಡ ಕಣ, ಅವ್ರಿಗೆ ಇಷ್ಟ ಬಂದಾಗ ರೇಟ್ ಹಾಕ್ತಾರೆ ಅಂತ ಹೇಳಿ ಅಕ್ಕಪಕ್ಕದವರಿಗೆ ಅವರೇ ಮೆಸೇಜ್ ಕೊಡ್ತಾರೆ. ಅವ್ರು ಆಟೋಮೆಟಿಕ್ ಆಗಿ ಅಲ್ಲೇ ಬಿಸ್ನೆಸ್ ಮಂಕಾಗೋಗುತ್ತೆ. ಅಲ್ಲಿ ಪಾತ್ರ ಏನು ಅಂದರೆ, ಕ್ಯಾಶಿಯರ್ದು ಪಾತ್ರ ಇರುತ್ತೆ, ಒಬ್ಬ ಸಪ್ಲೈಯರ್ದು ಪಾತ್ರ ಇರುತ್ತೆ, ಒಬ್ಬ ಓನರ್ದು ಪಾತ್ರ ಇರುತ್ತೆ. ಅದನ್ನೆಲ್ಲ ಕರೆಕ್ಟಾಗಿ ನಾವು ಎಚ್ಚರಿಕೆಯಿಂದ ನೋಡ್ಕೊತಾ ಇರಬೇಕು. ಕ್ಯಾಶಿಯರ್ ಆಗಲಿ ಓನರ್ ಆಗಲಿ ನೋಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಯಾವುದೇ ಮಿಸ್ಟೇಕ್ ಆಗದೆ ಎವ್ರಿ ಡೇ ಅಲ್ಲಿ ಬಿಸ್ನೆಸ್ ಒಂದೇ ಸಮ ನಡ್ಕೊಂಡು ಹೋಗ್ತಾ ಇರುತ್ತೆ. ರೈಟಲ್ಲಿ ಏನಾದ್ರೂ ಒಬ್ರಿಗೊಂಥರ ಏನಾದರೂ ಚೇಂಜಸ್ ಆಯಿತು ಅಂತಂದರೆ ಅಲ್ಲಿ ಬಿಸ್ನೆಸ್ ಕಮ್ಮಿ ಆಗ್ತಾ ಬರುತ್ತೆ. ಸರ್, ಬಾರ್ ಅಂಡ್ ರೆಸ್ಟೋರೆಂಟ್ ಇಂಡಸ್ಟ್ರಿನಲ್ಲಿ ಲೈಸೆನ್ಸು ಬಾರ್ ಎಲ್ಲ ಓನರ್ ಓನರ್ ಆಗಿತ್ತು ಅಂತಂದ್ರೆ, ಇನ್ವೆಸ್ಟ್ಮೆಂಟ್ ಇಲ್ದೇನೆ ಓನರ್ ಒಬ್ಬ ಇರ್ತಾರೆ ಸರ್, ಅವರೇ ಕ್ಯಾಶಿಯರ್, ಅವರೇ ಸಾರ್ಥಿ. ಆ ಬಾರ್ ಅಂಡ್ ರೆಸ್ಟೋರೆಂಟ್ ಇಂಡಸ್ಟ್ರಿನಲ್ಲಿ ಕ್ಯಾಶಿಯರ್ ಓನರ್ಗಳು ಅಷ್ಟೇ ಅವ್ರನ್ನ ಹೆಂಗ್ ನೋಡ್ಕೊಂತಾರೆ, ಬಾರ್ ರೆಸ್ಟೋರೆಂಟ್ ಅಲ್ಲಿ ಕ್ಯಾಶಿಯರ್ಗಳು ಆ ಬಾರ್ನ ಹಂಗೆ ನೋಡ್ಕೊಂತಾರೆ. ಅದೆರಡು ಕಂಬೈನ್ ಆಗೋಯ್ತು ಅಂತಂದ್ರೆ ಸರ್, ಬಾರ್ ಅಂಡ್ ರೆಸ್ಟೋರೆಂಟ್ ಬಿಸ್ನೆಸ್ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್, ದ ಮೋಸ್ಟ್ ಯೀಲ್ಡಿಂಗ್, ದ ಮೋಸ್ಟ್ ಸಕ್ಸಸ್ಫುಲ್ ಬಿಸ್ನೆಸ್ ಆಗೋದಕ್ಕೆ ಸಾಧ್ಯ ಸರ್. ನೀವೇ ನೋಡಿರ್ತೀರಾ, ಕೆಲವು ಬಾರ್ಗಳಲ್ಲಿ 30 ವರ್ಷ 40 ವರ್ಷವರೆಗೂ ಒಬ್ಬರೇ ಕ್ಯಾಶಿಯರ್ ಇರ್ತಾರೆ. ಯಾಕೆ ಹೇಳಿ? ಓನರ್ಗಳು ಚೆನ್ನಾಗಿರ್ತಾರೆ, ಅವ್ರ ಜೊತೆ ನೀಟಾಗಿ ಕೊಡ್ರಿ. ಯಾಕಂತಂದ್ರೆ ಕೆಲವು ವಿಷಯನ ನಾವು ಓನರ್ ಆಗಿ ಮುಟ್ಸಕ್ಕಾಗಲ್ಲ, ಇನ್ ಕೆಲವು ವಿಷಯನ ಸಪ್ಲೈಯರ್ಗಳು ಹೇಳ್ಕೊಳಕ್ಕಾಗಲ್ಲ, ಇನ್ ಕೆಲವು ವಿಷಯನ ಕಸ್ಟಮರ್ ಹೇಳಕ್ಕಾಗಲ್ಲ. ಹೌದು, ಇದೆಲ್ಲಾನು ಮೇಂಟೈನ್ ಮಾಡ್ಬೇಕು ಅಂದ್ರೆ ಆ ಮೇನ್ ಕ್ಯಾಶಿಯರ್ ಅಂತ ಯಾರು ಇರ್ತಾರೆ, ಕ್ಯಾಶ್ ಹ್ಯಾಂಡಲ್ ಮಾಡೋರು, ಸ್ಟಾಕ್ ಹಾಕ್ಸೋರು ಎಲ್ಲ ಇರ್ತಾರೆ, ಅವರೇ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವರೇ ಒಂದು ಓನರ್ ತರಾನೇ ಉಸ್ತುವಾರಿ ತಗೊಂಡಿರ್ತಾರೆ, ಜವಾಬ್ದಾರಿ ತಗೊಂಡಿರ್ತಾರೆ ಸರ್. ಉಸ್ತುವಾರಿ ಓನರ್, ಇವಾಗ ನಮ್ಗೆ ಓನರ್ ಒಬ್ರು ಇದಾರೆ ಹೌದು, ಬಟ್ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅನ್ನೋದ್ಮೇಲೆ ಅವ್ರು ಎಲ್ಲ ನೋಡ್ಕೋಬೇಕು. ಒಂದು ಕ್ಲೀನಿಂಗ್ ಇಂದ ಹಿಡಿದು ಕಿಚನ್ ಫುಡ್ ಕ್ವಾಲಿಟಿ ಇಂದ ಹಿಡಿದು ಎಲ್ಲ ನೋಡ್ಕೊಂಡು ಅವರೇ ಮೇಜರ್. ದೇ ಪ್ಲೇ ದ ವೆರಿ ಮೇಜರ್ ರೋಲ್ ಇನ್ ಟರ್ಮ್ಸ್ ಆಫ್ ಬಾರ್ ಅಂಡ್ ರೆಸ್ಟೋರೆಂಟ್ ಇಂಡಸ್ಟ್ರಿ. ಅವರೊಬ್ರು ಚೆನ್ನಾಗಿತ್ತು, ಅವರೇ ಸಾರ್ಥಿ ಮೇಜರ್. ಅವರೊಬ್ರು ಚೆನ್ನಾಗಿತ್ತು ಅಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಆರಾಮಾಗಿ ನಡ್ಸ್ಕೊಂಡು ಹೋಗ್ಬೋದು, ಪ್ರಾಬ್ಲಮ್ ಆಗಲ್ಲ. ಇವಾಗ ಮದುವೆ ಆಗ್ಬೇಕಾದ್ರೆ ಹೆಣ್ಣನ್ನ ನಾವು ತುಂಬಾ ಎಷ್ಟು ಇದಾಗಿ ಚೂಸ್ ಮಾಡ್ತೀವಿ ಅನ್ನೋದು ಇರುತ್ತಲ್ಲ, ಅದೇ ತರ ಬಾರ್ ಕ್ಯಾಶಿಯರ್ ನಾವ್ ಎಷ್ಟು ಚೆನ್ನಾಗಿರೋದನ್ನ ಚೂಸ್ ಮಾಡ್ತೀವೋ ಬಿಸ್ನೆಸ್ ಅಷ್ಟು ಚೆನ್ನಾಗಿ ಆಗುತ್ತೆ. ಸರ್, ಈಗ ಆಲ್ರೆಡಿ ನೀವು ಹೇಳಿದ್ರಿ ಈ ತರ ಅಡಿಷನಲ್ ಕ್ವಾಲಿಟಿ ಇದೆಲ್ಲ ಹೇಳ್ಬಿಟ್ಟು, ಅದಲ್ದೇ ಇನ್ನೇನಾದ್ರೂ ಸಪರೇಟ್ ಆಗಿ ಲಿಕ್ಕರ್ ಬಿಸ್ನೆಸ್ ಅಲ್ಲಿ ಆಡ್ ಮಾಡ್ಕೊಂಡು ಹೋಗ್ಬೋದಾ? ಅದು ಸಪರೇಟ್ ಬಿಸ್ನೆಸ್ ತರನೇ ಅದ್ರಲ್ಲೇನೆ ಇನ್ನ ಬ್ಯಾವ್ರೇಜಸ್ ಅಲ್ಲಿ ಆತರ ಏನಾದ್ರು? ಸರ್, ಇವಾಗಿನ ಟ್ರೆಂಡ್ ಏನಪ್ಪಾ ಅಂತಂದ್ರೆ, ಸೊ ನಮ್ದೇ ಆದಂತ ಬ್ರ್ಯಾಂಡಿಂಗ್ಸ್ ಗಳು ಮಾಡ್ಬೋದು ಸರ್. ಈ ಬ್ರ್ಯಾಂಡಿಂಗ್ಸ್ ಮಾಡೋದಕ್ಕೆ ಅಂತ ಸರ್ಟೆನ್ ಪ್ರಾಡಕ್ಟ್ಸ್ ಗಳು ಇರುತ್ತೆ, ಅದಕ್ಕೆ ISI ಮಾರ್ಕ್ ಇರಲೇಬೇಕು, ಗೌರ್ಮೆಂಟ್ ಕಡೆಯಿಂದ ಲೈಸೆನ್ಸ್ಗಳು ಇರಲೇಬೇಕು. ಬಟ್ ಬ್ರ್ಯಾಂಡಿಂಗ್ ನಮ್ಮ ಇದ್ರಲ್ಲಿ ಮಾಡ್ಬೋದು. ಸಪೋಸ್ ಇವಾಗ ವಾಟರ್, ನೆಕ್ಸ್ಟ್ ಟೇಕ್ ಒಂದು ವಾಟರ್, ಅದೇ ಭಾರತದ ವಾಟರ್ನು ಮಾಡ್ಕೊಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅವರೇ ಮಾಡ್ಸೋದ್ರಿಂದ ಅದ್ರಲ್ಲಿ ಒಂಚೂರು ಎಕ್ಸ್ಟ್ರಾ ಲಾಭ ಒಂದು ಪಡಿಬಹುದು.
ಸೊ ಅವ್ರ ಬ್ರ್ಯಾಂಡಿಂಗ್ ಅಲ್ಲಿ ಏನೇನು ಪರ್ಮಿಷನ್ ಕೊಟ್ಟಿರ್ತಾರೆ, ಈಗ ಬಾರ್ ರೆಸ್ಟೋರೆಂಟ್ ಏನ್ ಸೋಡಾ ಇರ್ಬೋದು, ವಾಟರ್ ಇರ್ಬೋದು, ಆಮೇಲೆ ಯಾವ್ದೋ ಒಂದು ಕೂಲ್ ಡ್ರಿಂಕ್ಸ್ ಇರ್ಬೋದು, ಸ್ನಾಕ್ಸ್ ಇರ್ಬೋದು, ಅಂತದೆಲ್ಲ ಅವ್ರವ್ರ ಬ್ರ್ಯಾಂಡಿಂಗ್ ಅಲ್ಲೇ ಮಾಡ್ಕೊಂತ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚಾಗಿ, ಯಾಕಂದ್ರೆ ಪ್ರೊಡಕ್ಷನ್ ಅವರೇ ಆಗೋದ್ರಿಂದ, ಮ್ಯಾನುಫ್ಯಾಕ್ಚರಿಂಗ್ ಅವರೇ ಮಾಡಿರೋದ್ರಿಂದ ಅವ್ರಿಗೆ ಕಾಸ್ಟಿಂಗ್ ಸ್ವಲ್ಪ ಕಮ್ಮಿ ಬೀಳುತ್ತೆ, ಮತ್ತೆ ಈ ಕಡೆ ಸೇಲ್ಸು ಅಷ್ಟೇ ಆಗಿರುತ್ತೆ. ಸೊ ಆ ಮಧ್ಯೆ ಮಾರ್ಜಿನ್ ಏನಿರುತ್ತೆ ಅದರಿಂದ ಅವ್ರಿಗೂ ಜಾಸ್ತಿ ಮಾಡ್ಕೋಬಹುದು. ಹೊಸದಾಗಿ ಯಾವ್ದಾರ ಒಂದು ಲಿಕ್ಕರ್ ಬ್ರ್ಯಾಂಡ್ಸ್ ಅದು ಇದೆಲ್ಲ ಮಾಡ್ಬೇಕು, ಅದೆಲ್ಲ ದೊಡ್ಡ ಪ್ರೋಸೆಸ್ ಇದೆ. ಒಂದು ಬಾರ್ ಲೆಕ್ಕದಲ್ಲಿ ತಗೊಂಡಾಗ, ನಾವು ಒಂದು ಸಿಂಗಲ್ ಬಾರ್ ಲೆಕ್ಕದಲ್ಲಿ ತಗೊಂಡಾಗ ಇದನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ಓಕೆ, ಸೊ ಲೈಕ್ ಫುಡ್ ಇದೆಲ್ಲ ಬಂದ್ಬಿಟ್ಟು ಬಾರ್ ಅವ್ರಿಗೆ ಸೇರ್ಕೊಂಡ್ರೆ ಅದ್ರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪ್ರಾಫಿಟ್ ಆಬ್ವಿಯಸ್ಲಿ ಸರ್, ದಟ್ ಆಲ್ಸೋ ಪ್ಲೇಸ್ ಮೇಜರ್. ಬಾರಲ್ಲಿ ಬರುವಂತ ಮೇಜರ್ ಎಕ್ಸ್ಪೆನ್ಸ್, ಕರೆಂಟ್ ಬಿಲ್, ವಾಟರ್ ಬಿಲ್, ಅವು ಇವೆಲ್ಲ ಇದರಲ್ಲೇ ತೆಗೆದು ಬಿಡ್ಬೋದು. ಈ ವಾಟರ್, ಕೂಲ್ ಡ್ರಿಂಕ್ಸ್, ಸ್ನಾಕ್ಸ್ ಅದರಲ್ಲೇನೆ ಕರೆಂಟ್ ಬಿಲ್, ವಾಟರ್ ಬಿಲ್, ಹುಡುಗರ ಸಂಬಳ, ಬಾಡಿಗೆ ಎಲ್ಲಾನು ತೆಗೆದು ಬಿಡ್ಬೋದು. ಬೇಕಿದ್ರೆ ಲಿಕ್ಕರ್ ಬಿಸ್ನೆಸ್ ಬರೋದ್ರಲ್ಲಿ ನಾವು ಕಂಪ್ಲೀಟ್ ಆಗಿ ಓನರ್ನ ಎತ್ಕೋಬಹುದು. ಓಕೆ, ಸೊ ಅದಕ್ಕೆ ಇದು ಕೂಡ ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿಥಿಂಗ್ ದಟ್ ಸೇಲ್ಸ್ ಇನ್ ಬಾರ್ ಅಂಡ್ ರೆಸ್ಟೋರೆಂಟ್ ಇಂಡಸ್ಟ್ರಿ ಪ್ಲೇಸ್ ಅ ಮೇಜರ್ ರೋಲ್. ಓಕೆ ಸರ್, ಲಿಕ್ಕರ್ ಅಲ್ಲಿ ಎಷ್ಟು ಸರ್ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ ಸರ್? ಲಿಕ್ಕರ್ ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಬರುವಂತದ್ದು ಒಂದು ಸಬ್ಸಿಡಿ ಆಯ್ತು ಅಂತಂದ್ರೆ, ಈ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಲ್ಲಿ ಅವರ ಇನ್ವೆಸ್ಟ್ಮೆಂಟ್ ತಕ್ಕಾಗಿ ಅನುಗುಣವಾಗಿ ಅವರ ಕ್ಲೈಂಟ್ಸ್, ಕಸ್ಟಮರ್ಸ್ಗಳು, ಅವ್ರ ಸರೌಂಡಿಂಗ್, ಬೇಸಿಕಲಿ ಅವ್ರ ಸರೌಂಡಿಂಗ್ ಪ್ರಕಾರ ಅವ್ರು ಸರ್ಟೈನ್ ಮಾರ್ಜಿನ್ಸ್ ಗಳಂತ ಇಟ್ಕೊಂಡಿರ್ತಾರೆ. ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಲೋಕಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ತಗೊಂಡ್ರೆ ಒಂದು 30% ವರ್ಗು ಇಟ್ಕೋತಾರೆ. ಜನರಲ್ ಸ್ಟ್ಯಾಂಡರ್ಡ್ ಆಗಿ ಹೇಳ್ತಾ ಇದ್ದೀನಿ 30%. ಇನ್ನು ಹೈಫೈ ಬಾರ್ ಅಂಡ್ ರೆಸ್ಟೋರೆಂಟ್ಸ್ಗಳು, ಸ್ಟಾರ್ ಹೋಟೆಲ್ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಇತ್ತಿದ್ರೆ ನಮಗೆ 100% ಅವ್ರೂ ಅಷ್ಟೇ 30% ಪ್ಲೇನೇ ಮಿನಿಮಮ್ ಅಷ್ಟು ಬೇಕೇ ಬೇಕು ಅವ್ರಿಗೆ. ಯಾಕಂದ್ರೆ ಅಷ್ಟು ಮೇಂಟೈನ್ ಮಾಡೋದಕ್ಕಲ್ಲ, ಖರ್ಚುನೇ ಅವ್ರಿಗೆ 1 ಕೋಟಿ ಲೆಕ್ಕದಲ್ಲಿ ಬರ್ತಾ ಇರ್ತಾರೆ ತಿಂಗಳಿಗೆ. ಅವ್ರು 100% ಗಿಂತ ಜಾಸ್ತಿ ಇಟ್ಟಿರ್ತಾರೆ. 100-200% ವರ್ಗು, 250% ವರ್ಗು ಇಟ್ಟಿರ್ತಾರೆ. 500% ಡಿಪೆಂಡ್ ಬಂದ್ಬಿಟ್ಟು ಯಾವ ತರ ಸರ್ವಿಸ್ ಕೊಡ್ತಿದ್ವಿ, ಕ್ವಾಲಿಟಿ ಕೊಡ್ತಿದ್ವಿ, ಏರಿಯಾ ವೈಸ್ ಮೇಲೆ ಅದೆಲ್ಲ ಹೋಗಿರುತ್ತಲ್ವಾ. ಸೊ ಮಿನಿಮಮ್ 30%. ಮಿನಿಮಮ್ 30% ಅಂತೂ ಸಸ್ಟೈನ್ ಆಗ್ಬೇಕು ಅಂತಂದ್ರೆ ಮಿನಿಮಮ್ 30% ಅಂತೂ ಮಾರ್ಜಿನ್ ಬೇಕಾಗಿ ಬರುತ್ತೆ ಸರ್. ಇದು ಹೈಫೈಗಳು. ನಾರ್ಮಲ್ ಬಾರ್ ರೆಸ್ಟೋರೆಂಟ್ಗೆ 10% ಇಂದ 10% ಅವ್ರು MRP ನೋಡಿದ್ರು ಅವ್ರಿಗೆ 10% ಬಂದೇ ಬರುತ್ತೆ. 10% ಇಂದ 30% ವರೆಗೂ ಇದ್ರೆ ಸಾಕು ಸರ್. ಈ MRP ಬಂದ್ಬಿಟ್ಟು ಸಬ್ಸಿಡಿ ಕೊಡೋದು ಗೌರ್ಮೆಂಟ್ ಅವರು MRP ಮಾತ್ರ? ಸಬ್ಸಿಡಿ ಅಂತಲ್ಲ ಸರ್, ಅದು ಹೋಲ್ಸೇಲ್. KSBC ಅಲ್ಲಿ ಹೋಲ್ಸೇಲ್, ಹೋಲ್ಸೇಲ್ ಇಂದ ರಿಟೇಲ್ ಬರುತ್ತಲ್ವಾ. ಹೋಲ್ಸೇಲ್ ನಲ್ಲಿ ಅವರು ಸ್ವಲ್ಪ ಸರ್ಟೆನ್ ಮಾರ್ಜಿನ್ ರಿಟೇಲ್ ಕೊಟ್ರೆ ನಮ್ಗೆ ಇಲ್ಲಿ ವ್ಯಾಪಾರ ಆಗೋದು. ಆ ಏನ್ ಮಾರ್ಜಿನ್ ಬರುತ್ತೆ 8-10% ಬರುತ್ತೆ. ಆ 8-10% ಮಾರ್ಜಿನ್ ಮೇಜರ್ MRP ನಲ್ಲಿ ಬರುವಂತ ಇದು ಪ್ರಾಫಿಟ್ಸ್. MRP ಔಟ್ಲೆಟ್ ಗಳಲ್ಲಿ, ಬಾರ್ ರೆಸ್ಟೋರೆಂಟ್ ಅಲ್ಲಿ ಹಾಗಲ್ಲ. ಇನ್ವೆಸ್ಟ್ಮೆಂಟ್ ಪ್ರಕಾರ MRP ಮೇಲೆ ಇಷ್ಟು ಅಂತ ಕಾಸ್ಟ್ ಹಾಕಿ ಅದಕ್ಕೆ ಮಾಡ್ತಾರೆ. ಬಟ್ ಆ ಕಾಸ್ಟ್ ಗೆ ಟ್ಯಾಕ್ಸ್ ಕಟ್ಟಬೇಕಾಗಿ ಬರುತ್ತೆ. ಓಕೆ, ಅಂದ್ರೆ ಈ ಪ್ರಾಫಿಟ್ ಮಾರ್ಜಿನ್ ಮೇಲೆ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ಓಕೆ, ಸೊ ಪ್ರಾಫಿಟ್ ಮಾರ್ಜಿನ್ ಒಂದು ಅಂದಾಜಿಗೆ ಎಷ್ಟು ಸಿಗ್ಬೋದು ಸರ್? ಅಂದ್ರೆ ಸರ್ ಅಂದ್ರೆ ಇವಾಗ ಎಕ್ಸಾಂಪಲ್ ಒಂದು ಬಿಯರ್ ಮೇಲೆ ನಾನು MRP ಬಗ್ಗೆ ಕೇಳ್ತಿರೋದು. MRP ನಲ್ಲಿ 180 170 ಏನೋ ಇದೆ. ಸೊ ಅದ್ರ ಮೇಲೆ ಇವಾಗ ಲೆಟ್ಸ್ ಅಸ್ಯೂಮ್ 100 ರೂಪೀಸ್ ಒಂದು ಪ್ರಾಡಕ್ಟ್, ಲಿಕ್ಕರ್ ಪ್ರಾಡಕ್ಟ್ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಬರುವಂತ 8-10% ಅಂತ ಲೆಕ್ಕ ಹಾಕೊಂಡ್ರೆ ಆವರೇಜ್ 10 ರೂಪೀಸ್ ಅಂತ ಇಟ್ಕೊಳ್ಳೋಣ. ಅದು 10% ಆಲ್ರೆಡಿ ಯು ಹ್ಯಾವಿಂಗ್ ನಿಮ್ಮ ಹತ್ರ ಇರುತ್ತೆ. ಅದು ಬಿಟ್ಟು ಇನ್ನೊಂದು 10% ಅಂತ ಇಟ್ಕೊಳ್ಳೋಣ. ಅದು ಅಡಿಷನಲ್ 110 ರೂಪೀಸ್ ಆದ್ರೂ ವಿಲ್ ಬಿ ಹ್ಯಾವಿಂಗ್ 20%. ಅದೇ ಜನರಲ್ ನಾವು ಹೊರಗಡೆ ಲೋಕಲ್ ನೋಡುವಂತದ್ದು ಏನಂತಂದ್ರೆ ಇವಾಗ 100 ರೂಪೀಸ್ ಪ್ರಾಡಕ್ಟ್ ನ ಮಿನಿಮಮ್ ಅಂದ್ರೆ 30 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅವರು ಅಲ್ವಾ? 30% ಮಿನಿಮಮ್ ಏನ್ ಮಾಡಲ್ಲ. ಮಿನಿಮಮ್ ಅಂದ್ರೆ MRP ಗೆ ಕೊಡ್ತಾರೆ. ಯಾಕಂದ್ರೆ ಅದ್ರಲ್ಲಿ MRP ಕೊಟ್ಟಾಗ್ಲೂ 10% ಪ್ರಾಫಿಟ್ ಇದ್ದೇ ಇರುತ್ತೆ. 8-10% ಪ್ರಾಫಿಟ್ ಇದ್ದೇ ಇರುತ್ತೆ. ಅದು ಕೆಲವು ಬ್ರಾಂಡ್ಸ್ ಗಳ ಮೇಲೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಅದ್ರಲ್ಲಿ ಪ್ರಾಫಿಟ್ ಇದೆ, MRP ಕೊಟ್ಟರು ಪ್ರಾಫಿಟ್ ಅಲ್ಲಿ ಇದೆ. ಆಯ್ತಾ? ಅದು ಬಿಟ್ಟು ಇನ್ನೇನು 10%, 20%, 30%, 500% ವರೆಗೂ ಇದೆ. ಡಿಪೆಂಡ್ಸ್ ಆನ್ ಅವರ್ ಲೊಕ್ಯಾಲಿಟಿ, ಕಸ್ಟಮರ್ ಬೇಸ್, ಯಾವ ತರ ಕ್ರೌಡ್ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಓಕೆ ಸರ್, ಇದು ಬಂದ್ಬಿಟ್ಟು ಪ್ರೈಸ್ ಫಿಕ್ಸ್ ಮಾಡೋದು ಗೌರ್ಮೆಂಟ್ ಇಲ್ಲ ಅಂತಂದ್ರೆ ಕಂಪನಿನ ಸರ್? ಪ್ರೈಸ್ ಫಿಕ್ಸ್ ಮಾಡೋದು ಬಂದ್ಬಿಟ್ಟು 100% ಅಧಿಕಾರ, ಅಥಾರಿಟಿ ಎರಡು ಇರೋದು ಬಂದ್ಬಿಟ್ಟು ಗೌರ್ಮೆಂಟ್ ಅವರೇನೆ ಹೇಳುದು. ಇಂಡಿವಿಜುವಲ್ ಬಾರ್ಗಳಲ್ಲ. KSBC ಅಲ್ಲಿ ಪ್ರೈಸ್ ಏನ್ ಫಿಕ್ಸ್ ಆಗುತ್ತೆ ಅದು ಗೌರ್ಮೆಂಟ್ ಅವ್ರು ಹ್ಯಾಂಡ್ ಓವರ್. ಅದು ಆಚೆ ಬಂದಾದ್ಮೇಲೆ ಇವ್ರು ಇನ್ವೆಸ್ಟ್ಮೆಂಟ್ ಪ್ರಕಾರ ಯಾವ ತರ ಮಾಡ್ಕೋಬೇಕಾಗಿರುತ್ತೆ ಅದು ಮಾಡ್ಕೋತಾರೆ. ಆಮೇಲೆ ಅದಕ್ಕೆ ಟ್ಯಾಕ್ಸ್ ಕೂಡ ಇಂಪ್ಲೈ ಆಗುತ್ತೆ. ಇದು ಪ್ರಾಫಿಟ್ ಅಲ್ಲಿ ಅಲ್ಲ ಸರ್, ಇವಾಗ ಹೇಳ್ತೀವಿ AC ಇರುತ್ತೆ, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಬರುತ್ತೆ, ಅದಕ್ಕೂ ಆ ತರ ಬೇರೆ ತರ ಟ್ಯಾಕ್ಸ್ ಇರುತ್ತೆ. ಅದು ಸಪರೇಟ್ ಇರುತ್ತೆ ಅಲ್ಲ ಸರ್? ನನಗೆ ಕೇಳ್ತಿರೋದು ಇನ್ನೊಂದು ಏನಂತಂದ್ರೆ, ಈಗ
10 rupees ಪ್ರಾಫಿಟ್ ಬರುತ್ತಲ್ವಾ, ಅದಕ್ಕೆ ಕೂಡ ಟ್ಯಾಕ್ಸ್ ಕಟ್ಟಲೇಬೇಕಲ್ಲ ಗೌರ್ಮೆಂಟ್ಗೆ, ಇಲ್ಲಾಂದ್ರೆ ಇನ್ಕ್ಲೂಡ್ ಆಗಿ ಬಂದಿರುತ್ತಾ ಇದ್ರ ಇನ್ಕ್ಲೂಡ್ ಆಗಿ ಬಂದಿದೆ. ಇನ್ಕ್ಲೂಡ್ ಇಲ್ಲಿ ಲಿಕ್ಕರ್ ಮೇಲೆ ಟ್ಯಾಕ್ಸ್ ಇಲ್ಲ, ಹಾ 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 ಡ್ಯೂಟಿ ಇರುತ್ತೆ, ಓಕೆ ಡ್ಯೂಟಿ ಫೀ ಇರುತ್ತೆ, ಓಕೆ. ಇಲ್ಲಿ ಟ್ಯಾಕ್ಸ್ ಇರಲ್ಲ. ಅಲ್ಲ, ರೆಸ್ಟೋರೆಂಟ್ ಬಾರ್ ಸೇಲ್ ಮಾಡ್ಬೇಕಾದ್ರೆ ಅದಕ್ಕೆ ರೆಸ್ಟೋರೆಂಟ್ ಬಾರ್ ಅವ್ರು ಬಂದ್ಬಿಟ್ಟು ಇದು ಕೊಡ್ಬೇಕಾ? ಫುಡ್ ಕೊಡಬೇಕು ಸರ್, ಫುಡ್ ಟ್ಯಾಕ್ಸ್ ಕೊಡ್ತಾರೆ, ಲಿಕ್ಕರ್ ಓಕೆ ಓಕೆ, ಆಫ್ಟರ್ ಸೇಲ್ಸ್ ಅಲ್ಲಿರುವಂತದ್ದು ಅದಕ್ಕೆ. ಓಕೆ, ನಾರ್ಮಲ್ ಆಗಿ ನೀವು ಇದು ನೋಡಿ, ಅಕಸ್ಮಾತ್ ಎ ಸಿ ರೆಸ್ಟೋರೆಂಟ್ ಇತ್ತು ಅಂತ ನಿಮ್ಗೆ 18% ಕೊಡ್ಲೇಬೇಕಾಗುತ್ತೆ. ಎ ಸಿ ಇದ್ರೆ ಅದಕ್ಕೆ ಕೊಡ್ಬೇಕು. ಒಂದು ಎಂಟರ್ಟೈನ್ಮೆಂಟ್ ನ್ಯೂ ಇಯರ್ ಎಲ್ಲ 3500, 4000 rupees, 2000 rupees, 1000 rupees ಅನ್ಲಿಮಿಟೆಡ್ ಲಿಕ್ಕರ್ ಅಂತ ಹಾಕಿರ್ತಾರೆ. ಅದು ಲಿಕ್ಕರ್ ಮೇಲೆ ಟ್ಯಾಕ್ಸ್ ಕೊಡೋದಲ್ಲ, ಇದು ಏನ್ ಸೇಲ್ ಮಾಡಿರ್ತಾರೆ, ಈ ಬ್ಯಾಂಡ್ ಆಗಿರ್ಲಿ, ಎಂಟ್ರಿ ಫೀಸ್ ಆಗಿರ್ಲಿ, ಆ 1000 rupees ಪ್ಲಸ್ 18% ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅದನ್ನ ಕಟ್ಬೇಕಾಗಿ ಬರುತ್ತೆ. ಓಕೆ, ಹಾ ಹಾ ಹಾ. ಅಲ್ಲಿ ಕೊಡುವಂತ ಸರ್ವಿಸ್ ಮೇಲೆ, ಅಲ್ಲಿ ಕೊಡುವಂತಹ ಫುಡ್ ಅಂಡ್ ಬೆವರೇಜಸ್ ಮೇಲೆ ಎಕ್ಸ್ಟ್ರಾ ಅವ್ರು ಏನ್ ಸ್ಪೆಂಡ್ ಮಾಡಿರ್ತಾರೆ ಅದಕ್ಕೆ. ಬಾರ್ ಅಂಡ್ ರೆಸ್ಟೋರೆಂಟ್ ಬಗ್ಗೆ ನಿಮ್ಮ ಸಕ್ಸಸ್ ಸ್ಟೋರಿ ಏನಾದ್ರು ಒಂದು ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ. ಇವಾಗ ನಾವು ಹೊರಗಡೆಯಿಂದ ಬಂದು ನಾವು ಇಲ್ಲಿ ಬಾರಿಗೆ ಸೇರ್ಕೊಂಡು ನಾವು ಮೊದ್ಲೇನು ಗೊತ್ತಾ, 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 10 ರೂಪಾಯಿ, 20 ರೂಪಾಯಿಂದ ಆದಾಯ ನೋಡ್ಕೊಂಡು ಕೊನೆಗೆ ದಿನಕ್ಕೆ 1000 ರೂಪಾಯಿ, 1500, 2000 ಹಿಂಗೆಲ್ಲ ಆದಾಯ ಪಡ್ಕೊಂಡು ಅದರಲ್ಲಿರೋ ಆದಾಯದಿಂದ ನಮ್ಮ ಫ್ಯಾಮಿಲಿನ ಮೇಂಟೈನ್ ಮಾಡಿದ್ದೀವಿ, ಸೈಟ್ಗಳನ್ನ ತೊಗೊಂಡಿದ್ದೀವಿ, ಮನೆಗಳನ್ನ ಕಟ್ಟಿದ್ದೀವಿ, ಬಾರ್ನ ಒಂದು ಇನ್ಚಾರ್ಜ್ ತೊಗೊಂಡು ಅದಕ್ಕೆ ಇಂಪ್ರೂವ್ ಮಾಡೋ ಥರ ಎಲ್ಲ ನಾವು ಮಾಡ್ಕೊಂಡಿದ್ದೀವಿ. ಬಾರಿಂದ ನಮ್ಗೆ ಅನುಕೂಲ ಆಗಿದೆಯೇ ಹೊರತು ಯಾವತ್ತೂ ನಮ್ಗೆ ಲಾಸ್ ಆಗಿಲ್ಲ. ಜೀವನ ಮಾಡೋಕ್ಕೆ ನಮಗೆ ಒಂದು ಆಧಾರನ ಮಾಡಿಕೊಟ್ಟಿರೋದೇ ನಮ್ಮ ಬಾರು. ಆಯ್ತಾ, ಇದರಲ್ಲಿ ಸಕ್ಸಸ್ ಆಗಿರೋದೇ ಜಾಸ್ತಿ. ನಮ್ಮ ಜೀವನ ಎಲ್ಲ ನಡೆದಿರೋದೆಲ್ಲ ನಾವು ಬಾರಿಂದನೇ. ಸರ್, ಈಗ ಬರುವಂತಹ 5 ವರ್ಷ 10 ವರ್ಷ ನಂತರ ಬಾರ್ ಬಿಸ್ನೆಸ್, ಲಿಕ್ಕರ್ ಬಿಸ್ನೆಸ್ ಯಾವ ತರ ಇರ್ಬೋದು, ಯಾವ ತರ ಇರುತ್ತೆ ಅನ್ನೋದು ನಿಮ್ಮ ಅನಿಸಿಕೆ ತಿಳಿಸ್ಕೊಡಿ ಸರ್. ಈಗ ಸಾಮಾನ್ಯವಾಗಿ ಬಾರ್ ಅಂದ್ರೆ ಇವಾಗ ಲಿಕ್ಕರ್ನ ಪ್ರತಿಯೊಬ್ಬರು ಇವಾಗ ಹೆಚ್ಚು ಕಮ್ಮಿ 70 to 80% ಕುಡಿತಾರೆ. ಕುಡಿದಾಗ ಏನಾಗುತ್ತೆ, ಸರ್ಕಾರಕ್ಕೆ ಆದಾಯ ಬಂದೇ ಬರುತ್ತೆ. 5 ವರ್ಷ ಆಗಲಿ 10 ವರ್ಷ ಆಗಲಿ ಜನಸಂಖ್ಯೆ ಹೆಚ್ಚಾದಂಗೆ ಸರ್ಕಾರಕ್ಕೆ ಲಿಕ್ಕರಿಂದ ಜಾಸ್ತಿ ಆದಾಯಗಳು ಬರುತ್ತೆ. ಈಗ ವರ್ಷಕ್ಕೆ ಸರ್ಕಾರಕ್ಕೆ ಆದಾಯ ಜಾಸ್ತಿ ಬರೋದ್ರಿಂದ ಮುಂದಿನ ಪೀಳಿಗೆವರೆಗೂ ಇದು ಇದ್ದೇ ಇರುತ್ತೆ. ಸೊ ಯಾವಾಗ್ಲೂ ಸ್ಟಾಪ್ ಮಾಡೋ ಅಂತ ಚಾನ್ಸ್ ಇಲ್ಲ. ಯಾಕೆ ಸ್ಟಾಪ್ ಮಾಡಲ್ಲ ಅಂದ್ರೆ ಸರ್ಕಾರದ ಮೂಲ ಆದಾಯ ಲಿಕ್ಕರ್ ಆಗಿರುತ್ತೆ. ಆಮೇಲೆ ಜನಗಳು ಇವಾಗ ಲಿಕ್ಕರ್ನ ಪ್ರತಿಯೊಬ್ಬರು ಕುಡಿಯೋದ್ರಿಂದ ಅದು ಅವ್ರಿಗೆ ಒಂದು ಟ್ರೆಂಡ್ ಆಗಿ ಕೂತ್ಬಿಟ್ಟಿದೆ, ಇವಾಗ ಹ್ಯಾಬಿ ತರ ಆಗ್ಬಿಟ್ಟಿದೆ. ಅದರಿಂದ ಇದೊಂದು ಜನಕ್ಕೆ ಅದು ಬೇಕೇ ಬೇಕು, ಸರ್ಕಾರಕ್ಕೂ ಬೇಕೇ ಬೇಕು. ಅದರಿಂದ 5 ವರ್ಷ ಆಗಲಿ 10 ವರ್ಷ ಆಗಲಿ ಇದು ಇದ್ದೇ ಇರುತ್ತೆ, ಜನಗಳಿಗೆ ಬೇಕೇ ಬೇಕು. ಇದು ಹಿಂಗೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಓಕೆ, ಸೊ ನೋಡಿ ಸ್ನೇಹಿತರೆ, ಯಾರಾದರೂ ಬಾರ್ ಬಿಸ್ನೆಸ್ ಅಲ್ಲಿ ಬರೋದಾದ್ರೆ ಸಾರ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಈ ಬಿಸ್ನೆಸ್ ಯಾವತ್ತೂ ಸ್ಟಾಪ್ ಆಗಲ್ಲ. ಈಗ ಲಿಕ್ಕರ್ ಬಂದ್ಬಿಟ್ಟು ವೆಜ್ಜಾ ನಾನ್ ವೆಜ್ಜಾ? ಲಿಕ್ಕರ್ ಬಂದ್ಬಿಟ್ಟು ವೆಜ್ಜೇ ಸರ್. ವೆಜ್ಜಾ? ವೆಜ್. ಯಾಕಂದ್ರೆ ಅದ್ರ ತಯಾರಿಕೆಗಳನ್ನ ಬರೀ ಹಣ್ಣು ಹಂಪ್ಲು ಅಂಥದ್ರಿಂದನೇ ಮೇಜರ್ ಆಗ್ಬೋದು. ಬಾರ್ಲಿ ಆಗಿರ್ಲಿ, ಇನ್ನೊಂದಾಗಿರ್ಲಿ, ಅದಕ್ಕೆ ಏನು ಯೂಸ್ ಮಾಡ್ತಾರೆ ಅದೆಲ್ಲ ಕಂಪ್ಲೀಟ್ ವೆಜಿಟೇಬಲ್ಸ್ ಎಕ್ಸ್ಟ್ರಾಕ್ಷನ್ಸ್ ಇಂದಾನೆ ಮಾಡೋದ್ರಿಂದ ಕಂಪ್ಲೀಟ್ ವೆಜ್. ಅದು 100%. ಅಕ್ಕಿಯಿಂದ ಮಾಡ್ತಾರೆ, ಗ್ರೇಪ್ಸ್ ಇಂದ ಮಾಡ್ತಾರೆ, ಆಮೇಲೆ ಮೆಣಸಿಕಾಯಿಂದ ಮಾಡ್ತಾರೆ, ವೈನ್ಸ್ಗಳೆಲ್ಲ ಪ್ರಿಪೇರ್ ಮಾಡ್ತಾರೆ. ಬಾರ್ಲಿ, ಗೋಧಿಯಿಂದ ಹಿಡಿದು ನಮ್ಮ ಇದನ್ನ ಬಿಯರ್ನ ಪ್ರಿಪೇರ್ ಮಾಡ್ತಾರೆ. ಹಾಗಾಗಿ ಲಿಕ್ಕರ್ ಯಾವುದೇ ಲಿಕ್ಕರ್ಗಳಾಗಿ ಎಲ್ಲ ಆಲ್ಮೋಸ್ಟ್ ವೆಜ್ ಬರುತ್ತೆ. ಆಮೇಲೆ ಇದು ವೈನ್ ಅಲ್ಲಿ ಸ್ವಲ್ಪ ವೆರೈಟಿ, ಈ ಚೈನೀಸ್ ಗಳಲ್ಲಿ ಸ್ವಲ್ಪ ಸ್ನೇಕ್ ವೈನು, ರ್ಯಾಟ್ ವೈನು, ಲಿಸರ್ಡ್ ವೈನು ಅಂತೆಲ್ಲ ಮಾಡ್ತಾರೆ. ಅದೆಲ್ಲ ಆ ನಾನ್ ವೆಜ್ ಕ್ಯಾಟಗರೀಸ್ ಅದರಲ್ಲೇ ಮಾಡ್ತಾರೆ. ಅದರಲ್ಲೇ ಮಾಡ್ತಾರೆ, ಅದನ್ನ ಫರ್ಮೆಂಟ್ ಮಾಡ್ತಾರೆ. ಓಕೆ, ಅದನ್ನ ಫರ್ಮೆಂಟೇಶನ್ ಪ್ರೊಸೆಸ್. ಬಟ್ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲೆಲ್ಲ ಸಿಗುವಂತದ್ದು ಎಲ್ಲಾ ಲಿಕ್ಕರ್ಸ್ಗಳು 99.9% ವೆಜ್. ಓಕೆ, ಸೊ ಏನ್ ಲಿಸರ್ಡ್ ಎಲ್ಲ ಬರಲ್ಲ ಸರ್ ಇಲ್ಲಿ? ಏನು ಅದೆಲ್ಲ ಮೆನ್ಷನ್ ಆಗಿರೋದು. ಆಮೇಲೆ ಫಾರ್ಮುಲಾಸ್ಗಳನ್ನು ಅಷ್ಟು ಪುರಾತನ ಕಾಲದಿಂದ ನಡ್ಕೊಂಡ್ ಬಂದಿರೋಂಥದ್ದು. ಕೆಲವುಗಳಿಗೆ ಔಷಧಿ ಗುಣ, ಕರೆಕ್ಟ್ ಲಿಕ್ಕರ್ ಪ್ರಮಾಣದಲ್ಲಿ ಸೇರಿಸ್ತು ಅಂತಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಕೂಡ. ಸರ್ಟೇನ್ ಅಮೌಂಟ್, ಸರ್ಟೇನ್ ಲಿಕ್ಕರ್ಸ್, ಸ್ಪೆಸಿಫಿಕ್ ಲಿಕ್ಕರ್ಸ್, ನಾಟ್ ಆಲ್ ಲಿಕ್ಕರ್ಸ್, ಸ್ಪೆಸಿಫಿಕ್ ಲಿಕ್ಕರ್ಸ್ ಗಳಿದೆ, ಅದನ್ನ ಸೇರಿಸ್ತಾ ಬಂದ್ರೆ ಅದು ಕೂಡ ಒಳ್ಳೇದು ಸರ್. ಸರ್, ಇಷ್ಟೆಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ, ಇಷ್ಟೆಲ್ಲ ವಿಷಯನ ನಾವು ತಿಳ್ಕೊಂಡ್ವಿ, ನಮ್ಮ ವೀಕ್ಷಕರು ಕೂಡ ತಿಳಿಸ್ಕೊಟ್ಟಿದೀವಿ. ಸರ್, ಇದರಲ್ಲಿ ಒಂದು ಪ್ರಶ್ನೆ ಉಟ್ಕೊಳೋದು ಏನಂತಂದ್ರೆ, ಕುಡಿಯೋದು ಒಳ್ಳೇದೋ ಕೆಟ್ಟದೋ ಸರ್?
ಸರ್ ಮಿತವಾಗಿ ಕುಡಿದ್ರೆ ಒಳ್ಳೆಯದು, ಅತಿಯಾಗಿ ಕುಡಿದ್ರೆ ಸಂಪೂರ್ಣ ಕೆಟ್ಟದ್ದು. ಓಕೆ. ಸರ್ ಇವಾಗ ಲಿಕ್ಕರು ಪ್ರತಿಯೊಬ್ಬರು ಸೇವನೆ ಮಾಡಬೇಕು ಅಂದರೆ 80-90% ಕುಡಿದೇ ಕುಡಿತಾರೆ. ನಾವು ಕೆಲವರು ಏನು ಮಾಡ್ತಾರೆ, ಒಂದು ಟೈಮ್ ಪಾಸ್ಗೋಸ್ಕರ ಕುಡಿಯೋರು ಇರ್ತಾರೆ, ಕೆಲವರು ಅದನ್ನೇ ಒಂದು ಹ್ಯಾಬಿ ಮಾಡ್ಕೊಂಡಿರ್ತಾರೆ. ಅತಿಯಾಗಿ ಕುಡಿದ್ರೆ ಏನಾಗುತ್ತೆ, ಆರೋಗ್ಯ ತುಂಬ ಕೆಡುತ್ತೆ. ಮಿತವಾಗಿ ಕುಡಿದ್ರೆ ಆರೋಗ್ಯ ಸುಧಾರಣೆನೂ ಆಗಿರುತ್ತೆ, ನಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ. ಏನೇ ಮಾಡಿದ್ರೂ ಲಿಕ್ಕರ್ನ ಮಿತವಾಗಿ ಕುಡೀರಿ. ನಮ್ಮ ಅನುಕೂಲಕ್ಕೆ, ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕುಡಿದು ನಮ್ಮ ಆಯಸ್ಸನ್ನು ವೃದ್ಧಿ ಮಾಡಬೇಕು ಅಂತಂದರೆ ಮಿತವಾಗಿ ಕುಡಿದ್ರೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಅತಿಯಾಗಿ ಕುಡಿದ್ರೆ ಸಂಪೂರ್ಣ ಅವನು ನಾಶನೂ ಆಯ್ತಾನೆ, ಅವನ ಆರೋಗ್ಯನೂ ಸಂಪೂರ್ಣ ಕೆಡುತ್ತೆ. ಕೇಳುತ್ತೆ ಸರ್. ಓಕೆ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಒಳ್ಳೇದು ಇದೆ ಕೆಟ್ಟದೇ ಇದೆ, ಬಟ್ ನಾವು ಯಾವ ತರ ಬಳಸ್ಕೊಂತೀವಿ ಅನ್ನೋದು ಎಕ್ಸಾಂಪಲ್ ಕೂಡ ಸರ್ ಹೇಳಿದ್ದಾರೆ. ಸರ್ ಈಗ ನೀವು ಯಾವ ತರ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ರೆ, ಹಾಗೆ ಬರೀ ಇನ್ಫಾರ್ಮೇಶನ್ ಕೊಡ್ತಾ ಇದ್ರೆ ಅದ್ರ ಜೊತೆಗೆ ಏನಾದ್ರು ಸರ್ವಿಸ್ ಏನಾದ್ರು ಕೊಡ್ತಿದ್ದೀರಾ, ಯಾವ ತರ ಏನಾದ್ರು? ಸರ್ ಡೆಫಿನೆಟ್ ಆಗಿ ನಾವು ಅದರ್ ಸರ್ವಿಸಸ್ ಕೊಡ್ತಾ ಇದೀವಿ. ಇನ್ಫಾರ್ಮೇಶನ್ ನಾವು ಯೂಟ್ಯೂಬ್, ನಮ್ಮ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿಕೊಂಡು ಇನ್ಫಾರ್ಮೇಶನ್ ಕೊಡೋ ಅಂತದೆ. ಬಟ್ ನಮಗೆ ಮೇಜರ್ ಆಗಿ ಗೊತ್ತಾಗಿದ್ದು ಆಚೆ ಕಡೆ ಇದ್ರ ಬಗ್ಗೆ ತುಂಬಾನೇ ನಾಲೆಡ್ಜ್ ಬೇಕಾಗಿದೆ, ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇದೆ. ಅದಕ್ಕೋಸ್ಕರ ನಮ್ಮ ಬೆಳವಣಿಗೆ ಕೂಡ ಅಷ್ಟಕ್ಕೆ ಸ್ವಲ್ಪ ಮಟ್ಟಕ್ಕೆ ದೇವರ ಆಶೀರ್ವಾದ, ಜನರ ಅನುಕಂಪ ಅನ್ನಂಗೆ ಅವರು ಖುಷಿಯಿಂದ ನಮ್ಮ ಫಾಲೋ ಮಾಡಿ ನಮ್ಮ ಇನ್ಫಾರ್ಮೇಶನ್ ನೋಡ್ತಾ ಇರ್ತಾರೆ. ಸೊ ನಮ್ಗೆ ಒಂದು ಅರ್ಥ ಆಗಿದ್ದು, ಮಾರ್ಕೆಟ್ ಅಲ್ಲಿ ಇನ್ನು ತುಂಬಾನೇ ದೊಡ್ಡ ಸ್ಪೇಸ್ ಇದೆ. ಆ ಸ್ಪೇಸ್ ಅಲ್ಲಿ ಕನ್ಸಲ್ಟ್ ಮಾಡುವಂತವ್ರು ತುಂಬಾನೇ ಕಮ್ಮಿ ಇದ್ದಾರೆ. ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಏನೋ ಒಂದು ಲಾಸ್ ನಡೀತಾ ಇರುತ್ತೆ, ಯಾಕೆ ಲಾಸ್ ನಡೀತಾ ಇರುತ್ತೆ ಅದನ್ನ ಅನಲೈಸ್ ಮಾಡಿ ಅದು ಓನರ್ಗೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟು ಮಾಡಿ. ಯಾಕಂತಂದ್ರೆ ಒಳಾಂಗಣ ಬಿಸ್ನೆಸ್ಗಳು ತುಂಬಾ ಇರುತ್ತೆ, ತುಂಬಾ ನೆಟ್ವರ್ಕ್ಗಳು ಇರುತ್ತೆ, ಅದನ್ನೆಲ್ಲ ತಿಳಿಸ್ಕೊಡೋಂಥ ಸರ್ವಿಸಸ್ ನಾವು ಮಾಡ್ತೀವಿ. ಆಮೇಲೆ ಬಾರ್ ಅಂಡ್ ರೆಸ್ಟೋರೆಂಟ್ ನ ಸೆಟಪ್ ಮಾಡೋದಕ್ಕೆ ಆಗ್ಬೇಕಾಗಿರುವಂತ ನಾರ್ಮ್ಸ್ಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಒಂದು ಬಾರ್ ರೆಸ್ಟೋರೆಂಟ್ ಯಾವ ತರ ಸೆಟಪ್ ಮಾಡಬೇಕು ಅನ್ನೋ ಸರ್ವಿಸ್ ಮಾಡ್ತೀವಿ. ಅದೇ ರೀತಿ ಅವರ ಸುತ್ತಮುತ್ತ ಸರೌಂಡಿಂಗ್ಸ್ ನ ಅನಲೈಸ್ ಮಾಡಿ ಯಾವ ರೀತಿ ರೇಟ್ ಕಾರ್ಡ್ಸ್ ಆಗಲಿ, ಆಮೇಲೆ ಜನರನ್ನ ಯಾವ ತರ ಅಟ್ರಾಕ್ಟಿವ್ ಮಾಡ್ಬೋದು, ಮತ್ತೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ನಾವು ಅದೇ ಬಿಸ್ನೆಸ್ ಅಲ್ಲಿ ಬೆಳ್ಕೊಂಡ್ ಬಂದಿರೋದ್ರಿಂದ ನಮಗೆ ಆದಂತ ಒಂದು ಆರ್ಗ್ಯಾನಿಕ್ ಸ್ಟ್ರಾಟಜೀಸ್ಗಳನ್ನ ಇಟ್ಕೊಂಡಿದ್ದೀವಿ. ಆ ಸರ್ವಿಸಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಬೇಸಿಕಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಬೇಕಾಗಿರುವಂತ ಎಲ್ಲ ಕನ್ಸಲ್ಟೇಷನ್ಸ್ಗಳನ್ನು ನಾವು ಮಾಡ್ತೀವಿ. ಹಾಗೆ ಯಾವ್ದಾರ ಒಂದು ಬಾರ್ನ ಇಲ್ಲ ನನ್ ನೋಡ್ಕೊಳಕ್ ಆಗ್ತಾ ಇಲ್ಲ, ನಾನು ಕೊಟ್ಬಿಡ್ತೀನಿ, ನನ್ನ ಫ್ಯಾಮಿಲಿ ದೊಡ್ಡದಾಗಿದೆ, ಇವಾಗ ನನ್ನ ಶೇರ್ ಡಿವೈಡ್ ಆಗ್ತಾ ಇದೆ, ನಮ್ಗೆ ಇರೋದು ಒಂದೇ ಬಿಸ್ನೆಸ್, ಅದನ್ನ ನಾನು ಡಿವೈಡ್ ಮಾಡ್ಕೋಬೇಕು, ಆ ಲೈಸೆನ್ಸ್ ನ ಡಿವೈಡ್ ಮಾಡ್ಕೊಳಕ್ ಆಗಲ್ಲ ಅನ್ನೋ ರೀತಿಯಲ್ಲಿ ಯಾರ ನಾನು ಕೊಟ್ಬಿಡ್ತೀನಿ, ಅಂಗಡಿನ ಕೊಟ್ಬಿಡ್ತೀನಿ, ಬೇರೆಯವ್ರಿಗೆ ವಹಿಸ್ತೀನಿ, ಬೇರೆಯವ್ರು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಬೇರೆಯವ್ರು ಅಕ್ವೈರ್ ಮಾಡ್ಕೊಳ್ಳಿ ಅಂತ ಇದ್ದಾಗ ಆ ಟ್ರಾನ್ಸಾಕ್ಷನ್ಸ್ ನಾವು ವೆರಿ ನೀಟ್ ಅಂಡ್ ಕ್ಲಿಯರ್ ಕ್ರಿಸ್ಪ್ ಆಗಿ ಯಾವುದೇ ರೀತಿ ಮೋಸಗಳಿಲ್ಲದೆ ನಾವು ಆ ಸರ್ವಿಸ್ ಕೂಡ ನಾವು ಮಾಡ್ತೀವಿ ಸರ್. ಸರಿ, ಬರೀ ಬಾರಲ್ಲಿ ಮಾತ್ರ ಇದೀರಾ ಇಲ್ಲ ಬೇರೆ ಏನಾದ್ರು ಇದೆಯಾ ಸರ್ ನಿಮ್ದು? ಸರ್ ಬೇರೆ ಅಂತಂದ್ರೆ ಇವಾಗ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ತುಂಬಾ ದೊಡ್ಡದಿದೆ ಸರ್ ಲೈನ್. ಹೌದು, ನಾವು ತುಂಬಾ ದೊಡ್ಡದಿದೆ. ಸದ್ಯಕ್ಕೆ ಮಾಡ್ತಾ ಇರೋದು ಅದೇ ಮಾತ್ರ ಮಾಡ್ತಾ ಇರೋದು. ಅದು ಬಿಟ್ಟು ನನ್ನ ಪರ್ಸನಲ್ ಆಗಿ ಇವಾಗ ಇದು ಬಂದು ನಮ್ಮ ತಂದೆಯವ್ರದಾಯ್ತು ಅಂತಂದ್ರೆ ನನ್ನ ಪರ್ಸನಲ್ ಆಗಿ ನಾನು ಲೇಔಟ್ ಗಳನ್ನ ಡೆವಲಪ್ ಮಾಡ್ಕೊಡ್ತೀನಿ ಸರ್. ಓಕೆ. ಲೇಔಟ್ ಗಳನ್ನ ಡೆವಲಪ್ ಮಾಡ್ಕೊಡ್ತೀನಿ. ಸಪೋಸ್ ಯಾರ್ದೋ ಒಂದು ಜಾಗ ಇತ್ತು ಅಂತ ಅನ್ಕೊಳ್ಳಿ, ಆ ಜಾಗನ ಕಂಪ್ಲೀಟ್ ಲೇಔಟ್ ಆಗಿ ಡೆವಲಪ್ ಮಾಡ್ಬೇಕು, ಕನ್ವರ್ಟ್ ಮಾಡ್ಬೇಕು ಅಂತಂದಾಗ ಕನ್ವರ್ಷನ್ ಎಲ್ಲ ಅವ್ರು ಮಾಡಿಸ್ಕೋಬೇಕಾಗುತ್ತೆ. ರೋಡು, ಫುಟ್ಪಾತ್, ಆಮೇಲೆ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್, ಆಮೇಲೆ ಅದಕ್ಕೆ ಬೇಕಾಗಿರೋ ಪ್ಲಾಂಟೇಶನ್ಸ್, ಎಲೆಕ್ಟ್ರಿಕಲ್, ವಾಟರ್, UGD, STB ಎಲ್ಲ ಕಂಪ್ಲೀಟ್ ಆಗಿ ಡೆವಲಪ್ ಮಾಡಿ ಕಾಂಟ್ರಾಕ್ಟ್ ತಗೊಂಡು ನಾನು ಡೆವಲಪ್ ಮಾಡಿ ಕೊಡ್ತೀನಿ. ಇವಾಗ ಹ್ಯಾಂಡಲ್ ಮಾಡ್ತಾ ಇರೋದು ಎರಡೇ ಬಿಸ್ನೆಸ್, ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಕನ್ಸಲ್ಟೇಷನ್ ಬಿಸ್ನೆಸ್, ಮತ್ತೆ ಇನ್ನೊಂದು ಬಂದ್ಬಿಟ್ಟು ಲೇಔಟ್ ಡೆವಲಪ್ಮೆಂಟ್ ಬಿಸ್ನೆಸ್. ಸೊ ಇದೆರಡರಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ. ಸರ್ ಈಗ ಹೊಸದಾಗೆ ಈ ಬಿಸ್ನೆಸ್ ಬರಬೇಕು ಅನ್ಕೊಂಡಿದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಒಂದು ಎನಿ ಟೈಮ್ ಯಾವುದೇ ಬಿಸ್ನೆಸ್ ಅಲ್ಲಿ, ಈ ಬಿಸ್ನೆಸ್ ಅಂತಲ್ಲ ಯಾವುದೇ ಬಿಸ್ನೆಸ್ ಅಲ್ಲಿ ಫಸ್ಟ್ ಬರಬೇಕಾಗಿರೋದು ಧೈರ್ಯ ಮತ್ತೆ ಪಾಸಿಟಿವ್ ಆಟಿಟ್ಯೂಡ್. ಇದೆರಡು ಹಿಡ್ಕೊಂಡು ಯಾವುದೇ ಬಿಸ್ನೆಸ್ ಮಾಡಲಿ ಸರ್ ಸಕ್ಸಸ್ ಆಗುತ್ತೆ. ಆಮೇಲೆ ಈ ಪರ್ಟಿಕ್ಯುಲರ್ ಬಾರ್ ಅಂಡ್ ರೆಸ್ಟೋರೆಂಟ್ ಬಿಸ್ನೆಸ್ ಬರ್ಬೇಕಾಯ್ತು ಅಂತಂದ್ರೆ ನಾವು ಅದ್ರ ಕನ್ಸಲ್ಟೇಷನ್ ಮತ್ತೆ ಅದ್ರ ಟ್ರೈನಿಂಗ್ ನಾವು ಮಾಡ್ಕೊಡ್ತೀವಿ ಸರ್. ಏನು ಎಲ್ಲಿಗೆ ಹೋಗ್ಬೇಕು, ಯಾರನ್ನ ಮೀಟ್ ಮಾಡಬೇಕು, ಯಾವ ತರ ಲೈಸೆನ್ಸ್ಗಳನ್ನ ಮಾಡಿಸ್ಕೋಬೇಕು, ಏನು ನಾರ್ಮ್ಸ್ಗಳನ್ನ ಫಾಲೋ ಮಾಡಬೇಕು, ಸ್ಟೇಟ್ಮೆಂಟ್ ಆಗಿ ಮಾಡಬೇಕು, ಲೆಡ್ಜರ್ನ ಯಾವ ತರ ಮಾಡಬೇಕು, ಇನ್ ಡೆಪ್ತ್ ಇನ್ ಡೀಟೇಲ್ ಆಗಿ ನಾವು ಮಾಡ್ಕೊಡ್ತೀವಿ. ಸರ್ ಈಗ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಬಗ್ಗೆನೂ ನಾನು ತುಂಬಾ ಎಲ್ಲ ವಿಡಿಯೋ ಆಲ್ಮೋಸ್ಟ್ ನೋಡ್ಬಿಟ್ಟಿದ್ದೀನಿ, ಮತ್ತೆ ಒಳ್ಳೆ ಫಾಲೋವರ್ಸ್ ಕೂಡ ಗಳಿಸ್ಕೊಂಡಿದ್ದೀರಾ, ಮಿಲಿಯನ್ಸ್ ಅಲ್ಲೇ ಬಂದಿದೆ. ಅದ್ರ ಜೊತೆಗೆ ನಾನು ಫಸ್ಟ್ ಹಾಕಿರುವಂತ ವಿಡಿಯೋ ನೋಡಿದೆ, ಅದು ಯಾವ್ದಪ್ಪ ಅಂತಂದ್ರೆ 60 ಆಸುಪಾಸಿನಲ್ಲಿದ್ರು ಕೂಡ ಇವತ್ತಿಗೂ ನನಗೊಂದು ಜೋಶ್ ಇದೆ, ಒಂದು ಇನ್ಫಾರ್ಮೇಶನ್ ಕೊಡಬೇಕು, ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ರಿ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್.
ಇವಾಗ ನಾವು ಸುಮ್ಮನೆ ಇವಾಗ ಮನೇಲಿ ಕೂತ್ಕೊಂಡು ಸುಮ್ಮನೆ ಟಿ ವಿ ಗಿವಿ ನೋಡಿಕೊಂಡು ಟೈಮ್ ಪಾಸ್ ಮಾಡೋ ಬದಲಿಗೆ ಯಾವ್ದಾದ್ರು ಈ ಏಜಲ್ಲಿ ಒಂದು ವ್ಯವಹಾರ ಮಾಡಬೇಕು, ಅದರಿಂದ ಒಂದು ಸಕ್ಸಸ್ ಕಾಣಬೇಕು, ನಮ್ಮಿಂದ ಒಂದು 4 ಜನಕ್ಕೆ ನಮ್ಮ ಫ್ಯಾಮಿಲಿಗೆ ಆಗಲಿ ಅನುಕೂಲ ಆಗಲಿ ಅನ್ನೋ ಥರ ಒಂದು ನಾವು ಇದನ್ನು ಏನು ನಮ್ಮ ವೃತ್ತಿನ ಕ್ರಿಯೇಟ್ ಮಾಡಿಕೊಂಡು ಜನಗಳಿಗೆ ಸೋಂಬೇರಿತನ ಬೆಳೆಸ್ಕೋಬಾರ್ದು. ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ನಾವು ಆ್ಯಕ್ಟಿವ್ ಆಗಿರಬೇಕು. ನಮ್ಮಿಂದ ಜನಗಳಿಗೆ ಏನಾದರೂ ಅನುಕೂಲ ಆಗಬೇಕು. ಅದೇ ರೀತಿ ನಾನೇನು ಮಾಡಿದೆ, ಈ ಲಿಕ್ಕರ್ ಬಿಸ್ನೆಸ್ ಬಗ್ಗೆ ನನಗೆ ಅನುಭವ ಇರೋದನ್ನ ಜನಗಳಿಗೆ ತಿಳಿಸೋಣ, ಅವ್ರಿಗೆ ಏನಾರು ಅನುಕೂಲ ಆಗುತ್ತಾ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಇದರಿಂದ ನಾನು ಫಸ್ಟು ವಿಡಿಯೋದಲ್ಲಿ ಬಿಟ್ಟಾಗಲೇ ಜನಗಳಿಗೆ ಸುಮಾರು ಲಕ್ಷಾಂತರ ಜನ ನೋಡಿದ್ರು, ಅಷ್ಟೇ ಜನ ಫಾಲೋವರ್ಸ್ ಆದರು. ಇಂಥ ವಿಡಿಯೋಗಳು ನನಗೆ ಬೇಕೇ ಬೇಕು ಅನ್ನೋದು ಜನಗಳಿಂದ ನನಗೆ ತಿಳಿತು. ಅದರಿಂದ ಏನು ಮಾಡಿದೆ, ಪ್ರತಿಯೊಬ್ಬರಿಗೆ ಈ ಲಿಕ್ಕರ್ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿ ಅಂತ ಪ್ರತಿಯೊಂದು ಈ ಬಿಸ್ನೆಸ್ ಕಾಂಟೆಂಟ್ನ ಮಾಡಿ 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 ಏನು ಮಾಡಿದೆ, ಜನಗಳು ತಿಳಿಸ್ತಾ ಬಂದೆ. ಅವರಿಂದ ಎಷ್ಟು ಲಕ್ಷಾಂತರ ಪ್ರಶ್ನೆಗಳು ನನಗೆ ಕೇಳೋಕ್ಕೆ ಶುರು ಮಾಡಿದ್ರು. ನನಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ರೂ ನಾನು ಜನಗಳಿಗೆ ತಿಳಿಸ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರತಿದಿನ ಇದ್ರ ಬಗ್ಗೆ ಫಸ್ಟು ನಾನು ಐಡಿಯಾ ಮಾಡಿ ಜನಗಳಿಗೆ ತಿಳಿಸ್ಕೊಬಂದೆ. ಏನೋ ದೇವ್ರ ದಯೆಯಿಂದ ನನಗೆ ಎಲ್ಲ ಕರ್ನಾಟಕದ ಎಲ್ಲ ಜನಗಳು ನನಗೆ ತುಂಬ ಸಹಕಾರ ಕೊಟ್ಟರು, ಫಾಲೋವರ್ಸ್ ಆದರು. ಇದರಿಂದ ಏನಾಯಿತು, ನನಗೆ ಇನ್ನೂ ನಾನು ಕೆಲಸ ಮಾಡಬೇಕು ಅನ್ನೋ ಹುಮ್ಮಸ್ಸು ಜಾಸ್ತಿ ಆಯಿತು. ಅದರಿಂದ ಏನಾಗಿದೆ, ನನಗೆ ಒಂದು ಕರ್ನಾಟಕ ಜನತೆಗೆ ನನ್ನ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ನಾನು ಹೃದಯ ತುಂಬಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಇನ್ನೂ ನಾನು ಇದನ್ನು ಮಾಡ್ತೀನಿ. ಇನ್ನೂ ನಮ್ಮ ಕಾಂಟೆಂಟ್ಗಳನ್ನ ಬಿಡ್ತಾ ಇರ್ತೀನಿ. ಜನಗಳನ್ನ ಕುಂದುಕೊರತೆಗಳು ಏನೇ ಇದ್ರೂ ನಮ್ಮ ಲಿಕ್ಕರ್ ಡಿಪಾರ್ಟ್ಮೆಂಟ್ ಬಗ್ಗೆ ಕೇಳಲಿ, ಅದಕ್ಕೆ ನಾನು ಸಮರ್ಪಕವಾದಂಥ ಉತ್ತರಗಳನ್ನು ನಾನು ಕೊಡ್ತೀನಿ. ಏನಾದರೂ ಗೊತ್ತಿಲ್ಲದೆ ಇದ್ರೂ ಅದನ್ನು ಗೊತ್ತು ಮಾಡಿ ತಿಳ್ಕೊಂಡು ನಾನು ಜನಗಳಿಗೆ ಉತ್ತರಗಳನ್ನ ಕೊಡ್ತೀನಿ. ಮತ್ತು ಅವರು ಸಕ್ಸಸ್ ಆಗಲಿ, ಇದರಿಂದ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆ ದೇವ್ರ ಹತ್ರ ಹಾರೈಕೆ ಮಾಡ್ತೀನಿ. ಅವರು ಬೆಳೀಲಿ, ನಾವು ಬೆಳೆಯೋಣ. ಇದೇ ನನ್ನ ಒಂದು ಉದ್ದೇಶ. ಸರ್, ಈಗ ಮಾತಾಡ್ಬೇಕಾದ್ರೆ ನೀವು ಹೇಳಿದ್ರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಯಿತು ಅಂತ ಅಂದ್ಬಿಟ್ಟು, ಏನಾಯ್ತು ಸರ್ ಅದು? ಸರ್, ಅದು ನಾನು ಹೇಳ್ತೀನಿ. ಏನಾಯಿತು ಅಂತಂದರೆ, ಈ ನಾರ್ಮಲ್ ಕಂಟೆಂಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಸರ್. ಮಾಡಿ ಒಂದು 2-3 ವಿಡಿಯೋ ಅಷ್ಟೇ ಮಾಡಿದ್ದು. ಮೊದಲನೇ ವಿಡಿಯೋ ಮಾಡಿದ್ವಿ, ಎರಡನೇ ವಿಡಿಯೋ ಮಾಡಿದ್ವಿ. ಎರಡನೇ ವಿಡಿಯೋ ಸ್ವಲ್ಪ ಅಪ್ರಿಸಿಯೇಷನ್ ಚೆನ್ನಾಗಿ ಬಂತು. 3ನೇ ವಿಡಿಯೋನು ಮಾಡಿದ್ವಿ. ಈ 4ನೇ ವಿಡಿಯೋ ಮಾಡೋ ಅಷ್ಟರಲ್ಲಿ ಏನಾಯ್ತು ಸರ್, ನಮ್ಮ ತಂದೆ ಅವರಿಗೆ ಇದೇನಿಲ್ಲ, ಬ್ರೇಕ್ಫಾಸ್ಟ್ ಮಾಡ್ತಿರೋ ಟೈಮಲ್ಲಿ ಹಿಂಗೆ ಮೇಲ್ಕಿದ್ರು ಸ್ಲಿಪ್ ಡಿಸ್ಕ್ ಬ್ಯಾಕ್ ಹಿಡ್ಕೊಂಡು ಕೂತ್ಕೊಂಡ್ರು. ಆವತ್ತಿನ ದಿವಸ ಏನೂ ನೋವು ಬರಲಿಲ್ಲ. ನೆಕ್ಸ್ಟ್ ಡೇ ಬೆಡ್ಡಿಂದ ಸಹ ಎದೊಳಕ್ಕೆ ಕೂಡ ತುಂಬ ಕಷ್ಟ ಆಗೋಯ್ತು. ಅಂದರೆ ನೋವು, ಪೇಯ್ನು ಜಾಸ್ತಿ ಆಗೋಯ್ತು. ಬಟ್ ಆ ಟೈಮಲ್ಲೂ ಸರ್ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ನಮಗೆ 4ರಿಂದ 5 ಅವರ್ ತಗೋತಾ ಇತ್ತು. ಯಾಕಂತಂದ್ರೆ ಹೋಗಿ ಒಂದು ವಿಡಿಯೋ ಮಾಡೋಷ್ಟರಲ್ಲೇ ಬಂದು ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಹೋಗಿ ರೆಸ್ಟ್ ಮಾಡಬೇಕಾಗಿರುವಂಥ ಪರಿಸ್ಥಿತಿ. ಬಟ್ ಆ ಟೈಮಲ್ಲೂ ಆ ಛಲ ಬಿಡ್ದೇನೆ, ಇಲ್ಲ ನಾನು ಮಾಡ್ತೀನಿ, ನಾನು ಮಾಡೋಕ್ಕಾಗಿಲ್ಲ ಅಂತ ಯಾವತ್ತೂ ಹೇಳಿಲ್ಲ, ನಾನು ಮಾಡ್ತೀನಿ, ಅದೇನಾಗುತ್ತೆ ಮಾಡ್ತೀನಿ ನಾನು ಅಂತಂದು ಹೇಳ್ಬಿಟ್ಟು ಅವರು ಪ್ರತಿಯೊಂದು ಇನ್ಫಾರ್ಮೇಶನ್ಗೋಸ್ಕರ ಇವ್ರು ಕೊಡ್ತಾರೋ ಸಪೋರ್ಟಿಂದಾನೆ, ಆ ಸಪೋರ್ಟ್ನ ನಾವು ಕನ್ನಡದವ್ರಿಗೆ ನಾವು ಕೇಳ್ಕೊಳ್ಳೋದು ಒಂದೇ ಆಯ್ತು ಅಂತಂದ್ರೆ, ಕನ್ನಡದವ್ರನ್ನ ಬೆಳೆಸಿ, ಕನ್ನಡದವ್ರಿಗೆ ಸ್ವಲ್ಪ ಈ ಥರ ಸಪೋರ್ಟ್ ಕೊಡಿ ನೀವು ಅಂತ ಆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಇವರಲ್ಲಿ ಒಂದು ಬಂದಿದ್ದು ಉತ್ಸಾಹ, ಒಂದು ಎನರ್ಜಿ. ಅಷ್ಟು ಏಟ್ ಆಗಿದ್ರು 60 ವಯಸ್ಸಲ್ಲಿ ಅದಾಗೋದು ತುಂಬಾ ರಿಕವರಿ ಆಗಿಲ್ಲ, ತುಂಬಾ ಲೇಟ್ ಆಗುತ್ತೆ. ಬಟ್ ನೋವು ಸಿಕ್ಕಾಪಟ್ಟೆ ಬರುತ್ತೆ. ಅದನ್ನೆಲ್ಲ ಮೀರಿ ಕಂಟೆಂಟ್ ನಮ್ಮ ತಂದೆಯವ್ರು ಮಾಡಿದ್ದಾರೆ. ಅದನ್ನ ನೋಡಿ ನಾನೊಂದು ಪಾಠ ಕಲಿತೆ. ಏನೇ ಆದ್ರೂ ಏನ್ ಬೇಕಾದ್ರೂ ಸಾಧಿಸ್ಬೋದು ಜೀವನದಲ್ಲಿ ಅಂತ ಅದನ್ನ ನಾನು ಇವರಿಂದಲೇ ನೋಡಿ ಕಲ್ತಿದ್ದು. ಆ ಟೈಮ್, ಆ ಫ್ರೇಮ್ ಇವಾಗ ಸ್ವಲ್ಪ ಪರವಾಗಿಲ್ಲ. ಯಾಕಂದ್ರೆ ಡಿಸೆಂಬರ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು, ಇವಾಗ ಫೆಬ್ರವರಿ ಆಗ್ತಾ ಬಂತು. 1 ಮಂತ್ ಏನ್ ಬೆಳವಣಿಗೆ ನಮ್ದಾಯ್ತು. ಇವರು ಬೆಡ್ ರೆಸ್ಟ್ ತಗೊಂಡು ಒಂದೊಂದು ವಿಡಿಯೋದ್ಗೂ 3-4 ಅವರ್ ತಗೊಂಡು ಮಾಡಿದ್ದಾರೆ. ಅದರಿಂದನೇ ಎಲ್ಲ ಸಾಧ್ಯ ಆಗಿತ್ತು ಸರ್. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಎಲ್ಲದಕ್ಕೂ ಎಲ್ಲ ಸಕ್ಸಸ್ ಸ್ಟೋರಿ ಹಿಂದೆ ಒಂದಲ್ಲ ಒಂದು ಕಾರಣ ಇದ್ದೇ ಇರುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಎಲ್ಲೂ ತೋರಿಸ್ಕೊಂಡಿಲ್ಲ ಈ ತರ ಪೇಯ್ನ್ ಆಗಿದೆ ಮತ್ತೆ ಯಾವುದೇ ತರ ನನಗೆ ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲೂ ತಿಳಿಸ್ಕೊಟ್ಟಿಲ್ಲ. ಅವ್ರಿಗೆ ಗೊತ್ತಿರಂಗೆನೆ 5 ನಿಮಿಷಕ್ಕೆ 10 ನಿಮಿಷಕ್ಕೆ ಒಂದ್ಸತಿ ಮನ್ಕೊಂಡು ಮತ್ತೆ ಕುತ್ಕೊಂಡು ಆ ವಿಡಿಯೋಗಳನ್ನ ಶೂಟ್ ಮಾಡಿ ಹಾಕೋದು ಅಂದ್ರೆ ತುಂಬಾನೇ ವಿಡಿಯೋ ಮಾಡೋದೇ ತುಂಬಾ ಕಷ್ಟ. ಅಂಥದ್ರಲ್ಲಿ 60 ವಯಸ್ಸಿನಲ್ಲಿ ಕೂಡ ಅವ್ರು ಅಷ್ಟೇ ಹುಮ್ಮಸ್ಸಲ್ಲಿ ಅವ್ರ ಬಗ್ಗೆ ತಿಳಿಸ್ತಿದ್ದಾರೆ, ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ, ಸಕ್ಸಸ್ ಬಗ್ಗೆ ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಗ್ರೇಟ್. ಆಯ್ತಾ ಸರ್, ನಿಮ್ಮ ಪೇಜ್ ಮತ್ತೆ ಯೂಟ್ಯೂಬ್ ಚಾನಲ್ ಹೆಸರು ಕೂಡ ಹೇಳಿ ಸರ್. ಸರ್, ನಮ್ಮ ಪೇಜ್ ಬಂದ್ಬಿಟ್ಟು ಇವ್ರ ಇನಿಷಿಯಲ್ ಬಂದ್ಬಿಟ್ಟು ಜೆ ಮಾದೇಶ್ ಅಂತ. ಓಕೆ.
ಸೊ ನಾವು ಏನ್ ಮಾಡಿದ್ವಿ, ಆ ಜೆ ಮಾದೇಶ್ ಅಂತ ಹೇಳೋದ್ರ ಬದಲು ಅದಕ್ಕೆ ಏನಾರ ಒಂದು ಇಟ್ಕೊಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಹೆಸರಿಟ್ಟಿದ್ ನಾನೇನೆ. ಜಸ್ಟ್ ಆ ಜೆಗೆ ಜಸ್ಟ್ ಮಾದೇಶ ಅಂತ, ಇವ್ರ ಹೆಸರು ಮಾದೇಶ, ಆ ಜೆ ಅನ್ನೋ ಇನ್ನಷ್ಟು ಯಾವ್ದಾರ ಒಂದು ವರ್ಡ್ ಬರ್ಬೇಕಲ್ಲ ಅಂತ ಅಂದ್ಬಿಟ್ಟು ಆ ಜೆಗೆ ಜಸ್ಟ್ ಅಂತ ಇಟ್ಟು ಜಸ್ಟ್ ಮಾದೇಶ ಅಂತ ಅಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿದೀವಿ. ಯೂಟ್ಯೂಬ್ ಕೂಡ ಅದೇ ಹೆಸರಲ್ಲೇ ಇದೆ, ಜಸ್ಟ್ ಮಾದೇಶ ಅಂತ ಅಂದ್ಬಿಟ್ಟು ಅಂತ. ಸೊ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಇವಾಗ ನಮ್ಮ ಇರೋ 1 ಕೋಟಿ ಚಾಲೆಂಜ್ ಪ್ರಕಾರ ಒಂದು ಹಿಂಟ್ ಏನಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿರೋ ಅಂತ ಅಥವಾ ನಮ್ಮ ಇಡೀ ಇಂಡಿಯಾದಲ್ಲಿ ಇರುವಂತ ಎಲ್ಲಾ ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನ ಇಂಟರ್ವ್ಯೂಸ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಅದ್ರ ಇಂಟೀರಿಯರ್ಸ್ ಆಗ್ಲಿ, ಓನರ್ಸ್ಗಳನ್ನ ಆಗ್ಲಿ, ಅವರ ಸಕ್ಸಸ್ ಸ್ಟೋರೀಸ್ಗಳನ್ನಾಗ್ಲಿ ನಾವು ಬಾರ್ ಅಂಡ್ ರೆಸ್ಟೋರೆಂಟ್, ಪರ್ಟಿಕ್ಯುಲರ್ ಆಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತೆ ಹಾಸ್ಪಿಟಾಲಿಟಿ ಮತ್ತೆ ಹೋಟೆಲ್ಸ್ ಇಂಡಸ್ಟ್ರಿಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅವ್ರದಾದ ಪಾಡ್ಕಾಸ್ಟ್ಗಳು, ಚಾನಲ್ಸ್ಗಳು, ಮತ್ತೆ ನಮ್ಮ ಬ್ಯಾಂಗ್ಳೂರಲ್ಲಿ ಏನು ಸ್ಪೆಷಲ್ ಬಾರ್ಸ್ಗಳಿದೆ ಅದೊಂದು ಇದನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಇವಾಗಿರೋ ಇನ್ಫಾರ್ಮೇಶನ್ ಇನ್ಫಾರ್ಮೇಟಿವ್ ಆಗೇ ಇರುತ್ತೆ. ಇನ್ನು ಮುಂದೆ ಇನ್ನು ಡಿಫ್ರೆಂಟ್ ಕಾಂಟೆಂಟ್ಗಳನ್ನ ಕೊಡಬೇಕು ಅಂತ ಮಾಡ್ತಾ ಇದೀವಿ ಸರ್. ಸ್ನೇಹಿತರೆ, ಜಸ್ಟ್ ಮಾದೇಶ ಯೂಟ್ಯೂಬ್ ಚಾನಲ್ ಹಾಗೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ, ನೀವು ಚೆಕ್ಔಟ್ ಮಾಡ್ಬೋದು. ಹಾಗೆ ನಾನು ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಅವ್ರ ಚಾನಲ್ನ ಕೂಡ ಗ್ರೋ ಮಾಡಿಸಿ ಸಪೋರ್ಟ್ ಮಾಡಿ ಅವ್ರಿಗೆ ಕೂಡ. ಸರ್, ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಈಗ ನಾವು ಏನೇ ಕೆಲಸ ಮಾಡಿದ್ರು ವೀಕ್ಷಕರಿಗೋಸ್ಕರನೇ ಮಾಡೋದು. ಅವ್ರ ಸಹಕಾರ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ನಾವು ಯಾವ ರೀತಿ ನಾವು ಅವರಿಗೆ ಮಾಹಿತಿಗಳನ್ನ ಕೊಡ್ತೀವಿ, ಅದೇ ತಕ್ಕಾಗಿ ಜನಗಳು ಆಗಲಿ, ನಮ್ಮ ಫಾಲೋವರ್ಸ್ ಆಗಲಿ ತಿಳ್ಕೊಳ್ಳಿ, ಒಳ್ಳೆಯದಾಗಲಿ, ಮುಂದೆ ಬರಲಿ. ನಮ್ಮ ಏನೇ ಮಾಹಿತಿಗಳನ್ನ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ನಾವು ಮಾಡೋಣ, ನಾವು ಮುಂದೆ ಬರೋಣ, ಇದರಲ್ಲಿ ಬೆಳೆಯೋಣ, ಇದರಲ್ಲಿ ಸಕ್ಸಸ್ ಆಗೇ ಆಗ್ತೀವಿ ಅಂತ ಒಂದು ಕಾನ್ಫಿಡೆಂಟ್ ಆಗಿ ಅವ್ರು ಮಾಡಲಿ ಅನ್ನೋದು ನಮ್ಮ ಹಾರೈಕೆ. ಹಾಗೆ ನಮ್ಮ ಚಾನಲ್ಗೆ ಅವರು ಫಾಲೋವರ್ಸ್ ಆಗಲಿಲ್ಲ ಅಂದರೆ ದಯವಿಟ್ಟು ಫಾಲೋವರ್ಸ್ ಆಗಿ, ಯಾವುದೇ ಕ್ವಶನ್ಗಳನ್ನ ಮುಚ್ಚು ಮರ ಇಲ್ಲದೆ ನಮ್ಮ ಹತ್ರ ಕೇಳಿ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಗ್ಗೆ ನಾವು ಮನ ಬಿಚ್ಚಿ ಮಾತಾಡ್ತೀವಿ. ಅವರು ಕೇಳಿದ್ದಕ್ಕೆ ನಾವು ಪ್ರತಿಯೊಂದು ಕ್ವಶನ್ಗೂ ನಾವು ಆನ್ಸರ್ ಕೊಡ್ತೀವಿ. ನಮ್ಮ ಪೇಜ್ನ ಫಾಲೋ ಮಾಡಿ, ನಮ್ಮ ಜೊತೆ ಒಂದು ಸ್ನೇಹಿತರಾಗಿ, ನೆಂಟರಾಗಿ ನಾವಿಬ್ಬರೂ ಸಹಕರಿಸಿ ಈ ಪೇಜ್ನ ಮುಂದೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಬಂದಿದ್ದೀವಿ. ಜನಗಳಿಗೆ ಮಾಹಿತಿನ ಕೊಡ್ತೀವಿ. ಜನಗಳಿಂದ ನಾವು ಕ್ವಶನ್ಗಳನ್ನ ಆಲಿಸ್ತೀವಿ. ಅದರ ತಕ್ಕಾಗಿ ನಾವು ಜನಗಳನ್ನ ಸಹಕಾರನ ಕೇಳ್ತೀವಿ. ನಾವು ಜಸ್ಟ್ ಮಾದೇಶ ಅನ್ನೋ ಪೇಜ್ನ ಇಷ್ಟೊಂದು ರೀತಿ ನೀವು ನಮಗೆ ಸಹಕಾರ ಕೊಟ್ಟಿರೋದ್ರಿಂದ ನಾವು ಯಾವತ್ತೂ ಫಾಲೋವರ್ಸ್ಗೆ ಚಿರಋಣಿಯಾಗಿರ್ತೀವಿ. ಇದೇ ನನ್ನ ಒಂದು ಸಂತೋಷದ ಒಂದು ಮಾತು. ಸೊ ಇನ್ನೂ ಕೇಳ್ತಾ ಹೋದ್ರೆ ಇನ್ನೂ ತುಂಬಾ ಇನ್ಫಾರ್ಮೇಶನ್ಗಳಿದಾವೆ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಮಾದೇಶ್ ಸರ್ಗೆ ಧನ್ಯವಾದ. ಹಾಗೆ ರಕ್ಷಿತ್ ಸರ್, ನಿಮಗೂ ಕೂಡ ಧನ್ಯವಾದ. ನಮ್ಮ ಚಾನಲ್ಗೊಂದು ನಿಮ್ಮ ಟೈಮ್ ಎಲ್ಲ ಕೊಟ್ಟಿದ್ದಕ್ಕೆ, ಹಾಗೆ ತುಂಬಾ ವಿಷಯಗಳನ್ನ ನಮ್ಮ ವೀಕ್ಷಕರಿಗೂ ನೀವು ತಿಳಿಸ್ಕೊಟ್ಟಿದ್ದೀರಾ. ಸೊ ಹೃದಯಪೂರ್ವಕವಾಗಿ ಧನ್ಯವಾದ ಸರ್. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.